ಓಕೆ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಎಲ್ಲರೂ ಒನ್ ಟೈಮ್ ಜಾಯ್ನ್ ಆಗಲಿ. ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್. ಐ ಹೋಪ್ ಕೇಳ್ತಾ ಇದೆ ಅನ್ಕೊಂತೇನೆ. ವೆರಿ ಗುಡ್ ಈವ್ನಿಂಗ್. ಓಕೆ, ಇವತ್ತಿನ ಸೆಷನ್ಸ್ ಅಲ್ಲಿ ನಿಮ್ಗೆ ಏನೇನು ಕ್ಲಾರಿಫಿಕೇಶನ್ ಬೇಕಾಗಿದೆಯಲ್ಲ, ಯು ಕ್ಯಾನ್ ಆಸ್ಕ್ ಓಪನ್ಲಿ. ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನೇನು ಡೌಟ್ಸ್ ಇದೆಯಲ್ಲ ಯು ಕ್ಯಾನ್ ಆಸ್ಕ್. ಓಕೆ, ನೀವು ಕೇಳ್ಬೋದ್ರಿ, ಕೇಳ್ಬೋದು. ಓಕೆ, ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್. ಓಕೆ, ಓಕೆ. ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ KS ನೋಡ್ಕೊಡ್ರಿ. KS ಆಲ್ರೆಡಿ ಹೇಳಿದಾರೇನ್ರಿ, 384 ಪೋಸ್ಟ್ ಅಲ್ಲಿ ನೋಡ್ಕೊಡ್ರಿ. ಸೊ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್ ಅಲ್ಲಿ ನೋಡ್ಕೊಡ್ರಿ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆ, ಅನೌನ್ಸ್ ಆಗಿದೆ. ಬಿಫೋರ್ ಗೋಯಿಂಗ್ ದಟ್ ಪ್ರೀವಿಯಸ್ ಇಯರ್ ನೋಡ್ಕೊಡ್ರಿ, ಪ್ರೀವಿಯಸ್ ಇಯರ್ ನೋಡ್ಕೊಡ್ರಿ, ಪ್ರೀವಿಯಸ್ ಇಯರ್ ಅನಾಲೈಸಿಸ್ ನೋಡ್ಬೇಕ್ರಿ. ಸೊ ಯಾಕಂದ್ರೆ ನೋಡ್ಕೊಡ್ರಿ, ಆಲ್ರೆಡಿ ನೋಡ್ಕೊಡ್ರಿ KPSC ನೋಡ್ಕೊಡ್ರಿ. ಕರ್ನಾಟಕದಲ್ಲಿರುವ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್ ಅಲ್ಲಿ ನೋಡ್ಕೊಡ್ರಿ 97% ಆಂಗ್ಲ ಮಾಧ್ಯಮದವರು ವರ್ಕ್ ಮಾಡ್ತಾ ಇದಾರೆ, ಬರೀ 3% ಮಾತ್ರ ಕನ್ನಡ ಮಾಧ್ಯಮದವ್ರು ವರ್ಕ್ ಮಾಡ್ತಾ ಇದ್ರಿಂದ ಇದು ಯಾಕೆ ಅನ್ನೋದು ಫಸ್ಟ್ ತಿಳ್ಕೊಬೇಕ್ರಿ. ಈಗ ನೋಡ್ಕೊಡಿ, ಕರ್ನಾಟಕದಲ್ಲಿರುವ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್ KPSC ಥ್ರೂ ಏನ್ ಅಪಾಯಿಂಟ್ ಆಗಿದಾರಲ್ರಿ, ಅದರಲ್ಲಿ 97% ಈಗ ವರ್ಕಿಂಗ್ ಪೀಪಲ್ 97% ಏನ್ ಗೊತ್ತ್ರಿ, 97% ಏನ್ ಮಾಡಿದಾರೆ ಗೊತ್ತ್ರಿ, ಆಂಗ್ಲ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೆದ್ರೆ 3% ಮಾತ್ರ ಕನ್ನಡ ಮಾಧ್ಯಮದಲ್ಲಿ ಅದಂದಾಗ. ಸೊ ಇದು ಯಾಕೆ ಡಿಫ್ರೆನ್ಸ್ ಅನ್ನ ತಿಳ್ಕೊಬೇಕ್ರಿ. ಯಾಕಂದ್ರೆ ನೋಡ್ಕೊಡ್ರಿ, ಫಸ್ಟೇ ಕ್ಲಾರಿಟಿ ಮಾಡ್ತಾರೆ ಈ ವಿಡಿಯೋದಲ್ಲಿ. ನೋಡ್ಕೊಡ್ರಿ, ಬೈ ಲಿಂಗ್ವಲ್ ಇರ್ತದೆ, ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕರ್ನಾಟಕಕ್ಕೆ 2 ಆಡಳಿತ ಭಾಷೆ ಇದಾವ್ರಿ, ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಲೇಬೇಕು. ಯಾಕಂದ್ರೆ ಕರ್ನಾಟಕ ಹ್ಯಾವ್ 2 ಆಫಿಷಿಯಲ್ ಲ್ಯಾಂಗ್ವೇಜ್, ದಟ್ ಈಸ್ ಕನ್ನಡ ಅಂಡ್ ಇಂಗ್ಲಿಷ್. ವಿ ಹ್ಯಾವ್ ಟು ಮ್ಯಾನೇಜ್ ಬೋತ್ ರೀ, ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ರಿ. ಸೊ ಈ ಡಿಫ್ರೆನ್ಸ್ ನಾವು ತೆಗಿಬೇಕಂತಂದ್ರ ಯಾವ್ದಾದ್ರೂ ಭಾಷೆಯಲ್ಲಿ ಓದಿ, ನಿಮಗೆ ಅರ್ಥವಾಗೋ ಭಾಷೆಯಲ್ಲಿ ಓದ್ಕೊಡ್ರಿ. ಸರ್ ಟುಡೇ ಕಿ ಆಲ್ಸೋ ಅನೌನ್ಸ್ ನ್ಯೂ ನೋಟಿಫಿಕೇಶನ್. ಎಸ್, ವರುಣ್ ಅವ್ರಿಗೆ ಎಲ್ಲವೂ ಬರ್ತದೆ ನೋಟಿಫಿಕೇಶನ್, ಬಟ್ ನಾವು ರೆಡಿ ಇರ್ಬೇಕ್ರಿ. ಬಿಫೋರ್ ಎನಿ ಕೈಂಡ್ ಆಫ್ ನೋಟಿಫಿಕೇಶನ್ ಫಸ್ಟ್ ವಿ ಹ್ಯಾವ್ ಟು ಬಿ ರೆಡಿ, ರೈಟ್? ನಾವು ರೆಡಿ ಇರಬೇಕು. ಅಂದಾಗ ಮಾತ್ರ ನಮ್ಗೆ ಏನಾಗತ್ತೆ ಗೊತ್ತ್ರಿ, ಅಂದಾಗ ಮಾತ್ರ ನಮ್ಗ ಒಂದು ಕ್ಲಾರಿಟಿ ಇರ್ತದ್ರಿ. ಸೊ ಹೀಗಾಗಿ ಈ ಡಿಫ್ರೆನ್ಸ್ ಅನ್ನು ತೆಗೆದು ಹಾಕ್ಬೇಕಂದ್ರ ಫಸ್ಟ್ ನಾವು ಏನೋ ರೆಡಿ ಇರ್ಬೇಕ್ರಿ. ಸೊ ರೆಡಿ ಇರ್ಬೇಕು. ಸೊ ಓಕೆ, ರೆಡಿ ಇರ್ಬೇಕಂತ ಹೇಳ್ತಾರೆ, ರೆಡಿ ಇರ್ಬೇಕ್ರಿ. 1 ಸೆಕೆಂಡ್. ಓಕೆ, ನನ್ನ ಹೆಸರು ರವಿ ಸಿ ನಾಯ್ಕರ್. ನನ್ನ ಹೆಸರು ರವಿ ಸಿ ನಾಯ್ಕರ್. ಸೊ ಇಲ್ಲಿವರೆಗೆ ನೋಡ್ರಿ, ಆಸ್ ಅ ಪ್ರೊಫೆಷನಲ್ ಆಗಿ ನೋಡ್ಕೊಡ್ರಿ, 180+ ಆಫ್ಲೈನ್ ಕ್ಲಾಸ್ ಆಗಿದೆ ರೀ. ಇಲ್ಲಿವರೆಗೆ ನಾನು 180ಕ್ಕಿಂತ ಅಧಿಕ ಹೆಚ್ಚು ಆಫ್ಲೈನ್ ಕ್ಲಾಸ್ ತಗೊಂಡು, ಲೈಕ್ ಬೆಂಗಳೂರು ಇರ್ಬೋದು, ಧಾರವಾಡ ಇರ್ಬೋದು, ತುಮಕೂರು ಇರ್ಬೋದು, 180+ ತಗೊಂಡಿದ್ದೀನಿ. ಅದೇ ಟೈಪ್ ನೋಡ್ಕೊಡ್ರಿ, more than 50+ ಆನ್ಲೈನ್ ಕೋರ್ಸ್ ವೇರಿಯಸ್ ಎಕ್ಸಾಮ್ಗೆ, ಆನ್ಲೈನ್ ಕೋರ್ಸ್ಗೆ ವೇರಿಯಸ್ ಎಕ್ಸಾಮ್ಸ್ ಅಲ್ಲಿ ಆನ್ಲೈನ್ ಕೋರ್ಸ್ ತಗೊಂಡಿದ್ದೇನೆ. ವೇರಿಯಸ್ ಎಕ್ಸಾಮ್ಸ್ ಅಲ್ಲಿ ಆನ್ಲೈನ್ ಕೋರ್ಸ್ ತಗೊಂಡಿದ್ದೇನೆ. ಸೊ ಅದೇ ಟೈಪ್ ಯಾಕೆ ಹೇಳ್ಬೇಕಂದ್ರೆ, ಆಬ್ವಿಯಸ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಏನ್ ಗೊತ್ತ್ರಿ, ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ ಅಂದಾಗ. ಸೊ ಇಲ್ಲಿವರೆಗೆ ನೋಡ್ಕೊಡ್ರಿ, ನಾವು ಆನ್ಲೈನ್ ಕೋರ್ಸ್ ಆದ್ಮೇಲೆ ಯೂಟ್ಯೂಬ್ ವಿಡಿಯೋಸ್ 150ಕ್ಕಿಂತ ಜಾಸ್ತಿ ಯೂಟ್ಯೂಬ್ ಫ್ರೀ ವಿಡಿಯೋಸ್ ಮಾಡಿದ್ದೇನೆ. ಯೂಟ್ಯೂಬ್ ಫ್ರೀ ವಿಡಿಯೋಸ್ ಪ್ಲಸ್ ಆಸ್ ಅ ಎಜುಕೇಟರ್ ಆಗಿ 8 ವರ್ಷಕ್ಕಿಂತ ಜಾಸ್ತಿ ನಾನು ಆಸ್ ಅ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಆಲ್ರೆಡಿ ನಮ್ಗೆ ನೋಡಿದ್ರಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ನೋಡಿದ್ರೆ, ಲೈಕ್ CTI ಕ್ರಾಶ್ ಕೋರ್ಸ್ ಆಗಿರ್ಬೋದು, ಅಥವಾ PSI ಕ್ರಾಶ್ ಕೋರ್ಸ್ ಆಗಿರ್ಬೋದು, ಅಥವಾ PW ಕ್ಲಾಸ್ ಕೋರ್ಸ್ ಅಲ್ಲಿ ಆಲ್ರೆಡಿ ನೀವು ನೋಡಿದಿರಿ ಯಾವ ತರ ಎಕ್ಸಾಮ್ಸ್ಗೆ ನಾವು ಟ್ಯಾಕಲ್ ಮಾಡ್ತೀವಿ ಅಂತೇಳಿ. ಸೊ ಇದ್ರ ಜೊತೆಗೆ ಒಂದು 2 ಮಿನಿಟ್ಸ್ ಕೋರ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ ರೀ. ಸೊ ಇವಾಗ ನೋಡ್ಕೊಡ್ರಿ, ನಮ್ಮ ಟೀಮ್ ಅಂತ ಬಂದಾಗ ಫಸ್ಟ್ ನಾನು ಟೀಮ್ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. ಸೊ ನಮ್ದು ಅನ್ಕೋದ್ರಿ, ಹೆವಿಲಿ ಫುಲ್ ಪ್ಯಾಕ್ಡ್ ಟೀಮ್ ಇದೆ ರೀ. ಮೀನ್ಸ್ ಈ ಕೋರ್ಸ್ಗೆ ನೋಡ್ಕೊಡ್ರಿ, ನಾವು ಹೆವಿಲಿ ಫುಲ್ ಟೀಮ್ ಅಂದಾಗ ಎಲ್ಲಾ ಫ್ಯಾಕಲ್ಟೀಸ್, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಮತ್ತು ಆಲ್ರೆಡಿ ಗವರ್ಮೆಂಟ್ ಎಕ್ಸಾಮ್ಸ್ ತಗೊಂಡವರು ಅಥವಾ ಬರೆದವ್ರು ಇದಾರೆ. ಐ ವಿಲ್ ಟೇಕ್ ಅ ಸಿಂಪಲ್ ಎಕ್ಸಾಂಪಲ್. ರಾಜಶೇಖರ್ ಬಿಸ್ನಳ್ಳಿ ಸರ್ ನೋಡ್ಕೊರಿ, ರಾಜಶೇಖರ್ ಬಿಸ್ನಳ್ಳಿ ಸರ್ ನಿಮಗೆ ಪಾಲಿಟಿ ಹ್ಯಾಂಡಲ್ ಮಾಡ್ತಾರೆ, ಅದು ಪ್ರಿಲಿಮ್ಸ್ ಕಮ್ ಮೇನ್ಸ್ ಎರಡನ್ನೂ ಹ್ಯಾಂಡಲ್ ಮಾಡ್ತಾರೆ. ಮತ್ತು ಸ್ವಲ್ಪ ಪೋರ್ಷನ್ ಅಲ್ಲಿ ನೋಡ್ಕೊಂಡು GS 4 ಪೇಪರ್ ಹ್ಯಾಂಡಲ್ ಮಾಡ್ತಾರೆ, ಲೈಕ್ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಮಾರಾಲಿಟಿ ಹೆಲ್ಪ್ ಮಾಡ್ತಾರೆ. ಸೊ ರಾಜಶೇಖರ್ ಸರ್ ನೋಡ್ಕೊಡಿ, ಹಿ ಇಸ್ ಆಲ್ಸೋ UPSC, ಒನ್ ಟೈಮ್ UPSC ಮೇನ್ಸ್ ಹೋಗಿ ನೆಕ್ಸ್ಟ್ ಇಂಟರ್ವ್ಯೂ ಅಟೆಂಡ್ ಆಗಿದ್ದಾರೆ. ಸೊ ಅದೇ ತರ ನೋಡ್ಕೊಡ್ರಿ, ಅದೇ ತರ ನೆಕ್ಸ್ಟ್ ಫ್ಯಾಕಲ್ಟಿ
ಓಕೆ ನೆಕ್ಸ್ಟ್ ಫ್ಯಾಕಲ್ಟಿ ಸೊ ಇವ್ ನೋಡ್ರಿ ಮಂಜುನಾಥ್ ಸರ್ ಅಂತ ಐ ಥಿಂಕ್ ಆಲ್ರೆಡಿ ನೋಡಿದಲ್ಲಿ ಮನ್ನಿ ಓಕೆ 2 days ಬ್ಯಾಕ್ ಏನ್ ಮಾಡ್ಕೋದ್ರಿ ಓಕೆ 2 days ಬ್ಯಾಕ್ ಓಕೆ 2 days ಬ್ಯಾಕ್ ನಿಮ್ಗೆ ಎಥಿಕ್ಸ್ ನ ಹೇಳಿಕೊಟ್ಟಿದ್ದಾರೆ. ಇವ್ರು ಏನ್ ಮಾಡ್ತಾರೆ ಗೊತ್ತ್ರಿ, ಇವರು ನಮ್ಮಲ್ಲಿ ಇವಾಗ ಈ ಕೋರ್ಸ್ಗೆ ಜಾಗ್ರಫಿ ಮಾಡ್ತಾರೆ ಪ್ಲಸ್ ಮೇನ್ಸ್ ಕ್ಲಾಸ್ ಅಲ್ಲಿ GS1 GS2 ಅಂಡ್ GS3 ಈ ಮೂರರಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ 3 GS ಪೇಪರ್ ಹೇಳ್ತಾರೆ ಅಂದಾಗ ಆಬ್ವಿಯಸ್ಲಿ ಹಿ ಮಸ್ಟ್ ಬಿ ಎಮಿನೆಂಟ್ ಪರ್ಸನ್ ರೈಟ್. ಯಾಕಂದ್ರೆ ಅವರು ನೋಡ್ಕೊಡ್ರಿ 2 ಸಲ KS ಇಂಟರ್ವ್ಯೂ ಹೋಗಿದ್ದಾರೆ, 1 time UPSC ಇಂಟರ್ವ್ಯೂ ಹೋಗಿದ್ದಾರೆ. ಸೊ ಹೀಗಾಗಿ ಈ ಫ್ಯಾಕಲ್ಟಿ ಈ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಲ್ಲೇನಿದೆ ಗೊತ್ತ್ರಿ, ನೆಕ್ಸ್ಟ್ ಫ್ಯಾಕಲ್ಟಿ ನೆಕ್ಸ್ಟ್ ಫ್ಯಾಕಲ್ಟಿ one second. Okay. So next ನೋಡ್ಕೊಡಿ, ನೆಕ್ಸ್ಟ್ ಫ್ಯಾಕಲ್ಟಿ ಅಂತ ಬಂದಾಗ ನಮ್ಮಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಫ್ಯಾಕಲ್ಟಿ ನೋಡ್ಕೊಡ್ರಿ. ಇಲ್ಲಿ ಅಭಿಷೇಕ್ ಸರ್ ಅಂತ ಇದ್ದಾರೆ. ಅಭಿಷೇಕ್ ಸರ್ ಇವ್ರು ನಮ್ಮಲ್ಲಿ ನೋಡ್ಕೊಡ್ರಿ ಬಯಾಲಜಿ ಮತ್ತು GS ಪೇಪರ್ 1 ನಲ್ಲಿ ಆರ್ಟ್ ಅಂಡ್ ಕಲ್ಚರ್ ಹೇಳ್ತಾರೆ. ಬಯಾಲಜಿ ಪೇಪರ್ ಅಲ್ಲಿ ಆರ್ಟ್ ಅಂಡ್ ಕಲ್ಚರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ಕೊಡಿ, ನೆಕ್ಸ್ಟ್ ಏನ್ ಗೊತ್ತ್ರಿ ಲಕ್ಕಪ್ಪ ಸರ್ ಅಂತ ಇದ್ದಾರೆ. ಲಕ್ಕಪ್ಪ ಸರ್ ತಮ್ನಿಲಲ್ಲಿ ನಿಮ್ಗೆ ಈಸಿಲಿ ಕಾಣ್ತದೆ. ಲಕ್ಕಪ್ಪ ಸರ್ ನಮ್ಮಲ್ಲಿ ಏನ್ ಮಾಡ್ತಾರೆ ಗೊತ್ತ್ರಿ ಎಕನಾಮಿಕ್ಸ್ ತಗೊಂತಾರೆ. ಪ್ರಿಲಿಮ್ಸ್ ಕಮ್ಮಿನ್ಸ್ಗೆ ಎಕನಾಮಿಕ್ಸ್ ತಗೊಂತಾರೆ. ಅದೇ ಟೈಪ್ ನೋಡ್ಕೊಡ್ರಿ. ನನ್ನ ಹೆಸರು ರವಿ ಸಿ ನಾಯ್ಕ ರೀ. ನಾ ಈ ಕೋರ್ಸ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ ಪ್ರಿಲಿಮ್ಸ್ ಅಂಡ್ ಕಮ್ಮಿನ್ಸ್ ರೀ. ನೆಕ್ಸ್ಟ್ ನೋಡ್ಕೊಡ್ರಿ, ನೆಕ್ಸ್ಟ್ ಏನಂತಾರ ಎನ್ವಿರಾನ್ಮೆಂಟ್ ಫ್ರೀಡಮ್ ಮೇನ್ಸ್ ತಗೊಂತಾನ್ರಿ. ಪರಿಸರ ವಿಜ್ಞಾನ ಪ್ರಿಲಿಮ್ಸ್ ಕಮ್ಮಿ ಅಂತ ತಗೊಂಡ್ರಿ. ನೆಕ್ಸ್ಟ್ ಮೇನ್ ಇರೋದೇನ್ ಗೊತ್ತ್ರಿ GK ಪ್ಲಸ್ ಕರೆಂಟ್ ಅಫೇರ್ಸ್ ನಾ ತಗೊಂತೀನಿ. ಇದ್ರ ಜೊತೆಗೆ ಮೇನ್ಸ್ ಅಂತ ಬಂದಾಗ ಜನರಲ್ ಸ್ಟಡಿ 3 ಪೇಪರ್ನ ನಾನೇ ಹ್ಯಾಂಡಲ್ ಮಾಡ್ತೇನೆ, ಅಂದ್ರೆ ಡಿವೈಡ್ ಮಾಡ್ತೇನೆ. ಯಾಕಂದ್ರೆ ಜನರಲ್ ಸ್ಟಡಿ 3 ಪೇಪರ್ ಅಲ್ಲಿ ನೋಡ್ಕೊಡಿ. ಓಕೆ ಸರ್, ನಿಮ್ಮ ಫ್ರೀ ಟೈಮ್ ಅಲ್ಲಿ ಕ್ಲಾಸಸ್ ಮಾಡಿ KS ಗೆ ಹೆಲ್ಪ್ ಡೆಫಿನೆಟ್ಲಿ ಮಾಡ್ತೀವಿ. ಯಾಕಂದ್ರೆ ಒಂದು ಕೋರ್ಸ್ ತಗೊಂಡ್ಬರ್ತೀವಿ. ಸೊ ನಾನು ಸ್ಪೆಷಲಿ ಈ ಕೋರ್ಸ್ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇರೋದು ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, GK ಅಂಡ್ ಕರೆಂಟ್ ಅಫೇರ್ಸ್. ಯಾಕಂದ್ರೆ GK ನಿಮ್ಮ ಎಕ್ಸಾಮಿನೇಷನ್ ಬಹಳ ಇಂಪಾರ್ಟೆಂಟ್ ಆಗತ್ರಿ. ಅದೇ ಮೇನ್ಸ್ ಅಂತ ಬಂದಾಗ ನಾ ಜನರಲ್ ಸ್ಟಡಿ 3 ಪೇಪರ್ ಅಲ್ಲಿ 2 ಸಬ್ಜೆಕ್ಟ್ ನಿಮ್ಗೆ ಹ್ಯಾಂಡಲ್ ಮಾಡಿಕೊಡ್ತೇನೆ ಅಂದಾಗ ಫಸ್ಟ್ ನಾವು ಒಂದು ಕ್ಲಾರಿಟಿ ಇಟ್ಕೋಬೇಕು. ಯಾಕಂದ್ರೆ ನಾವು ಈ ಕೋರ್ಸ್ಗೆ ಟೀಮ್ ಮಾಡಿದ್ದೇನೆ ಗೊತ್ತ್ರಿ, ಒಂದು ಸ್ಪೆಷಲಿ ಮೇಡ್ ಅಂದಾಗ ಎಲ್ಲ ಫ್ಯಾಕಲ್ಟಿ ಎಕ್ಸ್ಪೀರಿಯನ್ಸ್ ಮತ್ತು ವೇರಿಯಸ್ ಎಕ್ಸಾಮ್ಗೆ ಅಟೆಂಡ್ ಮಾಡಿದವ್ರನ್ನ ತಗೊಂಡ್ಬಂದಿರುತ್ತೆ. ಯಾಕಂದ್ರೆ ಎಕ್ಸಾಮ್ ಅಟೆಂಡ್ ಮಾಡಿದವ್ರಿಗೆ ಏನ್ ಗೊತ್ತ್ರಿ ಎಕ್ಸಾಮ್ದ ಒಂದು ವ್ಯಾಲ್ಯೂ ಗೊತ್ತಿರ್ತದೆ ಮತ್ತು ಯಾವ ತರ ಟ್ಯಾಕಲ್ ಮಾಡ್ಬೇಕಂತ ಇರ್ತದೆ. ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಅವ್ರವ್ರ ಸಬ್ಜೆಕ್ಟ್ ಅವ್ರು ಎಕ್ಸ್ಪರ್ಟ್ ಇರ್ತಾರೆ. ಬಟ್ ನಾವ್ ಹೇಗ್ ಮಾಡಿದ್ರೆ ಗೊತ್ತ್ರಿ, ನಮ್ಮ ಟೀಮ್ ಹೇಗಿದೆ ಗೊತ್ತ್ರಿ ಈಚ್ ಫ್ಯಾಕಲ್ಟಿ ಅಂದ್ರೆ ಪ್ರತಿಯೊಬ್ಬ ಶಿಕ್ಷಕರು ಏನ್ ಮಾಡ್ಬೋದ್ರಿ ಅವರ ಸಬ್ಜೆಕ್ಟ್ ಅಷ್ಟೇ ಅಲ್ಲ, ಈಚ್ ಫ್ಯಾಕಲ್ಟಿ ಹ್ಯಾಸ್ ಟು ಗೋ ಫಾರ್ 360 ಡಿಗ್ರಿ ಆಂಗಲ್. ಅಂದ್ರೆ ಈಗ ನೀವು ಜಾಗ್ರಫಿ ಸಬ್ಜೆಕ್ಟ್ ಸ್ಟಾರ್ಟ್ ಆದ ಬರೀ ಜಾಗ್ರಫಿ ಒಂದೇ ಅಲ್ಲ, ಜಾಗ್ರಫಿ ವಿಷಯವನ್ನು ಹಿಡ್ಕೊಂಡು ಬೇರೆ ಎಲ್ಲಾ ವಿಷಯಗಳನ್ನು ಕನೆಕ್ಟ್ ಮಾಡಿರ್ತಾರೆ. ಸೊ ಹೀಗಾಗಿ ಪ್ರತಿ ಫ್ಯಾಕಲ್ಟಿ 360 ಡಿಗ್ರಿಯಲ್ಲಿ ದೇ ಆರ್ ಗೋಯಿಂಗ್ ಟು ಟೇಕ್ ದ ಕೋರ್ಸ್ ಪ್ಲಸ್ ಇದೇ ಜೊತೆ ನೋಡ್ಕೊಡಿ. ಓಕೆ ನಾಳೆ ನಾವು ಆಸ್ ಐ ಪ್ರಾಮಿಸ್ ಸೂಪರ್ 50 ಅಂತೇಳಿ ನಾವೇನ್ ಮಾಡತ್ರಿ ಬ್ಯಾಚ್ ಮಾಡ್ತೇವೆ. ಸೂಪರ್ 50 ಸ್ಪೆಷಾಲಿಟಿ ಏನಂತಂದಾಗ ಆಬ್ವಿಯಸ್ಲಿ 1-to-1 ಮೆಂಟರ್ಶಿಪ್ ಬೇರೆ ಬೇಕ್ರಿ. 1-to-1 ಮೆಂಟರ್ಶಿಪ್ ಬೇಕಂದಾಗ ಸೂಪರ್ 50 ಏನ್ ಮಾಡ್ತೇವೆ ಗೊತ್ತ್ರಿ, ಇಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಪ್ಲಸ್ ಇಂಟರ್ವ್ಯೂ ಮೀನ್ಸ್ ಪರ್ಸನಾಲಿಟಿ ಟೆಸ್ಟ್ ನಿಮ್ಗೆ ಫ್ಯಾಕಲ್ಟಿ ಇರ್ತಾರೆ. ಮತ್ತು ಎವ್ರಿ 2 ಡೇಸ್ಗೊಮ್ಮೆ ಈಚ್ ಫ್ಯಾಕಲ್ಟಿ ನಿಮ್ ಜೊತೆ ಲೈವ್ ಇಂಟ್ರಾಕ್ಟ್ ಹಾಕೊಂಡು ನಿಮ್ಗೆ ಇನ್ ಕೇಸ್ ಮೇನ್ಸ್ ಅಥವಾ ಮೇನ್ಸ್ ಪೇಪರ್ ಕರೆಕ್ಷನ್ ಇದ್ರು ಡೆಫಿನೆಟ್ಲಿ ವಿಲ್ ಕವರ್ ಮಾಡ್ಕೊಂಡು 1-to-1 ಮೆಂಟರ್ಶಿಪ್ ಇರ್ತಾರೆ. ಸರ್ ಮತ್ತೆ ಇದು ಸೂಪರ್ 50 ಅಂತ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ರೀ. ಆಬ್ವಿಯಸ್ಲಿ ಅನ್ಬೋದ್ರಿ ಸರ್ ಇಷ್ಟೆಲ್ಲ ಬೈಫರ್ಕೇಶನ್ ಯಾಕಂತಂದ್ರ ಆಬ್ವಿಯಸ್ಲಿ CTA ಕೋರ್ಸ್ ತಗೊಂಡ್ರೆ ಸ್ವಲ್ಪ ಲಿಬರಲ್ ಮಾಡಿಕೊಡಿ ಸರ್. ಡೆಫಿನೆಟ್ಲಿ ಪುಷ್ಪ ಅವ್ರೆ ಡೆಫಿನೆಟ್ಲಿ ಮಾತಾಡ್ತೀವಿ. ಐ ಥಿಂಕ್ ಆಲ್ರೆಡಿ ನೋಡಿದ್ರಿ ಅನ್ಕೊಂತೇನೆ. ಅದ್ರ ಜೊತೆ ನೋಡ್ಕೊಡಿ, ನಾವು ಕೋರ್ಸ್ ಮಾಡ್ತಾ ಇರೋದು ಪ್ರಿಲಿಮ್ಸ್ ಸಪರೇಟ್ ಬ್ಯಾಚ್ ಇದೆ ರೀ. ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಸಪರೇಟ್ ಇದೆ ರೀ. ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಸಪರೇಟ್ ಇದೆ. ಅದ್ರ ಜೊತೆಗೆ ಸೂಪರ್ 50 ಅನ್ನೋದು ಒಂದು ಎಕ್ಸ್ಟ್ರಾ ಅಂತ ಸರ್. ಸೂಪರ್ 50 ಏನು ಗೊತ್ತ್ರಿ, ಎಲ್ಲ ಫ್ಯಾಕಲ್ಟೀಸ್ ನಿಮಗೆ ಅಟ್ಲೀಸ್ಟ್ 2 ಡೇಸ್ಗೊಮ್ಮೆ ಆದ್ರೂ ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಸಿಗ್ತಾರೆ. ಆನ್ಲೈನ್ ಕ್ಲಾಸ್ KS ಆನ್ಲೈನ್ ಕ್ಲಾಸ್ ಎಷ್ಟಾಗುತ್ತೆ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ 3 ಕೋರ್ಸ್ ಹಾಕಿರೋ. ಬರೀ ಪ್ರಿಲಿಮ್ಸ್ ಅಷ್ಟೇ ಒಂದು ಕೋರ್ಸ್. ಯಾಕಂದ್ರೆ ಸಮ್ ಸ್ಟೂಡೆಂಟ್ಸ್ ವಿಲ್ ಬಿ ದೇರ್ ದಟ್ ಏನ್ ಹೇಳ್ತಾರ, ಇಲ್ಲ ಸರ್ ನಾನು ಪ್ರಿಲಿಮ್ಸ್ ಆಗಲಿ ಆಮೇಲೆ ಮೇನ್ಸ್ ನೋಡೋಣ ಅಂತ. ಸಮ್ ಸ್ಟೂಡೆಂಟ್ಸ್ ಏನ್ರಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಜೊತೆ ಇವಾಗ ಪ್ರಿಪೇರ್ ಮಾಡ್ತಾರೆ. ಅಂಡ್ ಸಮ್ ಸ್ಟೂಡೆಂಟ್ಸ್ ಗೆ 1-to-1 ಮೆಂಟರ್ಶಿಪ್ ಬೇಕಾಯ್ತು, ಅದಕ್ಕೆ ನಾವು ಸೂಪರ್ 50 ಅಂತ ಹೇಳಿದ್ದಾರೆ.
ಸೊ ಹೀಗಾಗಿ ಈ ಆಲ್ ಕೋರ್ಸಸ್, ಈ 3 ಕೋರ್ಸಸ್ ನಿಮಗೆ ಆಲ್ರೆಡಿ ನೋಡ್ಕೊಡಿ ನಿಮ್ಮ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ, ಅದ್ರ ಜೊತೆಗೆ ಸೂಪರ್ 50 ಅನ್ನೋದು ನಾಳೆ ಈವ್ನಿಂಗ್ ತನ ಅಂದ್ರೆ ನಿಮ್ಗೆ ಲಾಂಚ್ ಆಗುತ್ತೆ. ಅದರಲ್ಲಿ ಸ್ಪೆಷಾಲಿಟಿ ನಿಮ್ಗೆ ಆಲ್ರೆಡಿ ನಂಬರ್ ಕೊಟ್ಟಿದ್ವಿ, ಯು ಕ್ಯಾನ್ ಹ್ಯಾವ್ ಅ ಎನ್ಕ್ವೈರ್. ಓಕೆ, ಯು ಕ್ಯಾನ್ ಹ್ಯಾವ್ ಅ ಎನ್ಕ್ವೈರ್. ಮತ್ತೆ ನೋಡ್ಕೊಡಿ, ಸಮ್ ಸ್ಟೂಡೆಂಟ್ಸ್ ವಿಲ್ ಬಿ ದೇರ್. ಸರ್ ಭಾಷೆ ರೀ ಮೀನ್ಸ್ ಲ್ಯಾಂಗ್ವೇಜ್. ಎಷ್ಟೋ ಸ್ಟೂಡೆಂಟ್ಗೆ ಫಸ್ಟ್ ಕ್ಲಾರಿಟಿ ಮಾಡ್ತೇನೆ ನಾನು. ಎಷ್ಟೋ ಸ್ಟೂಡೆಂಟ್ ನೋಡ್ಕೊಡಿ ಲ್ಯಾಂಗ್ವೇಜ್ ಅಂತ ಇರ್ತೀವಿ. ಪ್ಲೀಸ್ ರಿಮೆಂಬರ್, ಕರ್ನಾಟಕಕ್ಕೆ 2 ಆಡಳಿತ ಭಾಷೆ ಮೀನ್ಸ್ ಕನ್ನಡ ಮತ್ತು ಆಂಗ್ಲವನ್ನು ನೀವು ಓದಲೇಬೇಕ್ರಿ. ಮೀನ್ಸ್ ಕರ್ನಾಟಕ ಹ್ಯಾವ್ 2 official language, that is ಕನ್ನಡ as well as English. both language you have to learn. ಪ್ಲೀಸ್ ರಿಮೆಂಬರ್ ಸರ್, ನೀವು ಯಾವ್ದರ ಲ್ಯಾಂಗ್ವೇಜ್ ಅಲ್ರಿ, ನಿಮಗೇನ್ ಗೊತ್ತ್ರಿ, ವಿಷಯವನ್ನು ಎಕ್ಸ್ಪ್ಲೇನ್ ಮಾಡಕ್ ಬಂದ್ರೆ ಸಾಕ್ರಿ. ಸಿ there are certain topics we have to learn English, there are certain topic we have to go for mother tongue. ಅಂದ್ರೆ ಕೆಲವು ವಿಷಯಗಳು ನಾವೇನ್ ಗೊತ್ತ್ರಿ ಮದರ್ ಟಂಗ್ ಅಲ್ಲಿ ಕರಿಬೇಕಾಗತ್ರಿ, ಕೆಲವು ವಿಷಯಗಳು ನಾವೇನ್ರಿ ಡೈರೆಕ್ಟ್ಲಿ ಇಂಗ್ಲಿಷ್ ಬುಕ್ ಅಲ್ಲಿ ಹೋಗ್ತಾರೆ. ಐ ವಿಲ್ ಟೇಕ್ ಎ ಸಿಂಪಲ್ ಎಕ್ಸಾಂಪಲ್. ಹಿಸ್ಟ್ರಿ, ಇತಿಹಾಸ ನನಗೇನ್ ಗೊತ್ತ್ರಿ, ಸ್ಟೋರಿ ನೆನ್ಪಿಡ್ಬೇಕಂದ್ರ ಮಾತೃಭಾಷೆಯಲ್ಲಿ ಬೇಗ ಅರ್ಥ ಆಗತ್ರಿ. ಅದೇ ಟೈಪ್ ಕೆಲವೊಂದಷ್ಟು ಸೈನ್ಸ್ ಅಂತ ಬಂದಾಗ ಸ್ವಲ್ಪ ಇಂಗ್ಲಿಷ್ ತಗೊಂಡ್ರೆ ಬೇಗ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ದಾಟ್ಸ್ ವೈ ಲ್ಯಾಂಗ್ವೇಜ್ ಶುಡ್ ನಾಟ್ ಬಿ ಬ್ಯಾರಿಯರ್ ಫಾರ್ ಯುವರ್ ಪ್ರಿಪರೇಷನ್. ಅಂದ್ರೆ ನಿಮ್ಮ ಪ್ರಿಪರೇಷನ್ ಭಾಷೆನೂ ಮಧ್ಯ ತರಬೇಡ್ರಿ. ಯಾಕಂದ್ರೆ ಕರ್ನಾಟಕದಲ್ಲಿ 2 official ಲ್ಯಾಂಗ್ವೇಜ್ ಅದ್ರಿ. ಕರ್ನಾಟಕ 2 official ಲ್ಯಾಂಗ್ವೇಜ್. ಸೊ ಪ್ಲೀಸ್ ಇದೊಂದು ಕ್ಲಾರಿಫೈ ಮಾಡ್ತಾನೆ. ಯಾಕಂದ್ರೆ ಸಮ್ ಸ್ಟೂಡೆಂಟ್ಗೆ ಕೆಲವೊಂದು ಟೈಮ್ ಲ್ಯಾಂಗ್ವೇಜ್ ಅಂತ ಕೇಳ್ತೀರಿ. ಸರ್ ಮೇನ್ಸ್ ನೀವು ಯಾವ್ದಾರ ಭಾಷೆಯಲ್ಲಿ ಬರೀ ನಿಮಗೆ ಅನಿಸಿದಂದ್ರೆ ನಿಮ್ಮ ಭಾವನೆಗಳನ್ನು ಮತ್ತು ನಿಮ್ಮ ನಾಲೆಜ್ ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಬಂದ್ರೆ ಸಾಕ್ರಿ. ಸೊ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಇದೆ ರೀ, ಅಲ್ಲಿ ನೀವು ಫ್ರೀ ಕಂಟೆಂಟ್ PDF ಡೌನ್ಲೋಡ್ ಮಾಡ್ಕೋಬಹುದು. ಈಚ್ ಡೇ ಕರೆಂಟ್ ಅಫೇರ್ಸ್ PDF ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ವಿಡಿಯೋಸ್ ನೋಡ್ಬೋದ್ರಿ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾವು ಡೈಲಿ ಏನ್ ಮಾಡ್ತೇವ್ರಿ, ಆನ್ಲೈನ್ ಕರೆಂಟ್ ಅಫೇರ್ಸ್ ಇನ್ಫಾರ್ಮೇಶನ್ ಕೊಟ್ಟಿರ್ತೇವ್ರಿ. ಸೊ ಪ್ಲೀಸ್ ಹ್ಯಾವ್ ಓಕೆ. ನಮ್ಮ ಟೀಮ್ ಇರೋದು ಏನ್ ಗೊತ್ತ್ರಿ, ಸೊ ಬೆಸ್ಟ್ ಇದೆ ಸರ್. ಮತ್ತೆ ಹಾಗಾದ್ರೆ ಇದು ಆನ್ಲೈನ್ ಕೋರ್ಸ್ ಆದ್ರೆ ಸರ್ ಮತ್ತೆ ಆಫ್ಲೈನ್ ಯಾವಾಗ? ಯಾಕಂದ್ರೆ ಸಮ್ ಸ್ಟೂಡೆಂಟ್ಸ್ ಏನ್ರಿ ಆಫ್ಲೈನ್ ಕ್ಲಾಸ್ ಬೇಕಾಗಿರ್ತದ್ರಿ. ಓಕೆ, ಮೋಸ್ಟ್ ಆಫ್ ದ ಟೈಮ್ ಆನ್ಲೈನ್ ಕ್ಲಾಸ್ ತಗೊಂಡ್ರೆ ಏನಪ್ಪ ಅಂದ್ರೆ ವರ್ಕಿಂಗ್ ಪೀಪಲ್ ಇರ್ತಾರೆ. ಯಾಕಂದ್ರೆ ಅವ್ರು ಟೈಮ್ ಬ್ಯಾಲೆನ್ಸ್ ಮಾಡ್ಲೇಬೇಕ್ರಿ. ವಿ ಹ್ಯಾವ್ ಟು ಮ್ಯಾನೇಜ್ ದ ಬೋತ್ ಟೈಮ್, ರೈಟ್? ಸರ್ ಆಫ್ಲೈನ್ ಅಂತ ಬಂದಾಗ ನಾನು ಮತ್ತು ಮೋಸ್ಟ್ ಆಫ್ ಅವರ್ ಫ್ಯಾಕಲ್ಟೀಸು ಧಾರವಾಡದಲ್ಲಿರುವ ಕ್ಲಾಸಿಕ್ ಎಜುಕೇಶನ್ ಅಲ್ಲಿ ನಾವು ಫ್ಯಾಕಲ್ಟಿ ಆಲ್ಮೋಸ್ಟ್ ಅಲ್ಲಿ ನಮ್ಮಲ್ಲಿ ಕ್ಲಾಸ್ ಮಾಡೋರು ಆನ್ಲೈನ್ ಕ್ಲಾಸ್ ಮಾಡೋ ಈ ಕೋರ್ಸ್ಗೆ ಎಲ್ಲ ಕ್ಲಾಸಿಕ್ ಇಂಗ್ಲಿಷ್ ಮೀಡಿಯಂ ಫ್ಯಾಕಲ್ಟಿ ಇದ್ದಾರೆ. ಯಾಕಂದ್ರೆ ನಮ್ಮ ಇಂಗ್ಲಿಷ್ ಮೀಡಿಯಂ ಫ್ಯಾಕಲ್ಟಿ ಹೇಗಿದೆ ಅಂತ ಆಲ್ರೆಡಿ ಓಲ್ಡ್ ಸ್ಟೂಡೆಂಟ್ಸ್ ನೋಡಿದ್ದಾರೆ. ಸೊ ಹೀಗಾಗಿ ಆಫ್ಲೈನ್ ಅಂತ ಬಂದಾಗ ಯು ಕ್ಯಾನ್ ಗೋ ಫಾರ್ ಕ್ಲಾಸಿಕ್ ರೀ. ನಿಮ್ಗೆ ಆಫ್ಲೈನ್ ಕ್ಲಾಸ್ ಬೇಕಂದ್ರೆ ನೀವು ಕ್ಲಾಸಿಕಲ್ ಬರ್ರಿ, ಅಲ್ಲಿ ನಾವೇ ಎಲ್ಲ ಫ್ಯಾಕಲ್ಟಿಗಳು ಅಲ್ಲಿ ಆಫ್ಲೈನ್ ಅಲ್ಲಿ ಕ್ಲಾಸಿಕಲ್ ಸಿಗ್ತದ್ರಿ. ಬಟ್ ಆನ್ಲೈನ್ ಬೇಕಂತಂದ್ರೆ ಪ್ಲೀಸ್ ಗೋ ಫಾರ್ KS ಗುರೂಜಿಯಲ್ಲಿ ನಾವು ಅವೈಲೇಬಲ್ ಇರ್ತೇವ್ರಿ. KS ಗುರೂಜಿಯಲ್ಲಿ ಅವೈಲೇಬಲ್ ಇರ್ತೇವ್ರಿ. KS ಗುರೂಜಿ ಯಾಕಂದ್ರೆ ಆಲ್ರೆಡಿ ಓಲ್ಡ್ ಸ್ಟೂಡೆಂಟ್ಸ್ ಅಂತೂ ನಮ್ದು ಫೀಡ್ಬ್ಯಾಕ್ ಆಲ್ರೆಡಿ ರೆಕಗ್ನೈಸ್ ಆಗಿದ್ರಿ. ಬಟ್ ನ್ಯೂ ಸ್ಟೂಡೆಂಟ್ಗೆ ಅಂತ ಒಂದು ಗ್ಯಾರಂಟಿ ಕೊಡ್ಬೇಕಾದ್ರೆ ಸರ್ ಪ್ರೀವಿಯಸ್ ಕೋರ್ಸ್ ಫೀಡ್ಬ್ಯಾಕ್ ತಗೊಂಡು ಆಮೇಲೆ ಬೇಕಾದ್ರೆ ಬರ್ರಿ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಆದ್ಮೇಲೆ ನಾವು ಐ ವಿಲ್ ಎಂಟರ್ ಮೈ ಕೋರ್ಸ್ ರೀ. ನನ್ನ ಕೋರ್ಸ್ ನ ಎಂಟರ್ ಮಾಡ್ತೀರಿ. ಬಿಫೋರ್ ಓಕೆ ಯಾವುದೇ ಒಂದು ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ತಲೆಯಲ್ಲಿ ಇಟ್ಕೊಡ್ರಿ, ಸೈನ್ಸ್ ಅಂಡ್ ಟೆಕ್ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ರೀ. ನಮ್ಮ ಕೋರ್ಸು ಬೈಲಿಂಗ್ವಲ್ ಇರ್ತದ್ರಿ. ನಮ್ಮ ಕೋರ್ಸು ಬೈಲಿಂಗ್ವಲ್ ಮತ್ತು ನಿಮ್ಗೆ ನೋಟ್ಸ್ ಜೊತೆಗೆ ಬೈಲಿಂಗ್ವಲ್ ಸಿಗ್ತದೆ. ಕನ್ನಡ ನೋಟ್ಸ್ ಕೊಡ್ತೀವ್ರಿ ಮತ್ತು ಇಂಗ್ಲಿಷ್ ಅಲ್ಲಿ ನೋಟ್ಸ್ ಕೊಡ್ತೀವಿ. ಅಂದ್ರೆ ಬೈಲಿಂಗ್ವಲ್ ಕ್ಲಾಸ್ ಇರ್ತದ್ರಿ ಮತ್ತು ಬೈಲಿಂಗ್ವಲ್ ನೋಟ್ಸ್ ಇರ್ತೈತ್ರಿ. ಅಂಡ್ ವರ್ಕಿಂಗ್ ಪೀಪಲ್ಗೆ ನೀವು ಲೈವ್ ಕ್ಲಾಸ್ ಅಟೆಂಡ್ ಆಗಲ್ಲ, ನಿಮ್ಗೆ ರೆಕಾರ್ಡೆಡ್ ವಿಡಿಯೋ ನಿಮ್ಗೆ ಅಲ್ಲೇ ಪ್ಲೇ ಸ್ಟೋರ್ದಲ್ಲಿ ಸಿಗ್ತೈತ್ರಿ. ಅಂದ್ರೆ ಆಪ್ ನಲ್ಲಿ ಪ್ಲೇ ಸ್ಟೋರ್ ಸಿಗತ್ರಿ. ಸೊ ಹೀಗಾಗಿ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋದು ಸೈನ್ಸ್ ಅಂಡ್ ಟೆಕ್ನಾಲಜಿ. ಐ ಆಮ್ ಗೋಯಿಂಗ್ ಟು ಡಿಬಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನೋಡ್ಕೊಡ್ರಿ ಸರ್, ಪ್ರಿಲಿಮ್ಸ್ ಹೇಗೆ ಹಾಗೂ ಮೇನ್ಸ್ ಹೇಗೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಿಲಿಮ್ಸ್ ಹೇಗೆ, ಆದರೆ ಮೇನ್ಸ್ ಹೇಗೆ, ಪ್ಲಸ್ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ನ ಎರಡನ್ನೂ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದು ಇವತ್ತಿನ ಸೆಷನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಓಕೆ ಸರ್, ಮೇನ್ಸ್ ಇಂಗ್ಲಿಷ್ ನಲ್ಲಿ ಬರೆಯೋ ಆಸ್ಪಿರೆಂಟ್ 97 ಇದ್ದಾರೆ, ಕನ್ನಡದಲ್ಲಿ ಬರೆಯೋಣ ಕಡಿಮೆ ಸೆಲೆಕ್ಟ್ ಮಾಡ್ತಾರೆ. ಶಿರೀಶ್ ಅವರೇ ಅಷ್ಟು ಜನ ಸೆಲೆಕ್ಟ್ ಆಗ್ತಾರೆ, ಇಷ್ಟು ಜನ ಸೆಲೆಕ್ಟ್ ಆಗ್ತಾರಲ್ರಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ನಾಲೆಜ್ ನ ಎಕ್ಸ್ಪ್ರೆಸ್ ಮಾಡಕ್ ಬಂದ್ರೆ ಸಾಕ್ರಿ. ಅದು ಯಾವ್ದಾರ ಲ್ಯಾಂಗ್ವೇಜ್ ತಗೊಳ್ಳಿ. ಯಾಕಂದ್ರೆ ಕರ್ನಾಟಕ 2 official ಲ್ಯಾಂಗ್ವೇಜ್. ನಿಮಗೆ ಕನ್ನಡದಲ್ಲಿ ಕಂಫರ್ಟಬಲ್ ಇದ್ರೆ ಕನ್ನಡದಲ್ಲಿ ಬರ್ರಿ, ಇಂಗ್ಲಿಷ್ ಅಲ್ಲಿ ಕಂಫರ್ಟಬಲ್ ಇದ್ರೆ ಇಂಗ್ಲಿಷ್ ಅಲ್ಲಿ ಬರ್ರಿ. ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ರಿ. ಓಕೆ ಸರೀಶ್, ಪ್ಲೀಸ್ ಬ್ಯಾಲೆನ್ಸ್ ಬೋತ್ ಲ್ಯಾಂಗ್ವೇಜ್. 2 ಲ್ಯಾಂಗ್ವೇಜ್ ನ ಬ್ಯಾಲೆನ್ಸ್ ಮಾಡ್ಲೇಬೇಕ್ರಿ. ನಾವು ಒಂದೇ ಲ್ಯಾಂಗ್ವೇಜ್ ಸ್ಟಿಕ್ ಆಗ್ಲಿಕ್ಕೆ, ಯಾಕಂದ್ರೆ ಭಾಷೆ ಅನ್ನೋದು ನಮ್ಮ ಪ್ರಿಪರೇಷನ್ ಮಧ್ಯೆ ಬರಬಾರ್ದ್ರಿ. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ನಾವು ಯಾವುದೇ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಬೇಕಾದ್ರ ಯಾಕೆ ಆ ಸಬ್ಜೆಕ್ಟ್ ನ ಓದ್ಬೇಕು? ಪ್ಲೀಸ್ ರಿಮೆಂಬರ್, ದೋಸ್ ಆರ್ ನ್ಯೂ ಸ್ಟೂಡೆಂಟ್. ಓಕೆ ಈ ಫೀಲ್ಡ್ಗೆ ಹೊಸದಾಗಿ ಬರ್ತಾರೆ ನೋಡ್ಕೊಂಡು
ಕಾವ್ಯ KS ಆನ್ಲೈನ್ ಕ್ಲಾಸ್ಗೆ ಫೀಸ್ ಎಷ್ಟಿದೆ ಸರ್? ಆಲ್ರೆಡಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ 3 ಕೋರ್ಸ್ ಇದೆ ರೀ ಕಾವ್ಯ. ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಲ್ರೆಡಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿ, ಡೀಟೇಲ್ ಮಾಡಿ. ಸಿ, ಯಾವುದೇ ಕೋರ್ಸ್ ನೀವು ಸ್ಟಾರ್ಟ್ ಮಾಡಬೇಕಾದ್ರ ಇಟ್ ಕ್ಯಾನ್ ಬಿ ಎನಿ ಸಬ್ಜೆಕ್ಟ್, ಯಾವುದರ ವಿಷಯ ಅಲ್ರಿ, ಅದು ಸಬ್ಜೆಕ್ಟ್ ಇರಲೇಬೇಕಂತಲ್ಲ, ಅಥವಾ ಯಾವ್ದಾದ್ರು ನೀವು ಒಂದು ಹೊಸ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ. ಯಾವುದೇ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಯಾವುದೇ ವಿಷಯವನ್ನು ಹೋಗ್ತಿರ್ಬೇಕಾದ್ರೆ ಫಸ್ಟ್ ಯಾಕೆ ಆ ವಿಷಯವನ್ನು ಓದ್ಬೇಕ್ರಿ? ಯಾಕಂದ್ರೆ ನಿಮ್ಗೆ ರೀಸನ್ ಗೊತ್ತಾದ್ರೆ 50% ಪ್ರಿಪರೇಷನ್ ನಿಮ್ದು ಓವರ್ ರೀ. 50%. ಯಾಕಂದ್ರೆ ನಾವು ಆಲ್ರೆಡಿ ಗ್ರಾಜುಯೇಟ್ಸ್ ಇದಾವ್ರಿ, ನಾವು ಡಿಗ್ರಿ ಮುಗಿಸಿದೀವಿ ಅಂದಾಗ ನಮಗೆ ಯಾವ ವಿಷಯವನ್ನು ಏಕೆ ಓದಬೇಕಂತ ಒಂದು ಕ್ಲಾರಿಟಿ ಸಿಕ್ಕ್ರಿ. ಎಸ್, ವಿ ಹ್ಯಾವ್ ಪ್ಲೆಂಟಿ ಆಫ್ ಸೋರ್ಸ್ ರೀ, ಪ್ಲೆಂಟಿ ಆಫ್ ಸೋರ್ಸ್. ಈಗ ನೋಡ್ಕೊಡ್ರಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅದರಲ್ಲಿ ಹೆಂಗೆ ಪ್ಲೇ ಆಗುತ್ತೆ ಅಂತ ಒಂದ್ ಹೇಳ್ತಾನೆ. ಸೊ ಈಗ ನೋಡ್ಕೊಡ್ರಿ, ಯಾವುದೇ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಗೋ ಫಾರ್ ವೈ ಐ ಹ್ಯಾವ್ ಟು ರೀಡ್, ವೈ ಐ ಹ್ಯಾವ್ ಟು ರೀಡ್. ಇದು ಗೊತ್ತಾರ 50% ಓವರಿ. ನೆಕ್ಸ್ಟ್ ನೋಡ್ಕೊಡ್ರಿ, ವಾಟ್. ಓಕೆ, ಏನು ಓದ್ಬೇಕ್ರಿ ನೀವು? ನೋಡ್ರಿ, KS ಅಧಿಕಾರಿ ಆಗ್ಬೇಕಂತ, KS ಓದ್ಬೇಕಂತ ಬಂದಾಗ ಯಾಕೆ ನಾ KS ಅಧಿಕಾರಿ ಆಗ್ಬೇಕು ಮತ್ತು ಯಾವ ವಿಷಯಗಳನ್ನು, ಈ ವಿಷಯಗಳನ್ನು ಏಕೆ ಓದ್ಬೇಕನ್ನೋದು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಪ್ಲೀಸ್ ರಿಮೆಂಬರ್, ಸಿ, ಇಫ್ ಯು ವಾಂಟ್ ಟು ಸ್ಟಡಿ ದ KS, ಫಸ್ಟ್ ಯು ಶುಡ್ ಹ್ಯಾವ್ ಅ ಕ್ವಶನ್ ಮಾರ್ಕ್. ನಿಮ್ಮಲ್ಲಿ ಒಂದು ಕ್ವಶನ್ ಮಾರ್ಕ್ ಮಾಡ್ಕೊಡ್ರಿ, ಏನಂತೇಳಿ, ವೈ ಐ ಹ್ಯಾವ್ ಟು ಜಾಯಿನ್ ಅಂಡ್ ವೈ ಐ ಹ್ಯಾವ್ ಟು ರೀಡ್ ದೀಸ್ ಸಬ್ಜೆಕ್ಟ್. ಈ ವಿಷಯಗಳನ್ನ ಏಕೆ ಓದ್ಬೇಕಾದ್ರೆ ಇದು ಗೊತ್ತಾದ್ಮೇಲೆ ಗೊತ್ತ್ರಿ ವಾಟ್ ಅಂತ ಹೇಳ್ತಾರೆ. ವಾಟ್ ಅಂತ ಬಂದ ನೋಡ್ಕೊಡಿ, ಆಬ್ವಿಯಸ್ಲಿ ನೋಡ್ಕೊಡ್ರಿ, ಒನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಗೈಡೆನ್ಸ್ ರೀ. ಯಾವಾಗಿದ್ರು ಗೈಡೆನ್ಸ್ ಬೇಕ್ರಿ, ಪ್ಲೀಸ್ ರಿಮೆಂಬರ್. ಯಾಕಂದ್ರ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಎರಡೂ ಮಾಡ್ಬೇಕಂದ್ರೆ ಈಗಿನ ಎಕ್ಸಾಮಿನೇಷನ್ ಸ್ಟ್ಯಾಂಡರ್ಡ್ ಹೇಗೆ ಗೊತ್ತ್ರಿ, ಒಂದು ನಿಮ್ಗೆ ಪ್ರಾಪರ್ ಕೋಚಿಂಗ್ ಇರ್ಬೇಕ್ರಿ, ಇಲ್ಲ ಒಂದು ಪ್ರಾಪರ್ ಗೈಡೆನ್ಸ್ ಇರ್ಬೇಕ್ರಿ. ಸರ್, ಕೋಚಿಂಗ್ ಸಿಗ್ತದೆ ಬಟ್ ಗೈಡೆನ್ಸ್ ಸಿಗೋದು ಆಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಕೌಟಿಲ್ಯ ಶಾಸ್ತ್ರ ಅದನ್ನ ಹೇಳ್ತದೆ ಗೊತ್ತ್ರಿ, ಇವರ್ ನೇಬರ್ಸ್ ಆರ್ ಇವರ್ ನ್ಯಾಚುರಲ್ ಎನಿಮೀಸ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಪಕ್ಕದಲ್ಲಿರೋರು ನಿಮ್ಮ ಸ್ವಾಭಾವಿಕ ಶತ್ರುಗಳು ಅಂದಾಗ, ನೀವು KS ಎಕ್ಸಾಮ್ ಬರೀತೀರಿ, ಅವರು KS ಎಕ್ಸಾಮ್ ಬರೀತಾರ, ಆಬ್ವಿಯಸ್ಲಿ ಇಟ್ಸ್ ಅ ನೇಚರ್ ಆಫ್ ಹ್ಯೂಮನ್ ಕೈಂಡ್, ರೈಟ್? ಹ್ಯೂಮನ್ ಕೈಂಡ್ ಏನ್ ಗೊತ್ತ್ರಿ, ಅದು ಹೆಲ್ಪ್ ಮಾಡಲು ಮತ್ತು ಶೇರ್ ಮಾಡಲು ಮಾಡಕ್ ಬಿಡಲ್ರಿ. ಬಟ್ ಅದಕ್ಕಂತೇಳಿ ನೋಡ್ಕೊಡ್ರಿ, ಆಸ್ ಅ ಫ್ಯಾಕಲ್ಟಿ ಆಗಿ ನಾವು ಎಲ್ಲರನ್ನು ಸಮಾನ ಕಾಣ್ಬೇಕಾದ್ರೆ ಎಸ್ ವಿ ಹ್ಯಾವ್ ಟು ಗಿವ್ ಅ ಗೈಡೆನ್ಸ್. ಅದನ್ನ, ಈ ಹೆಲ್ಪ್ ನ ನೀವು ಫ್ರೆಂಡ್ಸ್ ಯಾರು ಮಾಡಲ್ಲ. ಯಾಕಂದ್ರೆ ಪ್ರತಿಯೊಬ್ರು ನೀವು ಎಕ್ಸಾಮ್ಗೆ ಓದ್ತಾ ಇದ್ರಿ ಅಂತ. ಅದಕ್ಕೆ ಹೇಳ್ತಾರೆ ಕೌಟಿಲ್ಯ ಏನ್ ಹೇಳಿದ್ರಿ, ಅವರ್ ನೇಬರ್ಸ್ ಆರ್ ಅವರ್ ನ್ಯಾಚುರಲ್ ಎನಿಮೀಸ್. ಅಂದ್ರೆ ನಮ್ಮ ಪಕ್ಕದಲ್ಲಿದ್ದವರು ನಮ್ಮ ಸ್ವಾಭಾವಿಕ ಶತ್ರುಗಳು ಅಂತ ಹೇಳ್ತಾರೆ. ಸೊ ನೋಡ್ಕೊಡ್ರಿ, ವೈ ಅಂತ ಗೊತ್ತಾಯ್ತು. ನೆಕ್ಸ್ಟ್ ವಾಟ್ ಅಂಡ್ ಹೌ, ಹೇಗೆ ಓದ್ಬೇಕನ್ನೋದು ಗೊತ್ತಾತಂತ ತಿಳ್ಕೊಡ್ರಿ. ಈಸಿಲಿ ಯು ಕ್ಯಾನ್ ಕ್ರ್ಯಾಕ್ ಪ್ರಿಲಿಮ್ಸ್ ರೀ, ಈಸಿಲಿ ಯು ಕ್ಯಾನ್ ಕ್ರ್ಯಾಕ್ ಪ್ರಿಲಿಮ್ಸ್ ರೀ. ಅದಕ್ಕೆ ಹೇಳ್ತಾನೆ, ಲೈಫ್ ಅಲ್ಲಿ ಏನೇ ಮಾಡಿ, ಇಟ್ ಕ್ಯಾನ್ ಬಿ ಅ ಸಬ್ಜೆಕ್ಟ್ ಇರ್ಬೋದು ಅಥವಾ ನಿಮ್ಮ ಪರ್ಸನಲ್ ಲೈಫ್ ಇರ್ಬೋದು, ಈ 3 ವಿಷಯಗಳನ್ನ ಯಾವತ್ತು ತಲೆಯಲ್ಲಿ ಇಟ್ಕೊಡ್ರಿ. ಸೊ ಇವತ್ತಿನ ಸೆಷನ್ಸ್ ಅಲ್ಲಿ, ಟುಡೇ ಸೆಷನ್, ಐ ಆಮ್ ಗೋಯಿಂಗ್ ಟು ಟೇಕ್ ದ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನಾನ್ ತಗೊಂತಿರೋದು ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ KS ಎಕ್ಸಾಮ್ಸ್ ರೀ. ಇಲ್ಲಿ ನೋಡ್ರಿ, ಪ್ರಿಲಿಮ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರಿಗೂ ಕ್ಲಾರಿಟಿ ಇದೆ ಅನ್ಕೊಂತಾನೆ. ನಮ್ಮಲ್ಲಿ ಪ್ರಿಲಿಮ್ಸ್ ಅಲ್ಲಿ ಏನ್ರಿ, ಪೇಪರ್ 1 ಅಂಡ್ ಪೇಪರ್ 2 ಇದೆ ರೀ. ಪೇಪರ್ 1, ಪೇಪರ್ 2. ಈ ಪೇಪರ್ 2 ದಲ್ಲಿ 100 ಪ್ರಶ್ನೆಗಳ ಲೆಕ್ಕ. ಪ್ಲೀಸ್ ರಿಮೆಂಬರ್ಸ್, IAS ಇಂದ ಹಿಡ್ಕೊಂಡು KS ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ತನ ಸಿಲೆಬಸ್ ಇಲ್ಲ ರೀ. ಪ್ರಿಲಿಮ್ಸ್ಗೆ ಸಿಲೆಬಸ್ ಇಲ್ಲ, ಕೇವಲ ಪ್ಯಾಟರ್ನ್ಗಳು ಮಾತ್ರ. ಫಸ್ಟ್ ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ. There is no strict syllabus for IAS to police constable or KS exams. Only we have a pattern ಇದೆ ರೀ. ಆ ಪ್ಯಾಟರ್ನ್ ಅಲ್ಲಿ ನೋಡ್ಕೊಡಿ, KS ಪ್ರಿಲಿಮ್ಸ್ ಅಲ್ಲಿ ಏನ್ ಮಾಡ್ತಾರೆ, ಪೇಪರ್ 1 100 ಕ್ವಶನ್ಸ್ ರೀ, ಪೇಪರ್ 2 102 ರೀ. ಸೊ 100 ಕ್ವಶನ್ಸ್ ಅಲ್ಲಿ ಏನ್ ಗೊತ್ತ್ರಿ, 40 ಕ್ವಶನ್ಸ್ ಆರ್ ಅಲಾಟೆಡ್ ಫಾರ್ ಸ್ಟೇಟ್ ಅಂಡ್ ಲೋಕಲ್ ಕರೆಂಟ್ ಅಫೇರ್ಸ್, ಸ್ಟೇಟ್ ಅಂಡ್ ಲೋಕಲ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ 30 ಮಾರ್ಕ್ಸ್ ಏನಿದೆಲ್ಲ, ಇದು ನಮ್ಮ ಸಬ್ಜೆಕ್ಟ್ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್. ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಈ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಇದೆ. ಪ್ರಿಲಿಮ್ಸ್ ಅಲ್ಲಿ 30 ಮಾರ್ಕ್ಸ್ಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಪರಿಸರ ವಿಜ್ಞಾನದ ಮೇಲೆ ಕೇಳಲಾಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಫಸ್ಟ್ ಹೇಳಿದೇವ್ರಿ ನಾವು, ಏನಂತಂದ್ರೆ IAS ಇಂದ KS ತನ ಪ್ರಿಲಿಮ್ಸ್ಗೆ ಯಾವುದೇ ಸ್ಟ್ರಿಕ್ಟ್ ಸಿಲೆಬಸ್ ಇಲ್ಲ, ಕೇವಲ ಪ್ಯಾಟರ್ನ್ ಮಾತ್ರ ಇದೆ ರೀ, ಪ್ಯಾಟರ್ನ್ ಮಾತ್ರ ಇದೆ. ಸೊ ಪ್ರಿಲಿಮ್ಸ್ಗೆ ನಮ್ಗೆ ಏನ್ ಗೊತ್ತಿದೆ, 30 ಮಾರ್ಕ್ಸ್ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮತ್ತು ಪರಿಸರ ವಿಜ್ಞಾನದಿಂದ ಕೇಳ್ತಾನೆ. That's why we should not stick that by saying that we have a strict syllabus. ಸಿಲೆಬಸ್ ಇಲ್ಲ, ಕೇವಲ ಪ್ಯಾಟರ್ನ್ ಇದೆ ರೀ, ಪ್ಯಾಟರ್ನ್ ಇದೆ ರೀ. ಸೊ ಹೀಗಾಗಿ ಸೈನ್ಸ್ ಅಂಡ್ ಟೆಕ್ ಪ್ರಿಲಿಮ್ಸ್ಗೆ ಹೇಗೆ ಕೇಳ್ತಾನ ಮತ್ತು ಅದೇ ವಿಷಯವನ್ನು ಮೇನ್ಸ್ಗೆ ಹೇಗೆ ಕೇಳ್ತಾನೆ. ಅಲ್ಲಿ ಟೇಕ್ ಅ ಸಿಂಪಲ್ ಎಕ್ಸಾಂಪಲ್. ಇತ್ತೀಚೆಗೆ ನಾವು ಚಂದ್ರಯಾನ 3 ಅಂತ ಮಾಡಿದ್ರಿ. ಚಂದ್ರಯಾನ 3 ಬಂದಾಗ ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾನ್ರಿ, ಚಂದ್ರಯಾನ 3 ರಿಲೇಟೆಡ್ ಟು ಸ್ಟ್ಯಾಟಿಕ್ ಪಾರ್ಟ್ ಕೇಳ್ತಾನ್ರಿ. ಇಲ್ಲಿ ಏನ್ ಕೇಳ್ತ್ರಿ, ಈ 30 ಮಾರ್ಕ್ಸ್ ಅಲ್ಲಿ ಸ್ವಲ್ಪ ಸ್ಟ್ಯಾಟಿಕ್ ಪಾರ್ಟ್ ಇರ್ತಾವ್ರಿ, ಸರ್. ಅದೇ ಮೇನ್ಸ್ ಅಲ್ಲಿ ಹೇಗೆ ಕೇಳ್ತಾನ, ಇದರ ಅಪ್ಲಿಕೇಶನ್ಸ್ ಹಾಗೂ ಇದರ ಉಪಯೋಗಗಳನ್ನ ಕೇಳ್ತಾನ್ರಿ. ಅಂದ್ರೆ ಹೆಂಗ್ ಕೇಳ್ತಾನ ಗೊತ್ತ್ರಿ,
ರೀಸೆಂಟ್ ಹೆಂಗ್ ಕೇಳ್ತಾನೆ ಮೇನ್ಸ್ ಅಲ್ಲಿ ಹೆಂಗ್ ಕೇಳ್ತಾನೆ ಚಂದ್ರ ಅಂತೀನಿ, ಹೌ ರೀಸೆಂಟ್ ಅಚೀವ್ಮೆಂಟ್ಸ್ ಆಫ್ ಎ ಇಸ್ರೋ ಕ್ಯಾನ್ ಚೇಂಜ್ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ಅ ಹ್ಯೂಮನ್ ಕೈಂಡ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಚಂದ್ರಯಾನ 3 ಯಶಸ್ವಿ ಆತಲ್ಲ, ಇದು ಹೇಗೆ ನೋಡ್ಕೊಡ್ರಿ ಸಾಮಾಜಿಕ ಮತ್ತು ಆರ್ಥಿಕ ಜೀವನದ ಮೇಲೆ ಸಹಾಯ ಮಾಡುತ್ತೆ ಅಂತ ಕೇಳ್ತಾನೆ. ಯಾರಿಗೆ? ಮನುಷ್ಯರಿಗೆ ಅಂತ ಕೇಳ್ತಾನೆ. ಸೊ ಪ್ಲೀಸ್ ರಿಮೆಂಬರ್ಸ್, ಇಲ್ಲಿ ನಮಗೆ ಸಿಲಾಬಸ್ ಇಲ್ಲ, ಇಲ್ರಿ ಪ್ರಿಲಿಮ್ಸ್ಗೆ ಸಿಲಾಬಸ್ ಇಲ್ಲ, ಕೇವಲ ಪ್ಯಾಟರ್ನ್. ಆದರೆ ಮೇನ್ಸ್ಗೆ ಸ್ಟ್ರಿಕ್ಟ್ಲಿ ವಿ ಹಾವ್ ಅ ಸಿಲಬಸ್ ರೀ. ಮೇನ್ಸ್ಗೆ ಏನಿದೆ ಗೊತ್ತ್ರಿ? ಸಿಲಬಸ್ ಇದೆ ರೀ. ಮೇನ್ಸ್ಗೆ ಸಿಲಬಸ್ ಇದೆ ಅಂತಾಗ ನಾವು ನಮ್ಮ ಕೋರ್ಸ್ ಅಲ್ಲಿ ನೋಡ್ಕೊಡ್ರಿ, ಪ್ರಿಲಿಮ್ಸ್ ಕಮ್ ಮೇನ್ಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಹೇಗೆ ಮತ್ತು ಯಾವ ವಿಷಯಗಳನ್ನ ಹೇಗೆ ಇಟ್ಕೋಬೇಕು, ಮತ್ತು ನಮ್ಮ ಕೋರ್ಸ್ ಅಂತ್ಯವರೆಗೆ ಅಂದ್ರೆ ನಿಮ್ಮ ಪ್ರಿಲಿಮ್ಸ್ ತನ ನಾವು ಜೊತೆಗಿರ್ತೀವಿ ಹಾಗೂ ಮೇನ್ಸ್ ಅನ್ನು ಜೊತೆಗಿರ್ತೀವಿ, ಆಮೇಲೆ ಇಂಟರ್ವ್ಯೂ ಜೊತೆಗಿರ್ತೀವಿ. ಅದು ಸೂಪರ್ 50 ಅಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಅಲ್ಲಿ ಆಬ್ವಿಯಸ್ಲಿ ನಾವು ರೆಗ್ಯುಲರ್ಲಿ ನಿಮ್ಗೆ ಟಚ್ ಇರ್ತೀವಿ ಅಂದಾಗ ನೀವು ಬರೆದ ಆನ್ಸರ್ನ ಮತ್ತು ಮೇನ್ಸ್ ಆನ್ಸರ್ನ ಚೆಕ್ ಮಾಡ್ತೀವಿ. ಮತ್ತು ಪ್ರಿಲಿಮ್ ಅಷ್ಟೇ ತಗೊಂಡ್ರೆ ಹೋಗ್ತೀರಿ, ಪ್ರಿಲಿಮ್ಸ್ ತನೂ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕನೆಕ್ಟ್ ಇದ್ಕೊಂಡು ನಿಮ್ಮ ಎಕ್ಸಾಮ್ ಹೆಲ್ಪ್ ಮಾಡ್ತೇವೆ. ಸೊ ಹೀಗಾಗಿ ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ವಲ್ಪ ಸ್ಟಾಟಿಕ್ ಟೈಪ್ ಇರುತ್ತೆ, ಅದು ಹೇಗೆ ಕೇಳ್ತಾನೆ ಅನ್ನೋದು ನಾ ಪ್ರಿಲಿಮ್ಸ್ ಕಮ್ ಮೇನ್ಸ್ ಎರಡನ್ನೂ ತಗೊಂತಾನೆ. ಸಿ ದೇರ್ ಇಸ್ ನೋ ಸ್ಟ್ರಿಕ್ಟ್ ಸಿಲೆಬಸ್ ಫಾರ್ ದ ಪ್ರಿಲಿಮ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಸರ್ ಮೇನ್ಸ್ ಅಲ್ಲಿ ಎಲ್ಲಿ ಬರುತ್ತೆ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ? ದಟ್ ಇಸ್ ಜನರಲ್ ಸ್ಟಡಿ 3 ಪೇಪರ್. ಈ ಜನರಲ್ ಸ್ಟಡಿ 3 ಪೇಪರ್ ಹೇಗಿತ್ತು ಗೊತ್ತ್ರಿ? ನಿಮ್ಮ ಪ್ರಬಂಧ ಎಸ್ಸೆ ಬರಕ್ನು ಯೂಸ್ ಆಗತ್ರಿ, ಮೀನ್ಸ್ ನಿಮ್ಮ ಪ್ರಬಂಧಕ್ಕೆ ಹೆಲ್ಪ್ ಆಗತ್ರಿ. ಜನರಲ್ ಸ್ಟಡಿ 3 ಪೇಪರ್ ನೋಡ್ಕೊಡಿ. GS 3 ಪೇಪರ್ ಎಷ್ಟು ಚೆನ್ನಾಗಿ ಪ್ರೇ ಮಾಡಿದ್ರೆ ಗೊತ್ತ್ರಿ? ನಮಗ್ ಬರೀ ನೋಡ್ಕೊಡ್ರಿ, ಬರೀ ಪ್ರಿಲಿಮ್ಸ್ ಅಷ್ಟೇ ಅಲ್ಲ, ಮೇನ್ಸ್ಗೂ ಹೆಲ್ಪ್ ಆಗತ್ತನಕ ಜನರಲ್ ಸ್ಟಡಿ 3 ಪೇಪರ್ ನೋಡ್ಕೊಡ್ರಿ. ಅದು GS ಪೇಪರ್ ಅಲ್ಲಿ ಹೆಲ್ಪ್ ಆಗತ್ತಂದ್ರೆ ನಿಮ್ಮ ಪ್ರಬಂಧ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಆ ತರ ಅದನ್ನ ಪ್ರೇ ಮಾಡಿದಾರೆ. ಯಾಕಂದ್ರೆ ನಿಮ್ಮ ನಿಜವಾದ ಸ್ಟ್ರೆಂತ್ ಗೊತ್ತಾಗೋದು, ನಿಮ್ಮ ಶಕ್ತಿ ಅಂದ್ರೆ ನಿಮ್ಮ ಓದಿನ ಶಕ್ತಿ ಗೊತ್ತಾಗೋದಿಲ್ಲ ಗೊತ್ತ್ರಿ GS 3 ಪೇಪರ್. ಯಾಕಂದ್ರ ಈ GS 3 ಪೇಪರ್ ಹೆಂಗ್ ಗೊತ್ತ್ರಿ? ಕರೆಂಟ್ ಅಫೇರ್ಸ್ ಅಪ್ಲೈಡ್ ಇರ್ತದ್ರಿ. GS 3 ಪೇಪರ್ ವಿಲ್ ಬಿ ಕರೆಂಟ್ ಪೇಪರ್, ಮೀನ್ಸ್ ಕರೆಂಟ್ ಅಫೇರ್ಸ್ ಅಪ್ಲೈಡ್ ಇರ್ತಾರೆ. ಸರ್ ಹಾಗಾದ್ರೆ ಪ್ರಿಲಿಮ್ಸ್ ಕಂಕೂರ್ ಕವರ್ ಮಾಡ್ತೇವೆ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಎನ್ವೈರನ್ಮೆಂಟ್. ಸರ್ ಹಾಗಾದ್ರೆ ಮೇನ್ಸ್ ಎಲ್ಲಿದೆ? ಜನರಲ್ ಸ್ಟಡಿ 3 ಪೇಪರ್. ಎಷ್ಟು ಚೆನ್ನಾಗಿ ಪ್ರೇ ಮಾಡಿದಾರೆ ಗೊತ್ತ್ರಿ? ಅಂದ್ರೆ ಈ GS 3 ಪೇಪರ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಅನ್ರಿ, ನಿಮ್ಮ ಪೇಪರ್ 1 ಏನ್ ಗೊತ್ತ್ರಿ? ನಮ್ ಪೇಪರ್ 1 ಇರ್ತದ್ರಿ, ಪ್ರಬಂಧ ಬರ್ಲಿಕ್ಕೆ ಇರ್ತದ್ರಿ. ಪ್ರಬಂಧ ಎಷ್ಟು ಇರ್ತದ್ರಿ? 125 ಪ್ಲಸ್ 120 ಅಂದ್ರೆ 25. 2 ಪೇಪರ್ ಅಂದ್ರೆ 2 ಪ್ರಬಂಧಗಳು ಬರಿಬೇಕ್ರಿ. ಆ ಒಂದು ಪ್ರಬಂಧದಲ್ಲಿ ಏನ್ ಗೊತ್ತ್ರಿ? ಸ್ವಲ್ಪ ಸೈನ್ಸ್ ಅಂಡ್ ಟೆಕ್ ಮತ್ತು ಪರಿಸರ ವಿಜ್ಞಾನ ಎರಡೂ ಸೇರ್ಕೊಂಡಿರ್ತದ್ರಿ. ಬಿಕಾಸ್ ಎವ್ರಿ ಟೈಮ್ ಇಫ್ ಯು ಗೋ ಫಾರ್ UPSC ಮೀನ್ಸ್, ಇಫ್ ಯು ಗೋ ಫಾರ್ KS ಮೀನ್ಸ್, ಆಲ್ವೇಸ್ ದಿಸ್ ಇಸ್ ಮೆನ್ಷನ್ ದಟ್ ಪ್ರಬಂಧದಲ್ಲಿ ಅಟ್ಲೀಸ್ಟ್ ಒಂದು ಕ್ವಶನ್ ಸೈನ್ಸ್ ಅಂಡ್ ಟೆಕ್ ಮತ್ತು ಎನ್ವೈರನ್ಮೆಂಟ್ ನ ಸೇರಿಸಿ ಜೊತೆಗೆ ಇರ್ತೈತ್ರಿ. ಸೊ ಹೀಗಾಗಿ ಸರ್ ಈ ಸಿಲೆಬಸ್ ಎಷ್ಟು ಚೆನ್ನಾಗಿ ಮಾಡಿದ್ರೆ ಪ್ಲೀಸ್ ರಿಮೆಂಬರ್ ಸನ್, ಸಿ ಪ್ರಿಲಿಮ್ಸ್ಗೆ ಸಿಲೆಬಸ್ ಇಲ್ಲ, ಓನ್ಲಿ ಪ್ಯಾಟರ್ನ್. ಬಟ್ ಮೇನ್ಸ್ ಏನ್ ಹೋದ್ರಿ? ಸ್ಟ್ರಿಕ್ಟ್ ಸಿಲೆಬಸ್ ಇದೆ. ಅಂದ್ರೆ ಆಲ್ರೆಡಿ ಕಾಪಿ ಕೊಟ್ಟಿರಿ. ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಮೇನ್ಸ್ ಕೇಳ್ತೇವೆ ಅಂತಂದ್ರೆ ಫಿಕ್ಸ್ಡ್ ಅಂದ್ರೆ ಏನ್ರಿ ಸಿಲೆಬಸ್ ಕೊಟ್ಟಿದ್ದಾರೆ. IAS ಅಲ್ಲಿ KS ಅಲ್ಲಿ ಮೇನ್ಸ್ ಸಿಲೆಬಸ್ ಇದೆ ರೀ. ಸೊ ಆಲ್ರೆಡಿ ನಾವು ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಆಲ್ರೆಡಿ ನೀವು ನೋಡ್ರಿ ಪ್ರಿಲಿಮ್ಸ್ ಪ್ಯಾಟರ್ನ್ ಮತ್ತು ಮೇನ್ಸ್ ಸಿಲೆಬಸ್ ಹಾಕಿದ್ದೀರಿ. ಸೊ ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ. ಫಸ್ಟ್ ಐ ವಿಲ್ ಗೋ ಬೈ ದ ಸಿಲೆಬಸ್ ರೀ. ಫಸ್ಟ್ ಸಿಲೆಬಸ್ ಹೋಗ್ತೀನಿ, ದೆನ್ ಐ ವಿಲ್ ಗೋ ಫಾರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್, ದೆನ್ ವಿಲ್ ಗೋ ಫಾರ್ ಮೇನ್ಸ್ ಪರ್ಸ್ಪೆಕ್ಟಿವ್. ಸೊ ಜನರಲ್ ಸ್ಟಡಿ 3 ಪೇಪರ್ ಹೇಗೆ ಆಗಿದೆ ನೋಡ್ಕೊಡಿ, ಭಾರಿ ಬ್ಯೂಟಿಫುಲ್ ಆಗಿ ಫ್ರೇಮ್ ಮಾಡಿದ್ದಾರೆ. ಯಾಕಂದ್ರೆ ಸಿ ಫಸ್ಟ್ ಚಾಪ್ಟರ್ ನೋಡ್ಕೊಡ್ರಿ. ಫಸ್ಟ್ ಚಾಪ್ಟರ್ ಏನ್ ಗೊತ್ತ್ರಿ? ಈ ಜನರಲ್ ಸ್ಟಡಿ 3 ಪೇಪರ್ ಮೊದಲ ಚಾಪ್ಟರ್ ಎಷ್ಟು ಚೆನ್ನಾಗಿ ಲಿಂಕ್ ಮಾಡಿದ್ದಾರೆ ಗೊತ್ತ್ರಿ? ಸಿ ಸರ್ಕಾರ ಬಂದು ಏನ್ ಹೇಳ್ತದೆ ಗೊತ್ತ್ರಿ ನಮಗೆ? ಸರ್ಕಾರ ಬಂದು ಜನರು ಸ್ವಲ್ಪ ತೆರಿಗೆ ಹಣ ಕೊಡ್ರಿಪ್ಪ, ನಾವು ಸರ್ಕಾರ ನಡೆಸಬೇಕ್ರಿ. ಮೀನ್ಸ್ ಗವರ್ಮೆಂಟ್ ವಿಲ್ ಸೇ ದಟ್ ಪೀಪಲ್ ಹ್ಯಾವ್ ಗವರ್ಮೆಂಟ್ ವಿಲ್ ರಿಕ್ವೆಸ್ಟ್ ದ ಪೀಪಲ್ ದಟ್ ಪ್ಲೀಸ್ ಪೇ ಅ ಟ್ಯಾಕ್ಸ್. ಅಂದ್ರೆ ಜನರು ನಮ್ಗೆ ಏನ್ ಕೊಡ್ತಾರೆ? ಜನರು ಹೇಳ್ತಾರೆ ನೀವು ತೆರಿಗೆ ಕಟ್ರಿಪ್ಪ ಅಂತ ಹೇಳ್ತಾರೆ. ಬಟ್ ಪಬ್ಲಿಕ್ ಏನ್ ಕೇಳ್ತದೆ ನಮಗೆ? ನಮಗೆ ಸೇವೆ ಕೊಡು ಅಂದಾಗ ಮಾತ್ರ ನಾವು ತೆರಿಗೆಯನ್ನು ಕೊಡ್ತೀವಿ ಅಂತೇಳಿ. ಮೀನ್ಸ್ ನಾವು ಪಬ್ಲಿಕ್ ಏನಂತ ನನಗೆ ಸೇವೆ ಕೊಡು, ಆಮೇಲೆ ನಾ ತೆರಿಗೆ ಕಟ್ತೇನೆ ಅಂತ ಹೇಳಿದ್ರೆ ನನಗೆ ಸೇವೆ ಕೊಡು, ನನಗೆ ತೆರಿಗೆ ಕಟ್ತೇನೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಫಸ್ಟ್ ಚಾಪ್ಟರ್ ಏನಿಟ್ರೆ ಗೊತ್ತ್ರಿ? ಫಸ್ಟ್ ಚಾಪ್ಟರ್ ಏನಿದೆ ಅಲ್ರಿ? ಆರ್ಥಿಕ ಬೆಳವಣಿಗೆ ರೀ. ಪ್ಲೀಸ್ ಒಂದೊಂದು ಚಾಪ್ಟರ್ ನಾನು ಡೀಟೇಲ್ ಆಗಿ ಹೇಳ್ತೇನೆ. ಅಂದ್ರೆ ಜನರಲ್ ಸ್ಟಡಿ 3 ಪೇಪರ್ ಅಲ್ಲಿ ಬರುವ ಪ್ರತಿ ಒಂದು ಚಾಪ್ಟರ್ ಹೇಗೆ ಫ್ರೇಮ್ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆ ನೋಡ್ಕೊಂಡು ಜನರಲ್ ಸ್ಟಡಿ 3 ಪೇಪರ್ ಅಲ್ಲಿ ಫಸ್ಟ್ ಚಾಪ್ಟರ್ ದೇ ಹ್ಯಾವ್ ಕೆಪ್ಟ್ ದಟ್ ಇಸ್ ಎಕನಾಮಿಕ್ ಡೆವಲಪ್ಮೆಂಟ್. ಅಂದ್ರೆ ಓಕೆ ಆರ್ಥಿಕ ಬೆಳವಣಿಗೆ ಅಂತ ಹೇಳ್ತಾರೆ. ಸರ್ ಹಾಗಾದ್ರೆ ಆರ್ಥಿಕ ಬೆಳವಣಿಗೆ ಅಂದ್ರೆ ಏನು? ಸರ್ಕಾರಕ್ಕೆ ಹೇಗಾದ್ರೂ ಹಣ ಬಂದರೆ ಮಾತ್ರ ಅಲ್ರಿ ಸರ್ಕಾರ ಜನರಿಗೆ ಯೋಜನೆ ಮುಖಾಂತರ ದೇ ಕ್ಯಾನ್ ಗಿವ್ ಅ ಬೆಸ್ಟ್ ಲೈಫ್ ಫಾರ್ ಇಟ್ಸ್ ಸಿಟಿಸನ್. ಅಂದ್ರೆ ತನ್ನ ಜನತೆಗೆ ಒಳ್ಳೆ ಯೋಜನೆ ತಗೊಂಬಂದು ಅವ್ರನ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಆರ್ಥಿಕವಾಗಿ ಬಲಿಸ್ತಾ ಬರ್ಬೇಕ್ರಿ. ಸೊ ಹೀಗಾಗಿ ಫಸ್ಟ್ ಚಾಪ್ಟರ್ ಏನಾಗ್ಬೇಕ್ರಿ? ಆರ್ಥಿಕ ಬೆಳವಣಿಗೆ ಅಂತ ಹೇಳ್ತಾರೆ. ಸೊ ಆರ್ಥಿಕ ಬೆಳವಣಿಗೆ ಏನೇನು ಬರ್ತದೆ? ದಟ್ ಇಸ್ ಇನ್ಫ್ರಾಸ್ಟ್ರಕ್ಚರ್,
ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಜನ ಏನ್ ತಗೋತೀರಿ, ನನಗೆ ಒಂದು ಸೇವೆಯನ್ನು ಕೂಡ ಅವಾಗ ತೆರಿಗೆ ಕಟ್ತೀವಿ ಅಂತ ಹೇಳಿ. ಆ ಇನ್ಫ್ರಾಸ್ಟ್ರಕ್ಚರ್ ಏನೇನಾಗ್ಬೋದ್ರಿ, ಅದು ಡ್ಯಾಮ್ ಆಗಿರ್ಬೋದು. ಯಾಕಂದ್ರ ಡ್ಯಾಮ್ಗಳ ಮುಖಾಂತರ ನೋಡ್ಕೊಂಡು ನಾವು ಕುಡಿಯೋ ನೀರನ್ನು ಒದಗಿಸಿಕೊಡ್ತೀನಿ ಮತ್ತು ವಿದ್ಯುತ್ ಅನ್ನು ತಯಾರು ಮಾಡ್ತೇನೆ. ನೆಕ್ಸ್ಟ್ ಏನಿರ್ಬೋದ್ರಿ ಸರ್, ರಸ್ತೆಗಳು ರೀ. ಮೀನ್ಸ್ ರಸ್ತೆಗಳ ಮೂಲ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ರಸ್ತೆಗಳು ಬರ್ತು. ಸರ್ ಜನ ಹೇಳ್ತಾರೆ ನನಗೆ ರೋಡ್ ಅಗಲಬೇಕು, ರೋಡ್ ಸ್ಟ್ಯಾಂಡರ್ಡ್ ಬೇಕಂದಾಗ ನಾನು ಟೋಲ್ ಟ್ಯಾಕ್ಸ್ ಕಟ್ತೇನೆ ಅಂತ ಹೇಳ್ತಾರೆ. ಪಬ್ಲಿಕ್ ಆರ್ಗುಮೆಂಟ್ ಸೇ ದಟ್ ಎಸ್ ಐ ಆಮ್ ರೆಡಿ ಟು ಗಿವ್ ದ ಟೋಲ್ ಟ್ಯಾಕ್ಸ್ ಬಟ್ ಐ ನೀಡ್ ಟು ಹ್ಯಾವ್ ಇಂಪ್ರೂವ್ಮೆಂಟ್ ಇನ್ ರೋಡ್ಸ್. ನನಗೆ ರಸ್ತೆ ಅಭಿವೃದ್ಧಿ ಮಾಡಿಕೊಡು ಅಂತ ಹೇಳ್ತಾರೆ. ಇದು ಕೂಡ ಇಲ್ಲಿ ಬರ್ತದ್ರಿ ಆರ್ಥಿಕ ಬೆಳವಣಿಗೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ಕೊಡ್ರಿ ರೈಲ್ವೇಸ್ ಅಂತ ಬಂದಾಗ ಈ ಚಾಪ್ಟರ್ ನೋಡ್ಕೊಡಿ, ನಿಮ್ಮ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗತ್ರಿ ಮತ್ತು ಮೇನ್ಸ್ಗೆ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾನ್ರಿ, ರಸ್ತೆಗಳು ಮತ್ತು ರೈಲ್ವೆಗಳು ಮತ್ತು ಡ್ಯಾಮ್ಸ್ ಮೇಲೆ ಸ್ಟಾಟಿಕ್ ಅಂದ್ರೆ ಹೊಂದಿಸಿ ಬರೀ ಕೇಳ್ಬೋದ್ರಿ. ಸಿ ಇನ್ ಪ್ರಿಲಿಮ್ಸ್ ದೇ ಮೇ ಆಸ್ಕ್ ಆನ್ ದಿಸ್ ಚಾಪ್ಟರ್ ಬೈ ಸೇಯಿಂಗ್ ದಟ್ ರೈಲ್ವೆ ಜೋನ್ಸ್ ಕೇಳ್ತಾನೆ. ಬಿಕಾಸ್ 2020 KS ಪ್ರಿಲಿಮ್ಸ್ ಎಕ್ಸಾಮ್ ತೆಗೆದು ನೋಡ್ಕೊಡ್ರಿ, ರೈಲು ವಲಯಗಳು ಮತ್ತು ಅವುಗಳ ಪ್ರದೇಶವನ್ನು ಹೊಂದಿಸಿ ಬರಿ ಅಂತ ಕೇಳಿದ್ರೆ ಪ್ರಿಲಿಮ್ಸ್ ಅಲ್ಲಿ. ಮೇನ್ಸ್ ಅಲ್ಲಿ ಹೇಗೆ ಕೇಳ್ತಾನ, ಹೌ ದೀಸ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಬ್ರಿಂಗ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಫಾರ್ ದ ಕಂಟ್ರಿ ಅಂತ ಕೇಳ್ತಾನೆ. ಅಂದ್ರೆ ಈ ಮೂಲ ಸೌಕರ್ಯ ಕಾರ್ಯಗಳು ಅಥವಾ ಮೂಲ ಸೌಕರ್ಯ ಹೇಗೆ ಒಂದು ಸುಸ್ಥಿರ ಆದಾಯವನ್ನು ಸರ್ಕಾರಕ್ಕೆ ತಂದು ಕೊಡುತ್ತದೆ ಅಂತೇಳಿ 600 ಶಬ್ದದಲ್ಲಿ ಬರಿ ಅಂತೇಳಿ ಎಲ್ಲಿ ಮೇನ್ಸ್ ಕೇಳ್ತಾನೆ. ಸೊ ಈ GS3 ಪೇಪರ್ನ ಭಾರಿ ಚೆನ್ನಾಗಿ ಮಾಡಿದಾನೆ. ಆರ್ಥಿಕ ಬೆಳವಣಿಗೆ ಅಂದ್ರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಬರ್ತಗೋತ್ರಿ, ಆರ್ಥಿಕ ಬೆಳವಣಿಗೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನಾಗಿದೆ ಸಮಸ್ಯೆ. ಜನ ಏನ್ ಹೇಳ್ತಾರೆ ಗೊತ್ತ್ರಿ, ನಾನು ತೆರಿಗೆ ಕಟ್ತೀನಿ ಬಟ್ ಐ ನೀಡ್ ಟು ಹ್ಯಾವ್ ಅ ಬೆಟರ್ ಸರ್ವಿಸ್. ಭಾರತ ಸರ್ಕಾರ ಏನ್ ಗೊತ್ತ್ರಿ, ಜನ ನೀವು ಜಾಸ್ತಿ ರೊಕ್ಕ ಕೊಡಕ್ ಸ್ಟಾರ್ಟ್ ಕೊಡ್ತೀರಿ ಅಂತಂದ್ರೆ ದೆನ್ ವಿಲ್ ಗೋ ಫಾರ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಜನ ಹೇಳ್ತಾರೆ ನನಗೆ ಫಾಸ್ಟ್ ಸರ್ವಿಸ್ ಬೇಕಂತ ಹೇಳ್ತಾರೆ. ಅದಕ್ಕೆ ಭಾರತ ಸರ್ಕಾರ ಮಾಡಿದ್ರಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ ಹಾಕ್ತಾರೆ. ಅವಾಗ ಜನ 1000 ರೂಪಾಯಿ ಟಿಕೆಟ್ ಇದ್ರು ತಗೊಂತಾರ. ಬಟ್ ಆ ವಂದೇ ಭಾರತ್ ಎಕ್ಸ್ಪ್ರೆಸ್ ನಾನು ರನ್ ಮಾಡ್ಬೇಕಾದ್ರೆ ವೇಗವಾಗಿ ಚಲಿಸಬೇಕು. ಮೀನ್ಸ್ ದ ಟ್ರೈನ್ ಹ್ಯಾಸ್ ಟು ರನ್ ವೆರಿ ಫಾಸ್ಟ್ ರೈಟ್ ಅಂಡ್ ದ ಟ್ರೈನ್ ಹ್ಯಾಸ್ ಟು ರನ್ ಮೀನ್ಸ್ ವಿ ನೀಡ್ ಟು ಹ್ಯಾವ್ ಎಲೆಕ್ಟ್ರಿಸಿಟಿ ರೈಟ್. ಆ ಟ್ರೈನು ವೇಗವಾಗಿ ಹೋಗ್ಬೇಕಂದಾಗ ಫಸ್ಟ್ ಏನ್ ಗೊತ್ತಿಲ್ಲ, ನನ್ಗೆ ವಿದ್ಯುತ್ ಶಕ್ತಿ ಬೇಕಲ್ಲ, ವಿ ನೀಡ್ ಟು ಹ್ಯಾವ್ ಎಲೆಕ್ಟ್ರಿಕಲ್ ಎನರ್ಜಿ. ಬಟ್ ಆ ವಿದ್ಯುತ್ ತಯಾರು ಮಾಡ್ಬೇಕಂದ್ರೆ ನಾ ಏನೋ ಡ್ಯಾಮೇಜ್ ಮಾಡ್ತೇನೆ. ಸೊ ಹೀಗಾಗಿ ಎಷ್ಟು ನೀಟಾಗಿ ಫ್ರೇಮ್ ಮಾಡಿದಾರೆ ನೋಡ್ರಿ. ಜನರಲ್ ಸ್ಟಡಿ 3 ಪೇಪರ್ನ ಎಷ್ಟು ನೀಟಾಗಿ ಫ್ರೇಮ್ ಮಾಡಿದಾರೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ. ಒಂದ್ ಸೆಕೆಂಡ್ ನಾ ಇದನ್ನ ಕಂಪ್ಲೀಟ್ಲಿ ಅರೇಂಜ್ ಮಾಡಿಬಿಡ್ತಾನೆ. ಸೊ ಪ್ರಿಲಿಮ್ಸ್ ಮೇನ್ಸ್ ಅಂದಾಗ ಎರಡನ್ನೂ ತಗೊಂಡ್ರಿ. ಸೊ ಹೀಗಾಗಿ ನೋಡ್ಕೊಡ್ರಿ ಸೆಕೆಂಡ್ ಚಾಪ್ಟರ್ ಏನಿಟ್ಟಾರ ಗೊತ್ತ್ರಿ, ದಟ್ ಈಸ್ ಸೆಕೆಂಡ್ ಚಾಪ್ಟರ್ ಏನ್ ಗೊತ್ತ್ರಿ, ಪರಿಸರ ವಿಜ್ಞಾನ ರೀ. ಮೀನ್ಸ್ ಸೆಕೆಂಡ್ ಚಾಪ್ಟರ್ ಏನ್ ಕೊಡ್ರಿ, ಎನ್ವಿರಾನ್ಮೆಂಟ್ ಇಟ್ರ. ಅಂದ್ರೆ ಇಲ್ಲಿ ನೋಡ್ರಿ ಪ್ರಿಲಿಮ್ಸ್ ಇರೋ ಎನ್ವಿರಾನ್ಮೆಂಟ್ ಬೇರೆ, ಮೇನ್ಸ್ ಇರೋ ಎನ್ವಿರಾನ್ಮೆಂಟ್ ಬೇರೆ ರೀ. ಪ್ರಿಲಿಮ್ಸ್ ಅಲ್ಲಿ ಟೇಕ್ ಸಿಂಪಲ್ ಎಕ್ಸಾಮ್. ಪ್ರಿಲಿಮ್ಸ್ ಅಲ್ಲಿ ಏನ್ ಹೇಳ್ತಾನೆ ಗೊತ್ತ್ರಿ, ಲೈಕ್ ನೋಡ್ಕೊಡ್ರಿ ಏನ್ ಕೇಳ್ತಾನ್ರಿ, ಯೋಜನೆಗಳನ್ನ ಕೇಳ್ತಲ್ಲ. ಐ ಥಿಂಕ್ ಹುಲಿ ಮೀಸಲು ಪ್ರದೇಶ, ಆನೆ ಮೀಸಲು ಪ್ರದೇಶ, ರಾಷ್ಟ್ರೀಯ ಉದ್ಯಾನಗಳು ಅವುಗಳು ಹೊಂದಿಸಿ ಬರಿ ಅನ್ನೋದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ರೀ. ಬಟ್ ಮೇನ್ಸ್ ಅಲ್ಲಿ ಏನ್ ಕೇಳ್ತಾನೆ ಗೊತ್ತ್ರಿ, ಹೇಗೆ ಸರ್ಕಾರಗಳು ಜೀವ ವೈವಿಧ್ಯವನ್ನು ರಕ್ಷಣೆ ಮಾಡ್ತಾ ಇದ್ದವು. ಇನ್ನು ಮೇನ್ಸ್ ಅಲ್ಲಿ ಹೆಂಗ್ ಕೇಳ್ತಾನೆ ಗೊತ್ತ್ರಿ, ಹೌ ಎಕ್ಸಾಕ್ಟ್ಲಿ ಗವರ್ಮೆಂಟ್ ಇಸ್ ಪ್ರೊಟೆಕ್ಟಿಂಗ್ ದ ಬಯೋಡೈವರ್ಸಿಟಿ ಆಫ್ ಎ ಕಂಟ್ರಿ ಅಂತ ಕೇಳ್ತಾನೆ. ಮೇನ್ಸ್ ಅಲ್ಲಿ ಹೆಂಗ್ ಕೇಳ್ತಾನೆ ಗೊತ್ತ್ರಿ, ಹೇಗೆ ಸರ್ಕಾರಗಳು ತಮ್ಮ ದೇಶ ಅಥವಾ ರಾಜ್ಯದಲ್ಲಿರುವ ಜೀವ ವೈವಿಧ್ಯನ ಕಾಪಾಡ್ತಾ ಇದ್ದವು. ಅದು ನೋಡ್ಕೊಡ್ರಿ. ಬೆಸ್ಟ್ ಎಕ್ಸಾಂಪಲ್, 400 ಕೋಟಿ ಕೊಟ್ಟು ನಾವೇನ್ರಿ 8 ಚಿತಾ ತಗೊಂಡ್ಬಂದಿರಿ. ಯಾಕೆ? ಆಹಾರ ಸರಪಳಿಯ ಸಮತೋಲನ. ಸರ್ ಆಹಾರ ಸರಪಳಿ ಅನ್ನೋದೇನ್ರಿ ಪ್ರಿಲಿಮ್ಸ್ ಕಾನ್ಸೆಪ್ಟ್. ಸರ್ ಮೇನ್ಸ್ ಹೆಂಗ್ ಅಪ್ಲೈ ಆಗತ್ತ ಅಂದಾಗ ನೀವು ಅಲ್ಲಿ ಆಹಾರ ಸರಪಳಿ ಅಂತ ಬರಿಬಾರ್ದು. ಮೇನ್ಸ್ ಅಲ್ಲಿ ಆಹಾರ ಸರಪಳಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂರುವಾಗಿಲ್ಲರಿ. ಅದು ಹೇಗೆ ನಾವು ಅದನ್ನ ಬದಲಾವಣೆ ಮಾಡ್ತೇವೆ ಅನ್ನೋದು ನಿಮ್ಮ ಭಾವನೆಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಯಾಕಂದ್ರೆ ನಾನು ನೋಡ್ರಿ, ಆರ್ಥಿಕ ಬೆಳವಣಿಗೆ ಆಗ್ಬೇಕಂದ್ರ ನಾನು ಪರಿಸರಕ್ಕೆ ತೊಂದರೆ ಕೊಡಲೇಬೇಕ್ರಿ. ಯಾಕಂದ್ರ ಒಂದು ಹೆದ್ದಾರಿ ಹಾಕಬೇಕಾದ್ರೆ ಆಬ್ವಿಯಸ್ಲಿ ಅಲ್ಲಿರುವ ಒಂದು ಅರಣ್ಯವನ್ನು ನಾಶ ಮಾಡ್ಕೊಂಡು ನಾ ಹೆದ್ದಾರಿ ಮಾಡ್ಬೇಕ್ರಿ. ಯಾಕೆ ನಾ ಹೆದ್ದಾರಿ ಹಾಕ್ತಾನೆ? ವೈ ವಿ ಆರ್ ಗೋಯಿಂಗ್ ಫಾರ್ ದ ರೋಡ್ ಹೈವೇಸ್ ರೀ. ಬಿಕಾಸ್ ಪೀಪಲ್ ಏನ್ ಹೇಳ್ತಾರೆ, ನನಗೆ ಫಾಸ್ಟೆಸ್ಟ್ ಸರ್ವಿಸ್ ಕೊಡು ಅಂದ್ರೆ ಮಾತ್ರ ತೆರಿಗೆ ಕಟ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಒಂದನೇ ಚಾಪ್ಟರ್ ಹೆಂಗೈತೆ ಗೊತ್ತ್ರಿ, ಆದಾಯದ ಮೇಲೆ. ಮೀನ್ಸ್ ಫಸ್ಟ್ ಚಾಪ್ಟರ್ ಇಸ್ ಗೋಯಿಂಗ್ ಟು ಸೇ ಅಬೌಟ್ ದ ಆದಾಯ ರೀ. ಫಸ್ಟ್ ಚಾಪ್ಟರ್ ಏನತ್ರಿ, ಆದಾಯದ ಮೇಲೆ ಹೇಳ್ತದ್ರಿ. ಫಸ್ಟ್ ಚಾಪ್ಟರ್ ಏನತ್ರಿ, ಹೇಗೆ ಸರ್ಕಾರ ತನ್ನ ಖಜಾನೆಯನ್ನು ತುಂಬಿಸ್ಕೊಳ್ತೈತಿ ಅಂತೇಳಿ. ಆದ್ರೆ ಈ ಆದಾಯದಿಂದ ಪರಿಸರಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೀರಿ, ಮೀನ್ಸ್ ಹೌ ದೀಸ್ ಆಕ್ಟಿವಿಟೀಸ್ ಆರ್ ಗೋಯಿಂಗ್ ಟು ಎಫೆಕ್ಟ್ ದ ಎನ್ವಿರಾನ್ಮೆಂಟ್. ಅಂದ್ರೆ ಈ ಚಟುವಟಿಕೆಗಳು ಹೇಗೆ ಪರಿಸರವನ್ನು ತೊಂದರೆಗೆ ಒಳಗ ಮಾಡುತ್ತ ಅಂತ. ಯಾಕಂದ್ರೆ ನೋಡ್ರಿ, ಸರ್ಕಾರ ನಡೆಸಬೇಕಾದ್ರೆ ನಮಗ ಆದಾಯ ಬೇಕಂತ ಹೇಳ್ತಾರೆ. ಸೊ ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ದೆನ್ ವಿಲ್ ಗೋ ಫಾರ್ ತರೋಲಿ ಹೋಗ್ತಾನೆ. ಈಗ ನೋಡ್ಕೊಳ್ಳಿ, ಸರ್ಕಾರ ಏನಂತದ್ರಿ, ನನಗೆ ಪರಿಸರವನ್ನು ತೊಂದರೆ ಮಾಡದೆ ಸರ್ಕಾರಕ್ಕೆ ಆದಾಯ ಬರಬೇಕು. ಮೀನ್ಸ್
ವಿತೌಟ್ ಡಿಸ್ಟರ್ಬಿಂಗ್ ದ ನೇಚರ್ ವಿ ಹ್ಯಾವ್ ಟು ಬ್ರಿಂಗ್ ದ ಎಕನಾಮಿ ಟು ದ ಕಂಟ್ರಿ ಅಂದಾಗ ಅಂದ್ರೆ ಪರಿಸರವನ್ನು ತೊಂದರೆಗೆ ಒಳಗಾಗದೆ ನಾವು ಅದ ಆದಾಯವನ್ನು ತರಬೇಕಂದ್ರೆ ಏನ್ ಗೊತ್ತ್ರಿ, ಇದಕ್ ಹೋಗ್ಬೇಕು ನಾವು ಥರ್ಡ್ ಚಾಪ್ಟರ್ಗೆ ಹೋಗ್ಬೇಕು. ಅದಕ್ಕೆ ಈ ಥರ್ಡ್ ಚಾಪ್ಟರ್ ಅಲ್ಲಿ ಎಂತಂದ್ರಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ದೇ ಹ್ಯಾವ್ ಫ್ರೇಮ್, ವೆರಿ ನೀಟ್ಲಿ ದೇ ಹ್ಯಾವ್ ಫ್ರೇಮ್ ರೀ. ಅಂದ್ರೆ ಇಲ್ಲಿ ನೋಡ್ಕೊಡ್ರಿ, ಸರ್ಕಾರಕ್ಕೆ ಆದಾಯ ಬೇಕಂತೇಳಿ ಮೂಲ ಸೌಕರ್ಯಗಳು ಮಾಡ್ತ್ರಿ, ಅಂದ್ರೆ ರಸ್ತೆಗಳು, ಡ್ಯಾಮ್ಗಳು ಮತ್ತು ರೈಲ್ವೆ ಹಾಕ್ತಿರಿ. ಅದರಿಂದ ಪರಿಸರದಲ್ಲಿ ತೊಂದರೆ ಒಳಗಾಗುತ್ತೆ. ಯಾಕಂದ್ರೆ ಪ್ರಿಲಿಮ್ಸ್ ಅಲ್ಲಿ ನೋಡ್ರಿ ಫ್ರಾಗ್ಮೆಂಟೇಶನ್ ಅಂತ ಕೇಳ್ರಿ, ಅಂದ್ರೆ ಒಂದು ಪ್ರದೇಶ ಅರಣ್ಯ ಪ್ರದೇಶ ಡಿವೈಡ್ ಆಗ್ತಂತ ತಿಳ್ಕೊಳ್ಳಿ, ಹೆದ್ದಾರಿ ಹಾಕದಾಗ ಏನ್ರಿ ಫ್ರಾಗ್ಮೆಂಟೇಶನ್ ಆಗತ್ರಿ, ಅವಾಗ ಎಷ್ಟು ಜೀವವೈದ್ಯ ನಾಶ ಆಗ್ತದೆ ಅಂತ ಹೇಳಿ. ಆದಾಯ ಬೇಕಾದ್ರೆ ನಾವು ಪರಿಸರದ ಒಂದೇ ಕೊಡ್ಬೇಕು. ಸರಿ, ವಿತೌಟ್ ಡಿಸ್ಟರ್ಬಿಂಗ್ ದ ಎನ್ವೈರನ್ಮೆಂಟ್ ಇಫ್ ಐ ವಾಂಟ್ ಟು ಬ್ರಿಂಗ್ ದ ಎಕನಾಮಿ ಫಾರ್ ದ ಕಂಟ್ರಿ ಅಂದಾಗ ದೆನ್ ಐ ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಂದ್ರೆ ನನಗೆ ಪರಿಸರವನ್ನು ತೊಂದರೆಗೆ ಮಾಡದೆ ಆದಾಯ ಬೇಕಾದ್ರೆ ನನಗೂ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಾವು ಹೋಗಲೇಬೇಕ್ರಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಹೋಗಲೇಬೇಕಂತಾಗ ಹಾಗಾದ್ರೆ ಸರ್ ಇದು ವಿಜ್ಞಾನ ತಂತ್ರಜ್ಞಾನವನ್ನು ಹೇಗೆ ಅನ್ನೋದು ನಾವು ಸಪರೇಟ್ ತಗೊಂತಾರ್ರಿ. ಈಗ ನಾವು ಇಲ್ಲಿ ನೋಡ್ಕೊಡ್ರಿ, ಬೆಸ್ಟ್ ಎಕ್ಸಾಂಪಲ್ ಅಲ್ಲಿಗೆ ಸಿಂಪಲ್ ಆಗಿ ಸರ್ಕಾರ ನಿನಗೆ ಏನ್ ಹೇಳ್ತು ಸ್ವಲ್ಪ ಖರ್ಚು ಮಾಡು, ಯು ಹ್ಯಾವ್ ಟು ಸ್ಪೆಂಡ್ ಅ ಮನಿ. ದೆನ್ ಪಬ್ಲಿಕ್ ಏನಂದ್ರೆ ಐ ವಾಂಟ್ ಹ್ಯಾವ್ ಅ ಸರ್ವಿಸ್, ನನಗೆ ಸೇವೆಯನ್ನು ಕೊಡು. ಸೇವೆ ಏನ್ ಕೇಳತ್ತೇನೆ ನಾನು, ಸೇವೆ ಏನ್ ಕೇಳ್ತಾನೆ, ಅರಣ್ಯ ಪ್ರದೇಶದಲ್ಲಿ ನನಗೆ ಪ್ರವಾಸೋದ್ಯಮ ಕೊಡು, ನಾ DJH ಪಾರ್ಟಿ ಮಾಡ್ತೀನಿ, ಇಲ್ಲತ್ತಂದ್ರಲ್ಲಿ ಏನೋ ಒಂದು ಟೂರಿಸಂ ಮಾಡ್ತೀನಿ. ಅದರಿಂದ ಅಲ್ಲಿರುವ ಜೀವವೈದ್ಯ ನಾಶಗೊಳ್ತಾ ಇರ್ಬೇಕಾದ್ರೆ ಸರ್ಕಾರಕ್ಕೆ ಆದಾಯ ಬರ್ತದೆ, ಆದ್ರೆ ಏನಂತ್ರಿ ಪರಿಸರದ ತೊಂದರೆ ಆಗ್ತದೆ. ಅದಕ್ಕೆ ಸರ್ಕಾರ ಏನ್ ಮಾಡ್ತು, ಹೇಗಾದ್ರೆ ಮಾಡಿ ಜನರನ್ನ ಬಾಹ್ಯಾಕಾಶ ಪ್ರವಾಸೋದ್ಯಮ ಅಥವಾ ಸಮುದ್ರದ ಆಳದ ಪ್ರವಾಸೋದ್ಯಮನ ಅವ್ರನ್ನ ಇಂಟ್ರೆಸ್ಟ್ ತಂದರೆ ಡೆಫಿನೆಟ್ಲಿ ನಾವೇನ್ ಗೊತ್ತ್ರಿ ಆದಾಯ ತರಬಹುದ್ರಿ. ಯಾಕಂದ್ರೆ ನೋಡ್ರಿ, ಭೂಮಿಯ ಗುರುತ್ವಾಕರ್ಷಣ ಬಲದ ವಿರುದ್ಧ ಹೋಗಬೇಕಾದ್ರೂ ನನಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಕ್ರಿ. ಭೂಮಿಯ ನೀರಿನ ಆಳದ ಒಳಗೆ ಹೋಗ್ಬೇಕಾದ್ರೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಕಾದ್ರೆ ಭೂಮಿಯ ಮೇಲೆ ಅಂದ್ರೆ ಭೂಮಿಯ ವಾತಾವರಣ ಪದರ ಹೋಗ್ಬೇಕಂದ್ರೆ ನನಗೇನ್ ಬೇಕ್ರಿ, ಡೆನ್ಸಿಟಿ ಅಂತ ಬೇಕ್ರಿ, ಅಂದ್ರೆ ನನ್ನ ಸಾಂದ್ರತೆ ಮ್ಯಾಟರ್ ಆಗತ್ರಿ. ನೀರಿನ ಒಳಗಡೆನೆ ಹೋಗ್ಬೇಕಂದ್ರೆ ಏನ್ರಿ, ಸಾಂದ್ರತೆ ಮ್ಯಾಟರ್ ಆಗತ್ರಿ. ಅಂದರೆ ಪರಿಸರದಕ್ಕೆ ತೊಂದರೆ ಆಗದೆ ನನ್ನ ಆದಾಯವನ್ನು ತರಬೇಕಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಲೇಬೇಕ್ರಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಬಳಕೆ ಮಾಡ್ಬೇಕು. ಅದಕ್ಕೆ ಈ ಜನರಲ್ ಸ್ಟಡಿ 3 ಪೇಪರ್ ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿದ ನೋಡ್ಕೊಡಿ. ಫಸ್ಟ್ ಗೆ ಆದಾಯ ಇಟ್ಟಾರ, ಇನಿಷಿಯಲಿ ದೇ ಹ್ಯಾವ್ ಮೇಡ್ ದಟ್ ಇಸ್ ಎಕನಾಮಿಕ್ ಡೆವಲಪ್ಮೆಂಟ್, ಬಿಕಾಸ್ ಎಕನಾಮಿಕ್ ಡೆವಲಪ್ಮೆಂಟ್ ಕ್ಯಾನ್ ಹರ್ಟ್ ದ ಎನ್ವೈರನ್ಮೆಂಟ್, ರೈಟ್. ಈ ಆರ್ಥಿಕ ಬೆಳವಣಿಗೆಗಳಂದ್ರೆ ಮೂಲ ಸೌಕರ್ಯಗಳು ಪರಿಸರಕ್ಕೆ ತೊಂದರೆ ಆಗ್ತವೆ. ಸರ್ ಪರಿಸರವನ್ನು ತೊಂದರೆ ಒಳಗ ಮಾಡದೆ ನಾವು ಆದಾಯವನ್ನು ತರಬೇಕಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೋರಿ ಅಂತ ಹೇಳಿ. ಸರ್ ನಾನು ಇದನ್ನು ಹೆಲ್ಪ್ ತಗೋಲಿಲ್ಲ, ಬಟ್ ಇದನ್ನು ನಾಶ ಮಾಡಿದಂದ್ರೆ ಕೊನೆಗೆ ಏನಾಗತ್ರಿ, ಅದು 4ನೇ ಚಾಪ್ಟರ್ ಹೆಂಗಿಟ್ಟಾರ ಗೊತ್ತ್ರಿ, ದಟ್ ಈಸ್ ನ್ಯಾಚುರಲ್, ದ 4th ಚಾಪ್ಟರ್ ದಟ್ ಈಸ್ ನ್ಯಾಚುರಲ್ ಡಿಸಾಸ್ಟರ್ ಅಂತ ಇಟ್ಟಾರ್ರಿ. ಓಕೆ, ಡಿಸಾಸ್ಟರ್ಸ್ ಅಂತ ಇಟ್ಟಾರೆ. 4th ಚಾಪ್ಟರ್ ನೋಡ್ಕೊಡಿ, ಎಷ್ಟು ಚೆನ್ನಾಗಿ ನೋಡ್ಕೊಡಿ. ಆರ್ಥಿಕ ಬೆಳವಣಿಗೆಯಲ್ಲಿ ಏನಾದ್ರೂ ನಿನ್ನ ಪರಿಸರಕ್ಕೆ ತೊಂದರೆ ಮಾಡಿದರೆ ಲಾಸ್ಟಿಗೆ ಏನಾಗತ್ರಿ, ನ್ಯಾಚುರಲ್ ಅಂದ್ರೆ ನೈಸರ್ಗಿಕ ವಿಕೋಪಗಳು ಅಂತೇಳಿ. ನೈಸರ್ಗಿಕ ವಿಕೋಪಗಳಂದ್ರೆ ನೋಡ್ಕೊಡ್ರಿ, ಎಲ್ಲಾ ಕಡೆ ಇತ್ತೀಚಿಗೆ ನೋಡ್ಕೊಡ್ರಿ ಲ್ಯಾಂಡ್ ಸ್ಲೈಡ್ ಅಂದ್ರೆ ಭೂಮಿ ಕುಸಿತ ಇದಾರೆ, ಹಿಮಪಾತ ಆಗ್ತದೆ, ಎಷ್ಟೋ ಚಂಡಮಾರುತ ಅಂದ್ರೆ ಸೈಕ್ಲೋನ್ಸ್ ಬರತ್ತವ್ರಿ, ಎಷ್ಟೋ ಪ್ರಾವ್ ಬಂದು ಎಲ್ಲ ಕಂಜುಗಳು ಹರ್ಕೊಂಡು ಸಮುದ್ರ ಮಟ್ಟಿಗೆ ಹೋಗ್ತಾರೆ. ಅಂದ್ರೆ ವಿ ಕ್ಯಾನ್ ನಾಟ್ ಗೋ ಅಗೇನ್ಸ್ಟ್ ದ ನೇಚರ್ ಅಂತಂದ್ರೆ ನಾವು ಆದಾಯದ ಆಸೆಯಲ್ಲಿ ಪರಿಸರದ ವಿರುದ್ಧವಾಗಿ ಹೋಗೋ ಕಾಲ. ಸರ್ ಪರಿಸರದ ವಿರುದ್ಧ ಹೋಗ್ಲಾರ್ದೆ ಆದಾಯವನ್ನು ತರಬೇಕಂದ್ರೆ ಏನಂತಾರೆ, ವಿ ಹ್ಯಾವ್ ಟು ಗೋ ಫಾರ್ ಯೂಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅದರ್ವೈಸ್ ಏನಂತ್ರಿ, ಎಲ್ಲವೂ ಲಾಸ್ಟಿಗೆ ಎಲ್ಲಾಗತ್ರಿ, ಸಮುದ್ರದ ಗರ್ಭದಲ್ಲೇ ಹೋಗುತ್ತಂತ ಹೇಳ್ತಾರೆ. ಅದಕ್ಕೆ ನಮ್ಮ ಪುರಾಣದಲ್ಲಿ ಹೇಳ್ತಾರೆ, ಎವ್ರಿಥಿಂಗ್ ಎಕ್ಸಿಸ್ಟ್ ಇನ್ ಓಷನ್ ಅಂತ ಹೇಳ್ತಾರೆ, ಅಂದ್ರೆ ಸಮುದ್ರದ ಆಳಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ನಮಗೆ ಆದಾಯನೂ ಬೇಕು ಮತ್ತು ಪರಿಸರವನ್ನು ಉಳಿಬೇಕು ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೆಲ್ಪ್ ತಗೋಬೇಕ್ರಿ. ಈ ನೋಡ್ರಿ, ವಿಜ್ಞಾನ ತಂತ್ರಜ್ಞಾನ ಬಳಕೆಯಿಂದ ಯಾವುದೋ ಚಂಡಮಾರುತ ನೆಕ್ಸ್ಟ್ 1 ವಾರ ಮುಂಚೆ ಬರ್ತೈತೆ ಅಂದಾಗ ಆ 1 ವಾರದಲ್ಲಿ ನಾವೇನ್ರಿ ಹ್ಯೂಮನ್ ಬೀಂಗ್ಸ್ ನು ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ಪ್ರಮುಖವಾದ ರಿಸೋರ್ಸ್ ನು ವರ್ಗಾವಣೆ ಮಾಡ್ಬೋದಲ್ಲ. ಯಾವಾಗ ನಮ್ಮ ಉಪಗ್ರಹಗಳಿಂದ ನಾವು 3 ಅಥವಾ 4 ದಿನ ಮುಂಚಿತವಾಗಿ ಅದನ್ನು ಗುರುತಿಸ್ತೇ ಅಂತ ಹೇಳ್ತಾರೆ. ಸೊ ಹೀಗಾಗಿ ಪ್ಲೀಸ್ ಜನರಲ್ ಸ್ಟಡಿ 3 ಪೇಪರ್ ಒನ್ ಆಫ್ ದ ಸ್ಕೋರಿಂಗ್ ಪ್ಲಸ್ ನಿಮ್ಮ ಯಾವ ತರ ನಿಮ್ಮ ಮೈಂಡ್ ಸೆಟ್ ಟುವರ್ಡ್ ದ ನೇಚರ್ ಅಂಡ್ ಟುವರ್ಡ್ ದ ಎಕನಾಮಿ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸರ್ ಪರಿಸರವನ್ನು ನಾಶ ಮಾಡೋದು ಬೇಡಪ್ಪ. ವಿ ಶುಡ್ ನಾಟ್ ಡಿಸ್ಟ್ರಾಯ್ ದ ಎನ್ವೈರನ್ಮೆಂಟ್ ಅಂದಾಗ ನೆನಪಿಟ್ಕೊಡಿ, ಜನಸಂಖ್ಯೆ ಏರ್ತಾ ಇದೆ ರೀ, ಸಂಪನ್ಮೂಲ ಕಡಿಮೆ ಆಗ್ತದೆ. ಮೀನ್ಸ್ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್ ಬಟ್ ರಿಸೋರ್ಸ್ ಇಸ್ ಡಿಕ್ರೀಸಿಂಗ್. ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್ ಬಟ್ ರಿಸೋರ್ಸ್ ಇಸ್ ಡಿಕ್ರೀಸಿಂಗ್ ಅಂತಾಗ ಇದರಲ್ಲಿ ಏನಾದ್ರೂ ನಾವು ಬದಲಾವಣೆ ತರಬೇಕಂದ್ರೆ ಆಬ್ವಿಯಸ್ಲಿ ಐ ಹ್ಯಾವ್ ಟು ಗೋ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನೀವೇ ನೋಡ್ರಿ, ಅತಿ ಹೆಚ್ಚು ಜನಕ್ಕೆ ಆಹಾರ ಒದಗಿಸ್ಬೇಕಂದ್ರ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದ್ರಿ. ಈಗ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಬೇಕಂದ್ರೆ ನಾ ಹೇಗಾದ್ರೂ ಮಾಡಿ ತಂತ್ರಜ್ಞಾನ ಬಳಕೆಯಿಂದ ಅಲ್ರಿ ನಮ್ಮ ಕೃಷಿಯಲ್ಲಿ ಬದಲಾವಣೆ ತರಬೇಕು. ಪ್ರಿಲಿಮ್ಸ್ ಅಲ್ಲಿ ಹೆಂಗ್ ಕೇಳ್ತಾನೆ ಗೊತ್ತಿ ನಿಮ್ಗೆ, ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಕೇಳ್ತಾನ್ರಿ ಅಥವಾ ಜೂಮ್ ಕಲ್ಟಿವೇಶನ್ ಅಂದ್ರೆ ಕೇಳ್ತಾನೆ. ಅದೇ ಮೇನ್ಸ್ ಅಲ್ಲಿ ಏನ್ ಕೇಳ್ತಾರಿ, ಬದಲಾಗುತ್ತಿರೋ ಪರಿಸರ ಅನುಗುಣವಾಗಿ ಹೇಗೆ ನಮ್ಮ
ಕೃಷಿಯನ್ನು ನಾವು ಅಭಿವೃದ್ಧಿ ಪಡಿಸಬಹುದು ಮೀನ್ಸ್ ಡ್ಯೂ ಟು ದ ಚೇಂಜಸ್ ಇನ್ ಎನ್ವೈರನ್ಮೆಂಟಲ್ ಕಂಡೀಷನ್ ಹೌ ವಿ ಕ್ಯಾನ್ ಮೇಕ್ ದ ಚೇಂಜಸ್ ಇನ್ ಅಗ್ರಿಕಲ್ಚರ್ ಅಂತ ಕೇಳ್ಬೋದ್ರಿ, ಅಥವಾ ಅಗ್ರಿಕಲ್ಚರ್ ಟೈಪ್ಸ್ ಅಂತ ಕೇಳ್ಬೋದು, ಅಥವಾ ಅಗ್ರಿಕಲ್ಚರ್ ಪ್ಯಾಟರ್ನ್ ಅಂತ ಕೇಳ್ಬೋದು. ಇಲ್ಲಿ ಮೇನ್ಸ್ ಅಲ್ಲಿ ನೀವು ಮತ್ತೆ ಹೋಗಿ ನೋಡಿ ಟೆಕ್ನಾಲಜಿ ಎಕ್ಸ್ಪ್ಲೇನ್ ಮಾಡಲ್ರಿ. ಪ್ರಿಲಿಮ್ಸ್ ಅಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಕೇಳ್ತಾನೆ, ಅದೇ ಮೇನ್ಸ್ ಅಲ್ಲಿ ಅಪ್ಲಿಕೇಶನ್ ಆಫ್ ದೋಸ್ ಟೆಕ್ನಾಲಜಿ ಟು ಮೇಕ್ ಬೆಟರ್ ಆಫ್ ಎ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಆಫ್ ಎ ಹ್ಯೂಮನ್ ಲೈಫ್ ಅಂತ ಹೇಳ್ತಾರೆ. ಪ್ರಿಲಿಮ್ಸ್ ಅಲ್ಲಿ ತಂತ್ರಜ್ಞಾನ ಬಗ್ಗೆ ಕೇಳ್ತಾನೆ, ಮೇನ್ಸ್ ಅಲ್ಲಿ ಆ ತಂತ್ರಜ್ಞಾನಗಳು ಹೇಗೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನವನ್ನು ಬದಲಾಯಿಸ್ತು ಅಂತೇಳಿ ನಿಮ್ಮ ಮೇನ್ಸ್ ಅಲ್ಲಿ ಕೇಳ್ತಾನೆ. ದಾಟ್ಸ್ ವೈ ಪ್ಲೀಸ್ ರಿಮೆಂಬರ್ ಜನರಲ್ ಸ್ಟಡಿ 3 ಪೇಪರ್ ನಾನು ಸೆಟ್ ಮಾಡಿದೆ. ಸೊ ನನಗೇನ್ ಬೇಕು ರೀ, ಟುಡೇ ಸೆಷನ್ಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಇನ್ ಕರೆಂಟ್ ಸೆಷನ್ ಐ ಆಮ್ ಗೋಯಿಂಗ್ ಟು ಟೇಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಈ ಚಾಪ್ಟರ್ ಅಲ್ಲಿ ಅಂದ್ರೆ ನಾನು ಇವಾಗ ತಗೊಂತಾ ಇರೋದು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ತೇನೆ. ನಾನು ತಗೊಂತಾ ಇರೋದು ಇವಾಗ ನೋಡ್ರಿ. ಸೊ ನಾವು ಐ ಆಮ್ ಗೋಯಿಂಗ್ ಟು ಟೇಕ್ ಸಿಲೆಬಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ 1 by ಹೋಗನ್ರಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಸೊ ನಮ್ ಮೇನ್ಲಿ ಫೋಕಸ್ ನೋಡ್ಕೊಡ್ರಿ, ನೀವು ಯಾವುದೇ ಎಕ್ಸಾಮ್ ಬರೀ ಫಸ್ಟ್ ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ. ಐ ವಿಲ್ ಗೋ ಬೈ ಸಿ at least 10% of the questions ಹೆಂಗ್ ಗೊತ್ತ್ರಿ, ಪ್ರಿಲಿಮ್ಸ್ ಅಲ್ಲಿ ನೋಡ್ಕೊಡಿ 10% of the questions ಯಾವಾಗ ಹೆಂಗ್ ಇರ್ತಾವ್ರಿ, ರೂಲಿಂಗ್ ಪಾರ್ಟಿ ಮೇಲೆ ಇರ್ತಾವ್ರಿ. ಇಟ್ಸ್ ಮೈ ಕಾಮನ್ ಅಬ್ಸರ್ವೇಷನ್. ಸಿ ಇಲ್ಲಿವರೆಗೆ ನಾನು ನೋಡ್ಕೊಡಿ 180ಕ್ಕೂ ಅಧಿಕ ಆಫ್ಲೈನ್ ಕ್ಲಾಸ್ ಮಾಡಿದೀನಿ. ವೇರಿಯಸ್ ಎಕ್ಸಾಮ್ ಪೇಪರ್ ಅನಾಲಿಸಿಸ್ ನಾನೇ ಮಾಡ್ತೀನಿ ಅಂದಾಗ ಆಬ್ವಿಯಸ್ಲಿ ಒಂದ್ ಎಕ್ಸಾಮ್ ಇನ್ನೊಂದು ಎಕ್ಸಾಮ್ ಲಿಂಕ್ ಇರ್ತಾರೆ. ಸಿ ಯಾವಾಗ ಒಂದು ತಲೆಯಲ್ಲಿ ಇಟ್ಕೊಡ್ರಿ ಏನಂತಂದ್ರ ಪ್ರತಿ ಒಂದು ಎಕ್ಸಾಮಿನೇಷನ್ಲಿ 10% ಕ್ವಶನ್ಸ್ ನಮ್ಮ ಆಡಳಿತ ಪಕ್ಷದ ಐಡಿಯಾಲಜಿ ಮೇಲೆ ಇರ್ತವ್ರಿ. ಐಡಿಯಾಲಜಿ ಮೇಲೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಡ್ರಿ, ಯಾವಾಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ ಅವಾಗಿಂದ ಕ್ವಶನ್ ಎಲ್ಲಿಂದ ಕೇಳತ್ತಾನೆ, INC ಮೇಲೆ ಕೇಳತ್ತಾನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೇಲೆ ಕೇಳತ್ತಾನೆ, ಅಧಿವೇಶನಗಳ ಮೇಲೆ ಕೇಳತ್ತಾನೆ, ನೆಕ್ಸ್ಟ್ ಅಧಿವೇಶನಗಳ ಮೇಲೆ ಕೇಳತ್ತಾನೆ. ನೆಕ್ಸ್ಟ್ ಏನ್ ಕೇಳ್ತಾರೆ, ಕರ್ನಾಟಕದ ಇತಿಹಾಸದ ಮೇಲೆ ಕೇಳತ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಪರಿಸರ ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಟಾಪಿಕ್ಸ್ ಮೇಲೆ ಎದಕ್ಕೆ ಕೇಳತ್ತಾನೆ. ಅತಿ ಹೆಚ್ಚು ಪರಿಸರ ಕಾಯ್ದೆಗಳನ್ನು ಕಾಂಗ್ರೆಸ್ ಗೌರ್ಮೆಂಟ್ ಇಂದಿರಾ ಗಾಂಧಿ ಅವರಿದ್ದಾಗ ತರಲಾಗಿತ್ರಿ. ಸೊ ಹೀಗಾಗಿ ಅತಿ ಹೆಚ್ಚು ಇತ್ತೀಚೆಗೆ ನಮ್ಮ ಗೌರ್ಮೆಂಟ್ ಚೇಂಜ್ ಆಗಿದ್ದ ಕ್ವಶನ್ಸ್ ಸ್ವಲ್ಪ ಎನ್ವೈರನ್ಮೆಂಟಲ್ ಕೇಳ್ತಾನೆ. ಎಲ್ಲಿ ಪ್ರಿಲಿಮ್ಸ್ಗೆ ಸರ್, ಮೇನ್ಸ್ಗೆ ಅದರ ಅಪ್ಲಿಕೇಶನ್ಸ್ ಮತ್ತು ಅದರ ಬದಲಾವಣೆ ಕೇಳ್ತಾನೆ. ಅದೇ ಟೈಪ್ ಸರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಸ್ ಯಾಕೆ ಕೇಳತ್ತಾನೆ ಬೇಕಾದ್ರೆ ಅಬ್ಸರ್ವ್ ಮಾಡಿರಿ. ಇತ್ತೀಚೆಗೆ KPSC ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, KSP ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಮತ್ತು KE ಎಕ್ಸಾಮ್ 3 ಪರೀಕ್ಷಾ ಪ್ರಾಧಿಕಾರಗಳು ಎಕ್ಸಾಮ್ ಕಂಡಿರೋದ 3ರಲ್ಲಿ ಬೇಕಾದ್ರೆ ನೋಡ್ಕೊಡ್ರಿ ಎನ್ವೈರನ್ಮೆಂಟ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಕೇಳ್ತಾನೆ. ಎನ್ವೈರನ್ಮೆಂಟ್ ಕ್ವಶನ್ಸ್ ಯಾಕೆ ಕೇಳ್ತಾನೆ, ಅತಿ ಹೆಚ್ಚು ಪರಿಸರ ಕಾಯ್ದೆಗಳನ್ನು ಕಾಂಗ್ರೆಸ್ ಗೌರ್ಮೆಂಟ್ ತರಲಾಗೈತ್ರಿ. ಅದೇ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲಿಂದ ಕೇಳ್ತಾನೆ, ಯಾವ ಸಂಶೋಧನಾ ಕೇಂದ್ರಗಳು ನಮ್ಮ ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಇದಲ್ಲ ಅವನ್ನೇ ಮೇನ್ಲಿ ಫೋಕಸ್ ಮಾಡತ್ತಾರೆ. ಐ ವಿಲ್ ಟೇಕ್ ಅ ಸಿಂಪಲ್ ಎಕ್ಸಾಂಪಲ್. ರೀಸೆಂಟ್ಲಿ 2024 ಜನವರಿಯಲ್ಲಿ ನಾವು ಎಕ್ಸ್ಪೋ ಸ್ಯಾಟ್ ಅನ್ನೋದು ಉಡಾವಣೆ ಮಾಡಿದ್ವಿ. ನಾವು ಒಂದು ಉಪಗ್ರಹ ಉಡಾವಣೆ ಮಾಡಿದ್ವಿ. ದಟ್ ಇಸ್ ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್ ಅಂತ ಹೇಳ್ತಾರೆ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಹೆಂಗ್ ಕೇಳ್ತಾನೆ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನೋಡ್ಕೊಡಿ. ಅದರಲ್ಲಿ ಬಳಸಲಾಗುವ ಯಂತ್ರಗಳನ್ನು ಎಲ್ಲಿ ತಯಾರು ಮಾಡ್ಲಿ ಅಥವಾ ಅಭಿವೃದ್ಧಿ ಪಡಿಸ್ತೀರಿ ಯಾಕಂದ್ರೆ ನೋಡ್ಕೊಡ್ರಿ. ಅದ್ರಲ್ಲಿ ನೋಡ್ರಿ ಪೊಲಾರಿಮೀಟರ್ ಯಾರು ಮಾಡ್ಯಾರಿ, ದಟ್ ಇಸ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಅದರಲ್ಲಿ ಬಳಸಲಾದ ಪೋಲಾರಿಮೆಟ್ರಿ ಯಂತ್ರವನ್ನು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ರಿ. ಆದ್ರೆ ಇನ್ನೊಂದು ಏನ್ರಿ ಎಕ್ಸ್ಪೆಕ್ಟ್ ಅಂತ ಒಂದು ಯಂತ್ರ ಐತ್ರಿ, ಅದು ಏನ್ ಮಾಡ್ತೀರಿ ಸ್ಪೆಕ್ಟ್ರೋಗ್ರಾಫಿ ಅಂದ್ರೆ ಬೆಳಕು ಹೇಗೆ ಚದರ್ತೈತೆ ಅನ್ನೋದು ಅದನ್ನ ಅಧ್ಯಯನ ಮಾಡಕ ರಿವರ್ ರಾವ್ ಸ್ಯಾಟಲೈಟ್ ಸೆಂಟರ್ ಅನ್ನೋದು ಅದು ಸಂಸ್ಥೆ ತಯಾರು ಮಾಡ್ತೀವಿ. ಎರಡೂ ಕೇಂದ್ರ ಕಚೇರಿಗಳು ಬೆಂಗಳೂರದಲ್ಲೇ ಕೇಂದ್ರ ಕಚೇರಿ ಇರೋದ್ರಿಂದ ಈ ತರ ಪ್ರಿಲಿಮ್ಸ್ ಕೇಳ್ತಾರೆ. ಸರ್ ಮೇನ್ಸ್ ಹೆಂಗ್ ಕೇಳ್ತಾನೆ, ಹೌ ರೀಸೆಂಟ್ ಪ್ರಾಜೆಕ್ಟ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್ ದ ಹ್ಯೂಮನ್ ಕೈಂಡ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಎ ಸೊಸೈಟಿ ಡೆವಲಪ್ಮೆಂಟ್ ಅಂತ ಕೇಳ್ತಾನೆ. ಅಂದ್ರೆ ಇತ್ತೀಚೆಗೆ ಉಡಾಯಿಸಲಾದ ಉಪಗ್ರಹ ಯೋಜನೆಗಳು ಮಾನವ ಅಭಿವೃದ್ಧಿಗೆ ಹೇಗೆ ಸಹಾಯ ಮಾಡುತ್ತವೆ ನಿಮ್ಮ ಅನಿಸಿಕೆಯಲ್ಲಿ ಬರೀರಿ ಅಂತ ಮೇನ್ಸ್ ಕೇಳ್ತಾನೆ. ಪ್ರಿಲಿಮ್ಸ್ ಅಲ್ಲಿ ಅದರಲ್ಲಿ ಬಳಸಲಾಗುವ ಯಂತ್ರಗಳು ಕೇಳಬಹುದು, ಅಥವಾ ಪೊಲರೈಸೇಷನ್ ಆಫ್ ಲೈಟ್ ಅಂದ್ರೆ ಲೈಟ್ ಪೊಲರೈಸ್ ಹೇಗೆ ಆಗುತ್ತೆ ಅದನ್ನು ಕೇಳ್ತಾನೆ. ಇಲ್ಲಿ ಒಂದ್ ಲೈನ್ ಅಲ್ಲಿ ಹೇಳಿಕೆ ಮುಖಾಂತರ ಕೇಳ್ತಾನೆ. ಸೊ ಪ್ಲೀಸ್ ರಿಮೆಂಬರ್ ಅದಕ್ಕೆ ಪ್ಲೀಸ್ ಯು ಶುಡ್ ಹ್ಯಾವ್ ಅ ಸ್ಟ್ರಾಟಜಿ. ಯಾವುದೇ ಎಕ್ಸಾಮ್ ಓದ್ತಿರ್ಬೇಕಾದ್ರೆ ಹೇಗೆ ಎಕ್ಸಾಮ್ ಪ್ಯಾಟರ್ನ್ ಇದೆ ಮತ್ತು ಯಾವ್ಯಾವ ಸರ್ಕಾರಗಳಿಂದ ಅವ್ರದ್ದು ಏನ್ ಮೈಂಡ್ ಸೆಟ್ ಇದೆ ಕ್ವಶನ್ ಪೇಪರ್ ತೆಗೆದು ನೋಡ್ಕೊಡಿ. ಸೊ ಇಟ್ಸ್ ಮೈ ಕಾಮನ್ ಅಬ್ಸರ್ವೇಷನ್. ಎನ್ವೈರನ್ಮೆಂಟ್ ಟು ಸೈನ್ಸ್ ಅಂಡ್ ಟೆಕ್ ನಲ್ಲಿ ಕ್ವಶನ್ಸ್ ಡೆಫಿನೆಟ್ಲಿ ಜಾಸ್ತಿನೇ ಕೇಳ್ತಾರೆ. ಅದನ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಬೇಕನ್ನೋದು ನಾವು 1-to-1 ಮೆಂಟರ್ಶಿಪ್ ಅಥವಾ KS ಫಿಲಿಮ್ಸ್ ಕೋರ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಯಾಕಂದ್ರೆ ನಾನು ತಗೊಂಡ ಫಸ್ಟ್ ಇದ್ದೀನಿ ಆಸ್ ಅ ಫ್ಯಾಕಲ್ಟಿ ನೋಡ್ಕೊಡಿ. ನಾನು ತಗೊಂಡು ನಿಮಗೆ ಸೈನ್ಸ್ ಅಂಡ್ ಟೆಕ್ ತಗೊಂತಾರ್ರಿ. ನೆಕ್ಸ್ಟ್ ನಾ ಏನ್ ತಗೊಂತಾನೆ ಎನ್ವಿರಾನ್ಮೆಂಟ್ ಪರಿಸರ ವಿಜ್ಞಾನ ತಗೊಂತಾನ್ರಿ ಎಲ್ರಿ ಪ್ರಿಲಿಮ್ಸ್ ಗಿರಿ. ನೆಕ್ಸ್ಟ್ ಏನ್ ಮಾಡ್ತಾನೆ ಸ್ಟಾಟಿಕ್ GK. ಆ ಕೋರ್ಸ್ ಡಿಟೇಲ್ ಹೇಳಿದೇವಲ್ಲ ನಾವು, ಸ್ಟಾಟಿಕ್ GK ಅಂಡ್ ಕರೆಂಟ್ ಅಫೇರ್ಸ್ ಅಂದಾಗ
100 ಟಾಪಿಕ್ಸ್ ನಾನು ನಿಮ್ಗೆ ಇದರಲ್ಲಿ ಕವರ್ ಮಾಡ್ತೀನಿ. ಅಂದ್ರೆ ಯಾವುದು ಮಿಸ್ ಆಗಬಾರ್ದು. ನಿಮ್ಮ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನೋಡ್ಕೊಡಿ. ಪ್ರಿಲಿಮ್ಸ್ಗೆ ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ, ಪರಿಸರ ವಿಜ್ಞಾನ ಮತ್ತು ಏನ್ ಕೊಡ್ತೀರಿ ಸ್ಟಾಟಿಕಲ್ಲಿ 100 ಟಾಪಿಕ್ಸ್ ನ ಚೂಸ್ ಮಾಡ್ತಾನೆ. ಎಷ್ಟು ನೋಡ್ಕೊಡ್ರಿ. ಆಧಾರ್ ಕಾರ್ಡ್ ನಮ್ ಕಡೆ ಇದ್ರಿ, ಆಧಾರ್ ಕಾರ್ಡ್ ನಮ್ಮ ಕಡೆ ಇದೆ. ಆದ್ರೆ ಆಧಾರ್ ಕಾರ್ಡ್ ಏನೇನು ಮಾಹಿತಿ ಇದೆ, ಆಧಾರ್ ಕಾರ್ಡ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಏನಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ನೋಡಿ ವರ್ಚುವಲ್ ಐಡಿ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾದ್ರೆ ಲೆಟ್ ಮಿ ಟೆಸ್ಟ್. ಓಕೆ, ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ವರ್ಚುವಲ್ ಸಂಖ್ಯೆ ಎಷ್ಟು ಇರ್ತಾವ್ರಿ? ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ವರ್ಚುವಲ್ ಸಂಖ್ಯೆ ಎಷ್ಟು ಇರ್ತಾವ್ರಿ? ಕ್ಯಾನ್ ಎನಿವನ್? ಎಲ್ಲರೂ ಕಡೆ ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಅಲ್ಲಿ ವರ್ಚುವಲ್ ಸಂಖ್ಯೆ ಎಷ್ಟು ಇರ್ತಾವ್ರಿ? ಆಧಾರ್ ಕಾರ್ಡ್ ಅಲ್ಲಿ ವರ್ಚುವಲ್ ಸಂಖ್ಯೆ ಎಷ್ಟು ಇರ್ತಾವ್ರಿ? ಕ್ಯಾನ್ ಎನಿವನ್? ಆಧಾರ್ ಕಾರ್ಡ್ ಅಲ್ಲಿ ವರ್ಚುವಲ್ ಸಂಖ್ಯೆ ಇದ್ರಿ. ಸಿ ಯಾವಾಗ ಆಧಾರ್ ಕಾರ್ಡ್ ಸುದ್ದಿಯಲ್ಲಿ ಬರ್ತೈತೆ ಅಲ್ರಿ, ಅವಾಗ ಎಕ್ಸಾಮಿನೇಷನ್ ವಿ ಹ್ಯಾಡ್ ಎ ಕ್ವಶನ್ ರೀ. ಓಕೆ, ನಾವು ಈಚ್ ಟಾಪಿಕ್ ನ ವಿತ್ ಕ್ವಶನ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲವನ್ನು ಕವರ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಬರಬಹುದು ಅನ್ನೋದು ಪ್ರೆಡಿಕ್ಷನ್ ಮತ್ತು ಆ ಟಾಪಿಕ್ ಯಾಕೆ ಬರ್ಬೋದು ಅನ್ನೋದು ನಿಮ್ಗೆ ಎಕ್ಸಾಕ್ಟ್ಲಿ ಹೇಳ್ತೇವ್ರಿ. ಹಾಗಾದ್ರೆ ಆಧಾರ್ ಕಾರ್ಡಿನಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ ವರ್ಚುವಲ್ ಸಂಖ್ಯೆ ಅಥವಾ ವರ್ಚುವಲ್ ಐಡಿ? ಕ್ಯಾನ್ ಎನಿವನ್ ಸೇ ದಟ್ ಹೌ ಮೆನಿ ನಂಬರ್ಸ್ ವಿಲ್ ಬಿ ಕೋಟೆಡ್ ವಿತ್ ವರ್ಚುವಲ್ ಐಡಿ ಇನ್ ಅವರ್ ಆಧಾರ್ ಕಾರ್ಡ್? ಆಧಾರ್ ಕಾರ್ಡ್ ಎಂತ ಟಾಪಿಕ್ಸ್ ನ 100 ಟಾಪಿಕ್ಸ್ ಮಾಡಿದೇನ್ರಿ. ಆ ಟಾಪಿಕ್ಸ್ ನೋಡ್ಕೊಡಿ. ಆ 100 ಟಾಪಿಕ್ ಅಲ್ಲಿ ನಿಮಗೆ ಯಾವುದು GK ಟಾಪಿಕ್ ಮಿಸ್ ಆಗಲ್ರಿ. ಡೆಫಿನೆಟ್ಲಿ GK ಟಾಪಿಕ್ಸ್ ಮಿಸ್ ಆಗಲ್ಲ. ಕ್ಯಾನ್ ಎನಿವನ್ ಸೇ ದಟ್ ಹೌ ಮೆನಿ ಡಿಜಿಟ್ಸ್ ಆರ್ ಮೆನ್ಷನ್ ಇನ್ ಅವರ್ ವರ್ಚುವಲ್ ಐಡಿ ಆಫ್ ಆಧಾರ್ ಕಾರ್ಡ್? ಅಂದ್ರೆ ಆಧಾರ್ ಸಂಖ್ಯೆಯಲ್ಲಿರುವ ವರ್ಚುವಲ್ ಐಡಿಯಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳು ಇರ್ತಾವ್ರಿ? ಎಲ್ಲರೂ ಕಡೆನೂ ಆಧಾರ್ ಕಾರ್ಡ್ ಇದ್ರಿ. ಎವ್ರಿ ಪರ್ಸನ್ ಹ್ಯಾವ್ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಕ್ಯಾನ್ ಎನಿವನ್? ಐ ಆಮ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ಓಕೆ, ನಿಮ್ ರೆಸ್ಪಾನ್ಸ್ ವೇಟ್ ಮಾಡತ್ತೇನೆ. ಎಷ್ಟದ್ರಿ ಆಧಾರ್ ಕಾರ್ಡ್ ಅಲ್ಲಿ ವರ್ಚುವಲ್ ಸಂಖ್ಯೆ ಎಷ್ಟದ? ಅಂದ್ರೆ ವರ್ಚುವಲ್ಗೆ ಎಷ್ಟು ಸಂಖ್ಯೆಯನ್ನು ಕೋಟ್ ಮಾಡಿರ್ತಾನೆ. ಅದನ್ನ ವರ್ಚುವಲ್ ಹೇಗೆ ಮಾಡ್ತಾರೆ ಅನ್ನೋದು ನಾವು ಸೈನ್ಸ್ ಅಂಡ್ ಟೆಕ್ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಒಂದು ಮಾಹಿತಿ ಅನ್ನೋದು ವರ್ಚುವಲ್ ಹೇಗೆ ಮಾಡ್ತಾರೆ ಅನ್ನೋದು ಸೈನ್ಸ್ ಅಂಡ್ ಟೆಕ್. ವರ್ಚುವಲ್ ಅಂದ್ರೆ ಏನು ಗೊತ್ತ್ರಿ? ಕಾಲ್ಪನಿಕ ಅಂತ ಹೇಳ್ತಾರೆ. ಈಗ ನೋಡ್ರಿ, ಇತ್ತೀಚೆಗೆ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಯೋಜನೆಯನ್ನು ಜಾರಿ ಕೊಡ್ತಾರೆ. ಅಥವಾ ರೀಸೆಂಟ್ಲಿ ನರೇಂದ್ರ ಮೋದಿ ಹ್ಯಾವ್ ಅಟೆಂಡೆಡ್ ಆರ್ ಲಾಂಚ್ ವರ್ಚುವಲ್ ಸಮಿಟ್ ಆರ್ ವರ್ಚುವಲ್ ಸ್ಕೀಮ್ ಅಂದಿರ್ತಾರೆ. ವರ್ಚುವಲ್ ಸ್ಕೀಮ್ ಅದು ವರ್ಚುವಲ್ ಹೇಗೆ ಮಾಡ್ತಾರೆ ಅನ್ನೋದು ತಂತ್ರಜ್ಞಾನ. ಅದರ ಬಳಕೆ ಹೇಗೆ ಯೂಸ್ ಆಗುತ್ತೆ ಅನ್ನೋದು ಅದು ಮೇನ್ ಸಿಗಬೇಕಾದ ಮಾಹಿತಿ ಅಂತ ಹೇಳ್ತಾರೆ. ಕ್ಯಾನ್ ಎನಿವನ್ ಸೇ ದಟ್ ಹೌ ಮೆನಿ ಡಿಜಿಟ್ಸ್ ಆರ್ ಕೋಟೆಡ್ ವಿತ್ ಅವರ್ ವರ್ಚುವಲ್ ಐಡಿ ಇನ್ ಆಧಾರ್ ಕಾರ್ಡ್? ಆಧಾರ್ ಕಾರ್ಡ್ ಅಲ್ಲಿ ವರ್ಚುವಲ್ ಐಡಿಗೆ ಎಷ್ಟು ಸಂಖ್ಯೆಗಳು ಇರ್ತವ್ರಿ? ಎಲ್ಲರ ಕಡೆನೂ ಆಧಾರ್ ಕಾರ್ಡ್ ಇದೆ ರೀ. ಎವ್ರಿ ಇಂಡಿಯನ್ಸ್ ಆರ್ ಯೂಸಿಂಗ್ ಆಧಾರ್ ಕಾರ್ಡ್. ಹಾಗಾದ್ರೆ ಎಷ್ಟು ಸಂಖ್ಯೆ ಇರ್ತದೆ? ವರ್ಚುವಲ್ ಸಂಖ್ಯೆ ಎಷ್ಟು ಇರ್ತಾವ್ರಿ? ಐ ಆಮ್ ನಾಟ್ ಆಸ್ಕಿಂಗ್ ಆಧಾರ್ ಕಾರ್ಡ್ ನಂಬರ್, ಐ ಆಮ್ ಆಸ್ಕಿಂಗ್ ಆಧಾರ್ ಕಾರ್ಡ್ ವರ್ಚುವಲ್ ಐಡಿ ನಂಬರ್ಸ್. ಆಧಾರ್ ಕಾರ್ಡ್ ನ ನಂಬರ್ ಕೇಳತ್ತಿಲ್ಲ, ಆಧಾರ್ ಕಾರ್ಡ್ ನಲ್ಲಿರುವ ವರ್ಚುವಲ್ ಸಂಖ್ಯೆಗಳು ಎಷ್ಟು ಇರ್ತಾವ್ರಿ? ಕ್ಯಾನ್ ಎನಿವನ್? ವರ್ಚುವಲ್ ಅದನ್ನ ಹೇಗೆ ಮಾಡ್ತಾರ ಅನ್ನೋದು ನಾವು ತಂತ್ರಜ್ಞಾನ ಓದೋಣ. ಆದ್ರೆ ನಮಗೆ ಪ್ರಿಲಿಮ್ಸ್ ಏನ್ ಬೇಕು ಅನ್ನೋದು ಇಲ್ಲಿ ತಿಳ್ಕೊಂಡ್ರಿ. ಎಷ್ಟು ರೀ ಆಧಾರದಲ್ಲಿ ವರ್ಚುವಲ್ ಸಂಖ್ಯೆಗಳು ಎಷ್ಟು ಇರ್ತಾವ್ರಿ? ಸಿ ಇಟ್ ಮೇ ಬಿ ರೈಟ್ ಆರ್ ರಾಂಗ್, ಡೋಂಟ್ ವರಿ. ಓಕೆ, ಯಾವಾಗ ನೋಡ್ರಿ ಅದು ಕಲ್ಕೊಳಕ್ ಬಂದಿ ಮೀನ್ಸ್ ಯಾವಾಗ ನೋಡ್ಕೊಡ್ರಿ ಹೇಳಿದ್ರೆ ಮತ್ತೆ ಇನ್ನೊಬ್ರಿಗೆ ಗೊತ್ತಾಗುತ್ತೆ ಅನ್ನಂಗಿಲ್ಲ. ಯಾಕಂದ್ರೆ ನಾಲೆಜ್ ಹ್ಯಾಸ್ ಟು ಶೇರ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ದೆನ್ ಓನ್ಲಿ ಇಟ್ ಇಸ್ ಗೋಯಿಂಗ್ ಟು ಗ್ರೋ. ಅಂದ್ರೆ ಶಿಕ್ಷಣ ಅಥವಾ ಒಂದು ನಾಲೆಜ್ ಅನ್ನೋದು ಗೊತ್ತಿರಿ, ನಮ್ಮ ಜ್ಞಾನದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ವರ್ಗಾವಣೆ ಆಗ್ಬೇಕಾದ್ರೆ ಅಂದಾಗ ಮಾತ್ರ ಅದು ಬೆಳಿತೀರಿ. ಅದಕ್ಕೆ ನಮ್ಮ ವಚನಕಾರ ಏನ್ ಹೇಳ್ತಿದ್ರಿ? ಕಟ್ಟಿಟ್ಟ ಬುದ್ಧಿ ಕೊಳೆಯುತ್ತೆ, ಬೆಚ್ಚಿಟ್ಟ ಬುದ್ಧಿ ಬೆಳಿತೈತಿ ಅಂತ ಹೇಳ್ತಾರೆ. ಮೀನ್ಸ್ ನಾಲೆಜ್ ಹ್ಯಾಸ್ ಟು ಶೇರ್ ಇಟ್. ನನ್ನ ಪ್ರಶ್ನೆ, ಎಲ್ಲರ ಕಡೆನ ಆಧಾರ್ ಕಾರ್ಡ್ ಇದೆ. ಹಾಗಾದ್ರೆ ಆಧಾರ್ ಕಾರ್ಡ್ ನ ವರ್ಚುವಲ್ ಸಂಖ್ಯೆಗಳು ಎಷ್ಟು ಇರುತ್ತೇವ್ರಿ? ಈಗ ನೋಡ್ರಿ, ಆಧಾರ್ ಕಾರ್ಡ್ ಅಂದ್ರೆ ನೀವು 12 ಸಂಖ್ಯೆ ಸರ್ ಅಂತ ಹೇಳ್ತೀವಿ. ಅದೇ ಟೈಪ್ ವರ್ಚುವಲ್ ಸಂಖ್ಯೆಗಳು ಎಷ್ಟು ಇರ್ತಾವ್ರಿ? ಕ್ಯಾನ್ ಎನಿವನ್? ವರ್ಚುವಲ್ ಸಂಖ್ಯೆಗಳು ಎಷ್ಟು ಇರ್ತಾವ್ರಿ? ಕ್ಯಾನ್ ಎನಿವನ್? ಕ್ವಿಕ್ಲಿ. ಓಕೆ, ವಿಲ್ ಗೋ ಫಾರ್ ಕ್ವಿಕ್ಲಿ. ವರ್ಚುವಲ್ ಸಂಖ್ಯೆ ಎಷ್ಟು ಇರ್ತಾವ್ರಿ? ವರ್ಚುವಲ್ ಸಂಖ್ಯೆ ಎಷ್ಟು ಇರ್ತಾರಿ? ಅದು ರೈಟ್ ಓ ರಾಂಗ್ ಡೋಂಟ್ ವರಿ, ವೆದರ್ ವಿ ಆರ್ ಏಬಲ್ ಟು ಸೇ ಆರ್ ನಾಟ್. ನಿಮ್ಗೆ ಏನಾದ್ರು ಕೊಡ್ರಿ, ಯಾವಾಗಲೂ ಅದು ರೈಟ್ ಓ ರಾಂಗ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೋಬೇಡ್ರಿ. ನಿಮಗ ಅನ್ಸಿದ್ದನ್ನು ನೀವು ಹೇಳ್ಬೇಕ್ರಿ. ಅದು ಭಾರತ. ಯಾಕಂದ್ರೆ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಏನಿದೆ ರೀ? 19ನೇ ವಿಧಿ ರೀ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ರೀ. ದಾಟ್ಸ್ ಯು ಹ್ಯಾವ್ ಟು ಸೇ. ಹಾಗಾದ್ರೆ ಆಧಾರ್ ಕಾರ್ಡ್ ಅಲ್ಲಿ ಒಟ್ಟು ವರ್ಚುವಲ್ ಸಂಖ್ಯೆಗಳು ಎಷ್ಟಿರ್ತಾವ್ರಿ? ಆಧಾರ್ ಕಾರ್ಡ್ ಅಲ್ಲಿ ಒಟ್ಟು ವರ್ಚುವಲ್ ಸಂಖ್ಯೆಗಳು ಹೇಗಿರ್ತಾವ್ರಿ? ಆಧಾರ್ ಕಾರ್ಡ್ ಅಲ್ಲಿ ಒಟ್ಟು ವರ್ಚುವಲ್ ಸಂಖ್ಯೆಗಳು ಎಷ್ಟು ಇರ್ತಾವ್ರಿ? ಇಷ್ಟು ವಿಚಾರ ಮಾಡೋ ಅವಶ್ಯಕತೆ. ಅದು ರೈಟ್ ಓ ರಾಂಗ್ ದಟ್ ಇಸ್ ಸೆಕೆಂಡರಿ. ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು. ಕ್ಯಾನ್ ಎನಿವನ್? ಪ್ರಿಲಿಮ್ಸ್ ಅಂಕರ್ ನೋಡ್ಕೊಡಿ. 30 ಕ್ವಶನ್ಸ್ ಅಲ್ಲಿ
ಓಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್ ಇರ್ತಾವ್ರಿ. ಫಸ್ಟ್ ಇದನ್ನ ಯಾಕಂದ್ರೆ ಪ್ರಿಲಿಮ್ಸ್ಗೆ ಸಿಲೆಬಸ್ ಎಲ್ಲ ಕೇವಲ ಪ್ಯಾಟರ್ನ್, ಅದು ಯಾವ ಟಾಪಿಕ್ಸ್ ಮೇಲೆ ಹೇಗೆ ಕೇಳ್ತಾನೆ ಅನ್ನೋದು ನಾನು ಡೆಫಿನೆಟ್ಲಿ ಕೋರ್ಸ್ ಅಲ್ಲಿ ಕವರ್ ಮಾಡ್ಕೊಡ್ತೇನೆ. ಬಟ್ ನಾವು ಮಾಡ್ತಾ ಇರೋದು ನೋಡ್ಕೊರಿ, ಮೇನ್ಸ್ ಪರ್ಸ್ಪೆಕ್ಟಿವ್ ಹೇಗೆ ಇರ್ತೈತಿ, ಮೇನ್ಸ್ ಪರ್ಸ್ಪೆಕ್ಟಿವ್ ಹೇಗೆ ಇರ್ತೈತಿ ಅಂತ ಬಂದಾಗ 1 by 1 ತಗೋಣ. ಮೇನ್ಸ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ 1 by 1 ತಗೋಣ. ಸೊ ಫಸ್ಟ್ ನೋಡ್ಕೊಡಿ, ಫಸ್ಟ್ ಯಾವಾಗ ನೋಡ್ಕೊಡಿ, ಸ್ಪೇಸ್ ಟೆಕ್ನಾಲಜಿ ರೀ. ಸ್ಪೇಸ್ ಟೆಕ್ನಾಲಜಿ ಮೀನ್ಸ್ ಬಾಹ್ಯಾಕಾಶ ತಂತ್ರಜ್ಞಾನ ರೀ. ಸರ್ ಇದನ್ನ ಯಾಕೆ ಮಾಡ್ಬೇಕು ನಾವು, ಬಾಹ್ಯಾಕಾಶ ತಂತ್ರಜ್ಞಾನ? ಇಲ್ಲಿ ನೋಡಿ, ಪ್ರಿಲಿಮ್ಸ್ಗೆ ಹೇಗೆ ಕಂಟೆಂಟ್ ಬರ್ತೈತಿ ಪ್ಲಸ್ ಮೇನ್ಸ್ಗೆ ಇದ್ರ ಮೇಲೆ ಹೇಗೆ ನಾವು ಆನ್ಸರ್ ರೈಟಿಂಗ್ ಬರ್ಬೇಕಂತ ಡಿಸ್ಕಷನ್ ಮಾಡ್ಬೇಕು. ಸಿ ಫಸ್ಟ್ ಚಾಪ್ಟರ್ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಸಿ ಸೈನ್ಸ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಪ್ಲೇಷನ್ ಆಫ್ ಎವ್ರಿ ನ್ಯಾಚುರಲ್ ಆಕ್ಟಿವಿಟೀಸ್. ಅಂದ್ರೆ ವಿಜ್ಞಾನ ಅಂದ್ರೆ ಏನು ಗೊತ್ತಾ, ವಿಜ್ಞಾನ ಅಂದ್ರೆ ಏನ್ರಿ, ಪರಿಸರದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳಿಗೆ ವಿಜ್ಞಾನ ಅಂತ ಹೇಳ್ತಾರೆ. ಅದರಿಂದ ಹೇಗೆ ಬದಲಾವಣೆ ಮಾಡ್ಬೋದು, ಆ ಬದಲಾವಣೆ ಮಾಡುದು ಮತ್ತು ಅದನ್ನು ಹೇಗೆ ಬಳಕೆ ಮಾಡ್ಕೋಬಹುದು ಅನ್ನೋದೇನ್ರಿ ತಂತ್ರಜ್ಞಾನ. ನಥಿಂಗ್ ಬಟ್ ಸೇಮ್ ರೈಟ್, ನಥಿಂಗ್ ಬಟ್ ಸೇಮ್ ರೈಟ್. ಸಿ ಪ್ರಿಲಿಮ್ಸ್ ಅಂತ ಬಂದ ನೋಡ್ಕೊಡಿ, ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ವಿ ಹ್ಯಾವ್ ಟು ಸ್ಟಡಿ. ಯಾಕೆ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಬಂದಾಗ ಸ್ಪೇಸ್ನೇ ಯಾಕೆ ಓದಬೇಕು, ಬಾಹ್ಯಾಕಾಶವನ್ನು ಏಕೆ ಅಧ್ಯಯನ ಮಾಡ್ಬೇಕು ಅನ್ನೋದು ಫಸ್ಟ್ ತಿಳ್ಕೊಡಿ. ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿ, ನಮ್ಮ ಸೌರಮಂಡಲದಲ್ಲಿ ಇದನ್ನ ನಾನು ಸೂರ್ಯ ಅಂತ ತಗೊಂಡಾಗ ಸಿ 8 ಪ್ಲಾನೆಟ್ಸ್ ಇದಾವ್ರಿ, 8 ಪ್ಲಾನೆಟ್ಸ್. ಈ ಕಡೆ ದಟ್ ಇಸ್ ಜೋವಿನಾರ್ ಗ್ಯಾಸಸ್ ಅಂತ ಹೇಳ್ತಾರೆ. ಇಲ್ಲಿ ಏನಂತ ಗೊತ್ತಿ, ಇದಕ್ಕೆ ಏನಂತಾರೆ ಗೊತ್ತ್ರಿ, ಓಕೆ ಇದಕ್ಕೆ ಏನಂತಾರೆ ಗೋಲ್ಡಿ ಲಾಕ್ ಝೋನ್ ಅಂತ ಹೇಳ್ತಾರೆ. ಸರ್ ಅಂದ್ರೆ ಗೋಲ್ಡಿ ಲಾಕ್ ಝೋನ್ ಅಂದ್ರೆ ಏನಂತ್ರಿ, ನಮ್ಮ ಸೌರಮಂಡಲದಲ್ಲಿ ಒಂದು ಪಟ್ಟಿ ಬರ್ತೈತ್ರಿ. ಆ ಪಟ್ಟಿಯಲ್ಲಿ ತಾಪಮಾನ ತೀರ ಜಾಸ್ತಿ ಇಲ್ಲ, ತಾಪಮಾನ ತೀರ ಕಡಿಮೆ ಇಲ್ಲ. ಅದಕ್ಕೆ ಇಲ್ಲಿ ಜೀವಿಗಳು ಇರಲು ಯೋಗ್ಯ ಇದೆ ರೀ, ಇಲ್ಲಿ ಜೀವಿಗಳಿರಲು ಯೋಗ್ಯ ಇದೆ ಅಂತ ಹೇಳ್ತಾರೆ. ಜೀವಿಗಳಿರಲು ಯೋಗ್ಯ. ಹಾಗಾದ್ರೆ ಭೂಮಿಯ ಮೇಲೆ ಮಾತ್ರ ಜೀವಿ ಇದೆ, ಆದ್ರೆ ಬೇರೆ ಗ್ರಹದ ಮೇಲೆ ಜೀವಿ ಇಲ್ಲ. ಯಾಕಂದ್ರೆ ಸೌರ ಮಂಡಲದಲ್ಲಿ ಒಟ್ಟು 8 ಗ್ರಹಗಳಿದವು. ಆ 8 ಗ್ರಹಗಳಲ್ಲಿ ಭೂಮಿ ಮೇಲೆ ಮಾತ್ರ ಜೀವಿ ಇದೆ, ಬೇರೆ ಗ್ರಹದಲ್ಲಿ ಜೀವಿ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಒಂದಾನೊಂದು ಕಾಲ ಮೀನ್ಸ್ ಒನ್ಸ್ ಅಪಾನ್ ಎ ಟೈಮ್ ಅರ್ತ್ ವಾಸ್ ಆಲ್ಸೋ ಪಾರ್ಟ್ ಆಫ್ ಆಲ್ ಪ್ಲಾನೆಟ್ಸ್ ರೈಟ್, 8 ಪ್ಲಾನೆಟ್ಸ್ ರೈಟ್. ಬಟ್ ಡ್ಯೂ ಟು ದ ಸಡನ್ ಎಕ್ಸ್ಪ್ಲೋಷನ್, ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಓದಿರ್ತೀರಿ, ಸ್ಫೋಟಕ ಆದಾಗ ಬೇರೆ ಬೇರೆ ಗ್ರಹಗಳಾಗಿ ಕನ್ವರ್ಟ್ ಆಗಿವೆ ಅಂತ ಹೇಳ್ತಾರೆ. ಹಾಗಾದ್ರೆ ಭೂಮಿ ಮೇಲೆ ಮಾತ್ರ ಜೀವಿ ಏಕೆ ಇದೆ, ಬೇರೆ ಗ್ರಹದಲ್ಲಿ ಏಕೆ ಇಲ್ಲ? ಹಾಗಾದ್ರೆ ಒಂದು ವೇಳೆ ಆ ಗ್ರಹದಲ್ಲಿ ಇದ್ದು ಬಟ್ ಅಂತ್ಯ ಆಗಿದೆ ಅಂದಾಗ ಹೇಗೆ ಅಂತ್ಯ ಆಗಿದ್ದು ಮತ್ತು ಏಕೆ ಅಂತ್ಯ ಆಗೋದು ಅಂತ ಅಧ್ಯಯನ ಮಾಡಿದ್ಮೇಲೆ ನಮ್ಮ ಭೂಮಿಯನ್ನು ನಾವು ಮುಂದಿನ ಪೀಳಿಗೆಗೆ ರೀ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ಅರ್ತ್ ಫಾರ್ ದ ಫ್ಯೂಚರ್ ಜನರೇಷನ್ ರೈಟ್. ಯಾಕಂದ್ರೆ ನೋಡ್ಕೊಡಿ, ಈಗ ನೋಡ್ರಿ, ಚಂದ್ರನ ಒಂದಕ್ಕೆ ಭೂಮಿಯನ್ನು ಪರಿಭ್ರಮಣೆ ಮಾಡುವ ಒಂದೇ ಒಂದು ನೈಸರ್ಗಿಕ ಉಪಗ್ರಹ ಚಂದ್ರ ಅಂತ. ಮೀನ್ಸ್ ದ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ಅರ್ತ್ ಇಸ್ ಮೂನ್ ರೈಟ್, ಇಟ್ ಇಸ್ ಗೋಯಿಂಗ್ ಟು ರಿವಾಲ್ವ್ ಅರೌಂಡ್ ದ ಅರ್ತ್ ರೈಟ್. ನಾವು ಒಂದು ಭೂಮಿಯನ್ನು ತಾನೇ ಸುತ್ತಾ ಇದೆ, ಮೊದಲಿಗೆ ಅದು ಭೂಮಿಯ ಪಾರ್ಟ್ ಇರ್ಬೇಕ್ರಿ. ಇಟ್ ಮೇ ಬಿ ಅ ಪಾರ್ಟ್ ಆಫ್ ಅರ್ತ್ ರೈಟ್, ಒನ್ಸ್ ಅಪಾನ್ ಎ ಟೈಮ್. ಈಗ ಸಪರೇಟ್ ಆಗಿದೆ ಅಂದ್ರೆ ಏಕೆ ಸಪರೇಟ್ ಆಗಿದೆ ಮತ್ತು ಭೂಮಿ ಮೇಲೆ ಮಾತ್ರ ಜೀವ ಇರುವುದು ಮತ್ತು ಚಂದ್ರನ ಮೇಲೆ ಇಲ್ಲ ಅಂದಾಗ ಇದ್ದು ಅಲ್ಲಿ ಅದೇ ಅಂತ್ಯ ಆಗಿದೆ ಅಂತ ಗೊತ್ತಾದ್ಮೇಲೆ ನೋಡ್ಕೊಡಿ, ಅದರಿಂದ ನಾವು ಕಲ್ಕೊಂಡ್ಬಂದು ಏನ್ರಿ ಭೂಮಿಯನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಬೇಕನ್ನೋದು ಸ್ಪೇಸ್ ಟೆಕ್ನಾಲಜಿ ಓದ್ಬೇಕ್ರಿ. ಸ್ಪೇಸ್ ಟೆಕ್ನಾಲಜಿ ಓದ್ಬೇಕಾರ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಏನ್ ಮಾಡ್ಬೇಕು ನೀವು, ರಾಕೆಟ್ಗಳನ್ನ ಓದ್ಬೇಕು. ನೆಕ್ಸ್ಟ್ ಗ್ರಹಗಳ ಅಧ್ಯಯನ ಮತ್ತು ಯೋಜನೆಗಳು, ಆ ಯೋಜನೆ ನೋಡ್ಕೊಡಿ, ಸಂವಹನ ಕಮ್ಯುನಿಕೇಶನ್ ಪ್ರಾಜೆಕ್ಟು, ನೇವಿಗೇಷನ್ ಪ್ರಾಜೆಕ್ಟು, ನಾವಿಕ್ ಅಂತೀರಿ. ಸೊ ಸಂವಹನ, ನೇವಿಗೇಷನ್ ಇವೆಲ್ಲ ಓದ್ಬೇಕಾಗತ್ರಿ ಸರ್. ಹಾಗಾದ್ರೆ ಮೇನ್ಸ್ ಪರ್ಸ್ಪೆಕ್ಟಿವ್ ಏನ್ ಬರುತ್ತೆ ಈ ಟಾಪಿಕ್ ಮೇಲೆ, ಪ್ಲೀಸ್ ರಿಮೆಂಬರ್. ಸೊ ಒಂದು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಡಿ, ವಿ ಹ್ಯಾವ್ ಟು ಪ್ರಿಪೇರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಸ್ ಅ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ನಾಟ್ ಎ ಸೈಂಟಿಸ್ಟ್. ಅಂದ್ರೆ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಹೇಗೆ ಓದ್ಬೇಕು ನಾವು ಒಬ್ಬ ಆಡಳಿತ ಅಧಿಕಾರಿಯಾಗಿ ಓದಬೇಕು, ಹೊರತು ಯಾವುದೇ ವಿಜ್ಞಾನಿ ರೂಪದಲ್ಲಿ. ಯಾಕಂದ್ರೆ ನಾವು ಒಂದು ತಾಲೂಕು ಅಥವಾ ಒಂದು ಒಳ್ಳೆ ಪೋಸ್ಟ್ ಕೊಟ್ಟಿರ್ತಾರೆ ಅಂದಾಗ ನಿನ್ ಕಡೆ ನಿನ್ ಕಡೆ ಏನ್ ಇರ್ತಾರೆ ಗೊತ್ತಿ, ನಿನ್ ಕಡೆ ಟೆಕ್ನಿಷಿಯನ್ಸ್ ಇರ್ತಾರೆ, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಇರ್ತಾರೆ, ಅವ್ರಿಗೆ ನೀವು ರೆಗ್ಯುಲೇಟ್ ಮಾಡ್ಬೇಕು. ಅದಕ್ಕೆ ನೋಡ್ಕೊಡ್ರಿ, ಸಿವಿಲ್ ಪ್ರಿಪರೇಷನ್ ಮಾಡೋರು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಕೇವಲ ಒಬ್ಬ ಆಡಳಿತ ಅಧಿಕಾರಿಯಾಗಿ ಓದಬೇಕು, ಹೊರತು ನಾಟ್ ಆಸ್ ಅ ಸೈಂಟಿಸ್ಟ್. ಇಲ್ಲ ಸರ್, ನಾ DRDO ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ, ಇಸ್ರೋ ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಆ ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂದಾಗ ಅವಾಗ ನೀವು ಸ್ವಲ್ಪ ಡೀಪ್ ಆಗಿ ಏನ್ ಮಾಡ್ಕೋತ್ರಿ, ಆ ವಿಷಯಗಳನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿನ ಸೈನ್ಸ್ ನ ರಿಲೇಟೆಡ್ ಓದ್ಬೇಕ್ರಿ. ಬಟ್ ನಾವು ಓದ್ತಾ ಇರೋದೇನ್ರಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ದಟ್ ಈಸ್ ಕರ್ನಾಟಕ ಲೋಕಸೇವೆದಲ್ಲಿ ನಾನು ಒಬ್ಬ ಆಡಳಿತ ಅಧಿಕಾರಿ ಆಗ್ತಾನೆ ಅಂದಾಗ, ಸೊ ಆಡಳಿತ ಅಂದ್ರೆ ಎಷ್ಟು ಬೇಕು ಅಷ್ಟು ಓದ್ಬೇಕಾದ್ರೆ ಅದು ಹೇಗೆ ಓದ್ಬೇಕು ಅನ್ನೋದು ಡೆಫಿನೆಟ್ಲಿ ಕೋರ್ಸ್ ಅಲ್ಲಿ 1 by 1 ಪಾಯಿಂಟ್ ಹೇಳ್ತಾರೆ. ಅದೇ ಸ್ಪೇಸ್ ಟೆಕ್ನಾಲಜಿ ಅಂತ ಬಂದಾಗ ಮೇನ್ಸ್ ಅಲ್ಲಿ ಏನ್ ಕೇಳ್ತಾರೆ ನಮಗೆ, ಆಡಳಿತ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಭಾರತದಲ್ಲಿ ನಮ್ಮ ಬಾಹ್ಯಾಕಾಶದ ಮುಖ್ಯಸ್ಥರು ಯಾರಾಗಿರ್ತಾರ,
ಅಲ್ಲಿಂದ ನಮ್ಗೆ ಏನ್ ಸ್ಟಾರ್ಟ್ ಆಗತ್ತೆ ಗೊತ್ತ್ರಿ? ಎಲ್ಲಿಂದ ಸ್ಟಾರ್ಟ್ ಆಗತ್ರಿ? ನಮಗೇನ್ ಸ್ಟಾರ್ಟ್ ಆಗತ್ರಿ? ಚಾಪ್ಟರ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಭಾರತದಲ್ಲಿರುವ ಬಾಹ್ಯಾಕಾಶದ ಮುಖ್ಯಸ್ಥರು ಯಾರಾಗತ್ರಿ? ಇನ್ ಇಂಡಿಯಾ ಹೂ ಇಸ್ ಗೋಯಿಂಗ್ ಟು ಬಿ ಹೆಡ್ ಆಫ್ ಇಂಡಿಯನ್ ಸ್ಪೇಸ್, ದಟ್ ಇಸ್ ಪ್ರಧಾನ ಮಂತ್ರಿ. ಐ ಹೋಪ್ ಮಿಷನ್ ಮಂಗಲ್ ಅಂತ ಪಿಕ್ಚರ್ ನೋಡ್ರಿ ಅನ್ಕೊಂತಾನ. ಮಿಷನ್ ಮಂಗಲ್ ಪಿಕ್ಚರ್ ಅಲ್ಲಿ ನೋಡ್ಕೊಡ್ರಿ, ಸ್ಟಾರ್ಟಿಂಗ್ ಪ್ರಧಾನ ಮಂತ್ರಿ ಆಫೀಸ್ ಇಂದ ಇಲ್ಲಿ ಬಂದಿರ್ತಾರೆ, ದಟ್ ಇಸ್ ಇಸ್ರೋ ಹೆಡ್ ಆಫೀಸ್ ಬಂದಿರ್ತಾರೆ. ಏನ್ ಹೇಳ್ತಾರ? ಇಲ್ಲ ಅಂತ ಅಮೆರಿಕ ದೇಶವು ಮಂಗಳನ ಕಕ್ಷೆಗೆ ಮೊದಲ ಪ್ರಯತ್ನದಲ್ಲಿ ತಲುಪಿಲ್ಲ, ನಾವು ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್, ವಿ ಕೆನ್ ನಾಟ್ ವೇಸ್ಟ್ ವೇಟ್, ದ ಪ್ರೈಮ್ ಮಿನಿಸ್ಟರ್ ಇಸ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ ಗೊತ್ತ್ರಿ? ಸೈಂಟಿಸ್ಟ್ ಏನ್ ಮಾಡ್ತಾನೆ, ಅವ್ರಿಗೆ ಏನು ಮನವೊಲಿಕೆ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ಪ್ರಧಾನಮಂತ್ರಿ ಏನ್ರಿ? ಶಾಸಕಾಂಗ ರೀ. ಪ್ರಧಾನಮಂತ್ರಿ ಏನ್ರಿ? ಶಾಸಕಾಂಗ ಅಂತ ಹೇಳ್ತಾರೆ. ಶಾಸಕ ಮೀನ್ಸ್ ಲೆಗಿಸ್ಲೇಟಿವ್ ಮೀನ್ಸ್ ದ ಪ್ರೈಮ್ ಮಿನಿಸ್ಟರ್ ಲೆಗಿಸ್ಲೇಟಿವ್, ರೈಟ್? ಪ್ರಧಾನಮಂತ್ರಿಗೆ ಹೆಲ್ಪ್ ಮಾಡಕ್ ಯಾರದಾರಿ? ನಾವು ಅದೇವ್ರಿ ಎಕ್ಸಿಕ್ಯೂಟಿವ್ಸ್ ರೀ. ಅಂದ್ರೆ ಪ್ರಧಾನಮಂತ್ರಿಗೆ ಹೆಲ್ಪ್ ಮಾಡಲು ಯಾರದಾರಿ? ಶಾಸಕರಿ. ಕಾರ್ಯಾಂಗ ಅಂತ ಹೇಳ್ತಾರೆ. ವಿ ಆರ್ ಆಲ್ ಕಾಲ್ಡ್ ಎಸ್ ಅ ಕಾರ್ಯಾಂಗ, ರೈಟ್? ಆಡಳಿತ ಅಧಿಕಾರಿಗೆ ಏನಂತಾರೆ? ಕಾರ್ಯಾಂಗ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಮ್ಮ ಸಂವಿಧಾನ ಹೇಳ್ತದೆ ಗೊತ್ತ್ರಿ? ಶಾಸಕಾಂಗ ಮತ್ತು ಕಾರ್ಯಾಂಗ ಒಂದಾಗಿ ಕೆಲಸ ಮಾಡಬೇಕು ದೇಶದ ಅಭಿವೃದ್ಧಿಗೆ ಅಂತೇಳಿ. ಮೀನ್ಸ್ ದಟ್ ಇಸ್ ಲೆಗಿಸ್ಲೇಟಿವ್ as well as executive has to work together for the development of a country. How? ಯಾಕಂದ್ರೆ ಶಾಸಕಾಂಗನ ಜನ ಆಯ್ಕೆ ಮಾಡಿರ್ತಾರೆ. ಅದೇ ಕಾರ್ಯಾಂಗದ ನಾವು ಎಕ್ಸಾಮ್ ಪಾಸ್ ಆಗಿರ್ತೀವಿ. ನನ್ನ ಕಡೆ ನಾಲೆಜ್ ಐತಿ, ನಾನು ಗೌರ್ಮೆಂಟ್ ಎಂಪ್ಲಾಯಿ, ನನ್ನ ಕಡೆ ನಾಲೆಜ್ ಇದೆ ರೀ, ನನ್ನ ಕಡೆ ನಾಲೆಜ್ ಇದೆ, ಮೇ ಬಿ ಜನನ ಕನ್ವಿನ್ಸ್ ಮಾಡೋ ಸಾಮರ್ಥ್ಯ ಇಲ್ಲ ರೀ. ಆದ್ರೆ ಒಬ್ಬ ಜನರಿಂದ ಆಯ್ಕೆಯಾದ ಲೀಡರ್ಗೆ ಅವನ ಕಡೆ ನಾಲೆಜ್ ಇಲ್ಲ, ಬಟ್ ಜನರನ್ನ ಕನ್ವಿನ್ಸ್ ಮಾಡೋ ಸಾಮರ್ಥ್ಯ ಇರ್ತಾರೆ, ಜನರನ್ನ ಕನ್ವಿನ್ಸ್ ಮಾಡೋ ಸಾಮರ್ಥ್ಯ ಇರ್ತದೆ. ಹೀಗಾಗಿ ಇಬ್ಬರು ಸೇರ್ಕೊಂಡು ಕೆಲಸ ಮಾಡ್ರಿ ಅಂದಾಗ ಮಾತ್ರ ಅಭಿವೃದ್ಧಿ ಆಗುತ್ತೆ. ನೋಡಿಲಿ ಎಷ್ಟೋ ಜನ ನೋಡ್ಕೊಡಿ, ಒಬ್ರು 12 ಅಂತ್ರಿ, ಒಬ್ರು 14 ಅಂತ್ರಿ, 16 ಅಂದಾಗ ಅದಕ್ಕೆ ರೀ ಕೋರ್ಸ್ ಅಲ್ಲಿ ನಾ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೇನೆ. ವರ್ಚುವಲ್ ಸಂಖ್ಯೆ ಎಷ್ಟು ಅಂದಾಗ ಆ ವರ್ಚುವಲ್ ಸಂಖ್ಯೆ 16 ಇರ್ತವ್ರಿ. ಅದು 16 ಹೇಗೆ ರೆಡಿ ಮಾಡ್ತಾರ ಅನ್ನೋದು ನಾವು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಕಾರ ಆ ವರ್ಚುವಲ್ 16 ಸಂಖ್ಯೆನ ಹೇಗೆ ಮಾಡ್ತಾರ ಅನ್ನೋದು ನಾ ಹೇಳ್ತೇನೆ. ವರ್ಚುವಲ್ ಸಂಖ್ಯೆ 16 ಇರ್ತಾವ್ರಿ, ಆಧಾರ್ ಕಾರ್ಡಿನ ಸಂಖ್ಯೆ 12 ರೀ. ಅದೇ ಆಧಾರ್ ಕಾರ್ಡಿನ ವರ್ಚುವಲ್ ಸಂಖ್ಯೆ 16 ಇರ್ತವು. ನಿಮ್ಮ ಸ್ಕೋರ್ ಸ್ಟಾರ್ಟ್ ಆದ್ಮ್ಯಾಗ ವರ್ಚುವಲ್ ಅಂದರೆ ಏನು, ಆಗ್ಮೆಂಟ್ ಅಂದರೆ ಏನು, ಅದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ರೀ. ಇದು ಮೇನ್ಸ್ ಪರ್ಸ್ಪೆಕ್ಟ್ ಹೆಂಗಾದ್ರೆ ಇತ್ತೀಚಿನ ತಂತ್ರಜ್ಞಾನಗಳಿಂದ ಜನರಿಗೆ ಹೇಗೆ ಸೇವೆ ಒದಗಿಸಲು ಸಹಾಯ ಆಗ್ತಾ ಇದೆ, ಎಷ್ಟು ಬೇಗ ಜನರಿಗೆ ತಲುಪ್ತಾ ಇದೆ ಅನ್ನೋದೇನು ಗೊತ್ತಿ ತಲುಪ್ತಾ ಇರೋದು ಅದು ನಿಮ್ಮ ಮೇನ್ಸ್ ಪರ್ಸ್ಪೆಕ್ಟಿವ್. ಪ್ಲೀಸ್ ರಿಮೆಂಬರ್ ಸರ್, ನಮ್ಮಲ್ಲಿ ನೋಡ್ಕೊಳ್ಳಿ ಶಾಸಕಾಂಗ ಕಾರ್ಯಾಂಗ ಒಂದಾಗಿ ಕೆಲಸ ಮಾಡ್ಬೇಕನ್ನೋದು ಬಾಕಾಶ. ಪ್ಲೀಸ್ ರಿಮೆಂಬರ್, ನಾವು ಓದ್ಬೇಕಾಯ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ ಏನ್ ಗೊತ್ತ್ರಿ, ಒಬ್ಬ ಆಡಳಿತಾಧಿಕಾರಿ. ಸೊ ಹೀಗಾಗಿ ಈ ತರ ಎಲ್ಲ ಸ್ಟ್ರಕ್ಚರ್ ಕವರ್ ಆಗ್ತಾರೆ ನಮ್ಮ ಕೋರ್ಸ್ ಅಲ್ಲಿ. ಅಂದ್ರೆ ನಿಮ್ದು ಕೇವಲ ಪ್ರಿಲಿಮ್ಸ್ಗಷ್ಟೇ ಪರ್ಸ್ಪೆಕ್ಟ್ ಇಟ್ಕೊಂಡು ನಾವು ಮೇನ್ಸ್ ಪರ್ಸ್ಪೆಕ್ಟ್ ಇಟ್ಕೊಂಡು ನಿಮಗೆ ಏನಪ್ಪ ಅಂದ್ರೆ ಒಂದು ಒಳ್ಳೆ ಕಂಟೆಂಟ್ ರೀ. ಸೊ ಹೀಗಾಗಿ ನಮ್ಮ ಸಿಲೆಬಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಂತ ತಗೊಂಡು ನಾನು ದಟ್ ಇಸ್ ಸ್ಪೇಸ್ ಟೆಕ್ನಾಲಜಿ. ಸೊ ಅದೇ ಸ್ವಲ್ಪ ನೆಕ್ಸ್ಟ್ ಏನ್ರಿ ಸರ್, ನೆಕ್ಸ್ಟ್ ಯಾವ ಚಾಪ್ಟರ್ ಫೋಕಸ್ ಮಾಡ್ಬೇಕು ನಾವು ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ. ನೆಕ್ಸ್ಟ್ ಯಾವ ಫೋಕಸ್ ಮಾಡ್ತೀವಿ ನಾವು, ನೆಕ್ಸ್ಟ್ ಯಾವ್ದು ಫೋಕಸ್ ಮಾಡ್ತೀವಿ? ಸೆಕೆಂಡ್ ಒನ್ ಏನ್ ಗೊತ್ತ್ರಿ? ಸೆಕೆಂಡ್ ಒನ್ ರೀ ಡಿಫೆನ್ಸ್ ರೀ. ಡಿಫೆನ್ಸ್ ಅಂದ್ರೆ ನಮ್ಮ ಭದ್ರತಾ ಅಥವಾ ರಕ್ಷಣಾ ವ್ಯವಸ್ಥೆ ರೀ. ನೋಡ್ರಿ ಅಲ್ರಿ, ಓಕೆ? ಹಾಗಾದ್ರೆ ನೆನ್ಪಿಟ್ಕೊಡ್ರಿ, ಕ್ಯಾನ್ ಎನಿವನ್ ಸೇ ದಟ್ ಒಂದು ದೇಶ ಅಂದ್ರೆ ಒಂದು ದೇಶದ ಆರ್ಮಿ ಅಥವಾ ರಕ್ಷಣಾ ಯಾವ ಆಧಾರ ಮೇಲೆ ಡಿಪೆಂಡ್ ಇರ್ತದ್ರಿ? ಸಿ ಆನ್ ವಾಟ್ ಕ್ರೈಟೀರಿಯಾ ಒನ್ ಕಂಟ್ರಿ ಇಸ್ ಗೋಯಿಂಗ್ ಟು ಹ್ಯಾವ್ ಮಿಲಿಟರಿ ಪವರ್. ಯಾವ ಆಧಾರದ ಮೇಲೆ ಒಂದು ದೇಶ ತನ್ನ ಮಿಲಿಟರಿ ಅಂದ್ರೆ ಆರ್ಮಿ ಅಥವಾ ನೇವಿ ಅಥವಾ ಏರ್ಫೋರ್ಸ್ ಅನ್ನ ಬಲಿಷ್ಠ ಮಾಡ್ತಾರೆ? ಕ್ಯಾನ್ ಎನಿವನ್ ಸೇ ದಟ್ on what basis one country is going to strengthen their army or navy, their air force, complete we call as a defense, right? ಹಾಗಾದ್ರೆ ಯಾವ ಆಧಾರದ ಮೇಲೆ ಒಂದು ದೇಶ ತನ್ನ ಭದ್ರತೆಯನ್ನು ಹೆಚ್ಚಿಗೆ ಮಾಡ್ತದ್ರಿ? ಕ್ಯಾನ್ ಎನಿವನ್ ಸೇ ದಟ್? ಬಿಕಾಸ್ ಇಲ್ಲಿ ನೋಡ್ರಿ, ಬರೀ ಕೇವಲ ಒಂದು ಬ್ರಹ್ಮೋ ಕ್ಷಿಪಣಿಯನ್ನು ತಯಾರು ಮಾಡ್ಬೇಕಾದ್ರ 24 ಕೋಟಿ ರೂಪಾಯಿ ಖರ್ಚಾಗತ್ತೆ. ಯಾಕಂದ್ರೆ ಎರಡು ದೇಶಗಳ ನಡುವೆ ಯುದ್ಧವಾದ್ರೆ ಎರಡೂ ದೇಶದ ಆರ್ಥಿಕತೆ ಕುಗ್ತೈತೆ ಅಂತ ಹೇಳ್ತಾರೆ. ಬಿಕಾಸ್ ವಿ ಡೋಂಟ್ ನೋ ಹೌ ಮೆನಿ ಬುಲೆಟ್ ಐ ಹ್ಯಾವ್ ಟು ಫೈರ್ ಟು ಕಿಲ್ ದ ಎನಿಮಿ. ಒಬ್ಬ ಶತ್ರುನ ಹೊಡೆದೋಡಿಸ್ಬೇಕಂದ್ರೆ ಎಷ್ಟು ಬುಲೆಟ್ ಫೈರ್ ಮಾಡ್ಬೇಕನ್ನೋದು ಗೊತ್ತಿಲ್ಲ ರೀ, ಕಂಟಿನ್ಯೂ ಫೈರ್ ಮಾಡ್ತಿರ್ಬೇಕು. ಹಾಗಾದ್ರೆ ನನ್ನ ಪ್ರಶ್ನೆ, ಯಾವ ಆಧಾರದ ಮೇಲೆ ಒಂದು ದೇಶ ತನ್ನ ಭದ್ರತೆಯನ್ನು ಹೆಚ್ಚಿಗೆ ಅಥವಾ ಕಡಿಮೆಯಲ್ಲಿ ಇರ್ತೈತ್ರಿ? ಓಕೆ, ಸ್ವಪ್ನ ಫಸ್ಟ್ ಟೆಲ್ ದ ಆನ್ಸರ್. ಸ್ವಪ್ನ ಅವರೇ 16 ಸಂಖ್ಯೆ ಇರ್ತದ್ರಿ, 16 ಸಂಖ್ಯೆ ಇರ್ತದ್ರಿ. ಓಕೆ, ಕ್ಯಾನ್ ಎನಿವನ್ ಸೇ ದಟ್ ಯಾವ ಆಧಾರದ ಮೇಲೆ ಒಂದು ದೇಶ ತನ್ನ ಭದ್ರತೆಯನ್ನು ಬಲಿಷ್ಠ ಮಾಡ್ತದ್ರಿ? ಯಾವ ದೇಶದ ಆಧಾರದ ಮೇಲೆ ಒಂದು ದೇಶ ತನ್ನ ಭದ್ರತೆಯನ್ನು ಬಲಿಷ್ಠ ಮಾಡ್ತೈತಿ? ಕ್ಯಾನ್ ಎನಿವನ್ ಸೇ? ಆಬ್ವಿಯಸ್ಲಿ ಪ್ರದೀಪ್, ಎಕ್ಸಾಕ್ಟ್ಲಿ. ಅಂದ್ರೆ ನಮ್ಮ ನೆರೆಯ ಅಂದ್ರೆ ನಮ್ಮ ಶತ್ರು ಯಾವ ಆಧಾರದ ಮೇಲೆ ಬಲಿಷ್ಠತೆ ಹೊಂದಿರ್ತಲ್ಲ ಅವ್ರ ಮೇಲೆ, ಅಂದ್ರೆ ಎವ್ರಿ ಕಂಟ್ರಿ ಇಸ್ ಗೋಯಿಂಗ್ ಟು ಸ್ಟ್ರೆಂಥನ್ ದೇರ್ ಡಿಫೆನ್ಸ್ ಬೇಸ್ಡ್ ಆನ್ ದೇರ್ ಎನಿಮಿ ಸ್ಟ್ರೆಂತ್. ಅಂದ್ರೆ
ಪ್ರತಿಯೊಂದು ದೇಶ ತನ್ನ ದೇಶದ ಭದ್ರತೆನ ಯಾವ ಆಧಾರದ ಮೇಲೆ ಹೆಚ್ಚಿಗೆ ಮಾಡ್ತೈತ್ರಿ ಅಂದ್ರೆ ನನ್ನ ಶತ್ರು ಎಷ್ಟು ಬಲಿಷ್ಠದನ್ನ ಅದಕ್ಕಿಂತ ನಾ ಬಲಿಷ್ಠವಾಗಿದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಏನ್ ಕೇಳ್ತಾನೆ, ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾನೆ, ಕ್ಷಿಪಣಿ, ಓಕೆ ಕ್ಷಿಪಣಿ ಬಗ್ಗೆ ಕೇಳ್ತಾನೆ. ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾನೆ, ಮಿಸೈಲ್ಸ್ ಬಗ್ಗೆ ಹೇಳಿಕೆ ಕೇಳ್ತಾನೆ. ಸರ್ ಮೇನ್ಸ್ ಅಲ್ಲಿ ಏನ್ ಕೇಳ್ತಾನೆ, ಮೇನ್ಸ್ ಅಲ್ಲಿ ಏನ್ ಕೇಳ್ತಾನೆ ಗೊತ್ತ್ರಿ, ಅಂದ್ರೆ ಮೇನ್ಸ್ ಅಲ್ಲಿ ಏನ್ ಕೇಳ್ತಾನೆ, ಹೌ ಇಂಡಿಯಾಸ್ ಡಿಫೆನ್ಸ್ ಇಂಪೋರ್ಟ್ಸ್ ಕ್ಯಾನ್ ಎಫೆಕ್ಟ್ ಇಂಡಿಯಾಸ್ ಎಕನಾಮಿ ಆರ್ ಹೌ ಎಕ್ಸಾಕ್ಟ್ಲಿ ಇಂಡಿಯಾಸ್ ಡಿಫೆನ್ಸ್ ಎಕ್ಸ್ಪೋರ್ಟ್ ಕ್ಯಾನ್ ಬೂಸ್ಟ್ ಇಂಡಿಯನ್ ಎಕನಾಮಿ ಅಂತ ಕೇಳ್ತಾರೆ. ಅಂದ್ರೆ ಭಾರತ ದೇಶ ಬೇರೊಂದು ದೇಶದಿಂದ ಆಯುಧಗಳನ್ನು ತರಿಸ್ಕೊಳ್ಳೋದ್ರಿಂದ ಅದು ನಮ್ಮ ಆರ್ಥಿಕತೆ ಮೇಲೆ ಹೇಗೆ ಹೊಡೆತ ಬೀಳುತ್ತೆ ಅಥವಾ ತೊಂದರೆಗೊಳಗಾಗುತ್ತೆ ಅಂತ ಮೇನ್ಸ್ ರೀ. ಅಥವಾ ಏನ್ ಕೇಳ್ಬೋದು, ಹೇಗೆ ಭಾರತದ ಯುದ್ಧ ಸಾಮಗ್ರಿಗಳ ರಫ್ತು ಭಾರತ ಆರ್ಥಿಕತೆಯನ್ನು ಬಲಿಷ್ಠ ಮಾಡುತ್ತೆ ಅನ್ನೋದು ಅದು ಮೇನ್ಸ್ ಕ್ವಶನ್ ಇರ್ತದ್ರಿ. ಸೊ ದ್ಯಾಟ್ಸ್ ವೈ ಇಲ್ಲಿ ಬಂದಾಗ ನಾವು ನಮ್ಮ ಕೋರ್ಸಲ್ಲಿ ನೋಡ್ಕೊಡ್ರಿ, ಕೋರ್ಸಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಬೇಸಿಕ್ಸ್ ಕವರ್ ಮಾಡ್ತೇವೆ. ಅಂದ್ರೆ ಸೂಪರ್ ಸೋನಿಕ್ ಅಂದ್ರೆ ಏನು, ಬ್ಯಾಲಸ್ಟಿಕ್ ಅಂದ್ರೆ ಏನು, ನ್ಯೂಕ್ಲಿಯರ್ ಅಂದ್ರೆ ಏನು, ಅದು ಹೇಗೆ ಉಡಾವಣೆ ಅಂದ್ರೆ ಹೇಗೆ ಕ್ಷಿಪಣಿಗಳು ವರ್ಕ್ ಆಗ್ತಾವ ಅನ್ನೋದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ರೀ. ಇವು ಹೇಗೆ ಭಾರತವನ್ನು ರಕ್ಷಣೆ ಮಾಡುತ್ತೆ ಮತ್ತು ಆರ್ಥಿಕತೆಯನ್ನು ತರುತ್ತೆ ಅನ್ನೋದು ಯಾವ್ದ್ರಿ, ಮೇನ್ಸ್ ಪರ್ಸ್ಪೆಕ್ಟಿವ್ ರೀ. ಮೇನ್ಸ್ ಪರ್ಸ್ಪೆಕ್ಟಿವ್ ಅಂದ್ರೆ ತಂತ್ರಜ್ಞಾನ ನಾವು ಈಗ ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿ ಸೌಮ್ಯ 12 16 ಅದು ಏನು 16 ಸಂಖ್ಯೆಗಳು ಏನದವಲ್ಲ ಅದನ್ನ ಡೆಫಿನೆಟ್ಲಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಡ್ತಾ. ಅಂದ್ರೆ ಒಟ್ಟು 100 ಟಾಪಿಕ್ಸ್ ನಾನು GK ತಗೊಂತಾನೆ. ಆ 100 ಟಾಪಿಕ್ಸ್ ಹೆಂಗ್ರಿ ನಿಮ್ಮ ಎಕ್ಸಾಮಿನೇಷನ್ ಯೂಸ್ಫುಲ್ ಆಗೋರಿ. ಫಾರ್ ಎಕ್ಸಾಂಪಲ್ ಪಾಸ್ಪೋರ್ಟ್ ಅಂದ್ರೇನು, ವೀಸಾ ಅಂದ್ರೇನು, ಆಧಾರ್ ಕಾರ್ಡ್ ಅಂದ್ರೇನು, ಪ್ಯಾನ್ ಕಾರ್ಡ್ ಅಂದ್ರೇನು, ವೋಟರ್ ID ಅಂದ್ರೇನು, ಡಾಕ್ಯುಮೆಂಟ್ಸ್ ಒಂದು ಲಿಸ್ಟ್ ಮಾಡಿರ್ತಾನೆ. ನೆಕ್ಸ್ಟ್ ಏನ್ ಗೊತ್ತ್ರಿ, ಲೈಕ್ ಸ್ಪೋರ್ಟ್ಸ್ ಇರ್ಬೋದು, ಅವಾರ್ಡ್ಸ್ ಇರ್ಬೋದು, ಇವೆಲ್ಲ ಗೊತ್ತ್ರಿ ಒಂದು ಲಿಸ್ಟ್ ಅಲ್ಲಿ 100 ಟಾಪಿಕ್ಸ್ ರೆಡಿ ಮಾಡಿದ್ದೇನೆ ನಾ. ಕೋರ್ಸ್ ನೋಡ್ಕೊಂಡು 100 ಟಾಪಿಕ್ಸ್. ಆ 100 ಟಾಪಿಕ್ಸ್ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯಾಕಂದ್ರೆ ಆಲ್ರೆಡಿ ನನ್ನ ಓಲ್ಡ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ಅನ್ಕೊಂತೀನಿ ವಿಡಿಯೋ, ಆಲ್ರೆಡಿ ಯು ಹ್ಯಾವ್ ನೋ ದ್ಯಾಟ್ ನಾವು ಟಾಪಿಕ್ ಗೆಸ್ ಮಾಡಿದ್ವಿ, ಯಾವ್ದು ಮಿಸ್ ಆಗಿಲ್ಲ, ಅದರ ಸುತ್ತಲೇನೆ ಕ್ವಶನ್ ಬಂದಿರ್ತವೆ. ರೀಸೆಂಟ್ಲಿ CT ಎಕ್ಸಾಮ್ ಅಲ್ಲಿ ಪ್ರೂವ್ ಆಗಿದ್ದೀರಿ. STG ಗೋಲ್ ಅಂತ ಬರೀ ಒಂದು ಸಪರೇಟ್ ಒಂದು 20 hours ವಿಡಿಯೋ ಮಾಡ್ಕೊಟ್ಟಿದ್ರಿ. STG ಸುಸ್ಥಿರ ಅಭಿವೃದ್ಧಿ ಗುರುಗಳು ಅಂತ ಆ ಟಾಪಿಕ್ಸ್ ಮೇಲೆ ಎಷ್ಟು ಕ್ವಶನ್ CT ದಲ್ಲಿ ಬಂದಿದೆ ಅನ್ನೋದು ಯು ಕ್ಯಾನ್ ಈಸಿಲಿ ಪ್ರೆಡಿಕ್ಟ್, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್, ರೈಟ್? ಸೊ ದ್ಯಾಟ್ಸ್ ಪ್ಲೀಸ್ ರಿಮೆಂಬರ್. ಸೊ ಡಿಫೆನ್ಸ್ ರೀ. ಅದೇ 3rd ಚಾಪ್ಟರ್ ಅಲ್ಲಿ ಓದ್ತಿರ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಇಸ್ IT ಅಂಡ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಈ ನೋಡ್ರಿ, ಹಳ್ಳಿಗೆ ಜನಕ್ಕೆ ಒಂದು ಮಾಹಿತಿ ಬೇಗವಾಗಿ ಸ್ಪ್ರೆಡ್ ಆಗ್ತದೆ ಅಂದ್ರೆ ಅದು ಏನ್ ಗೊತ್ತ್ರಿ, ಮಾಹಿತಿ ತಂತ್ರಜ್ಞಾನ ಹಾಗೂ ಸಂವಹನ ರೀ. ಮಾಹಿತಿ ತಂತ್ರಜ್ಞಾನ ಮತ್ತು ಸಂವಹನ. ನೋಡ್ರಿ, ಭಾರತ ಸರ್ಕಾರ ಡಿಜಿಟಲ್ ಇಂಡಿಯಾ ಯಶಸ್ವಿ ಆಗ್ಬೇಕಾದ್ರೆ ಮೊದಲಿಗೆ ನಾವು ಹಳ್ಳಿಗೆ ಏನ್ ಮಾಡ್ಬೇಕ್ರಿ, ಇಂಟರ್ನೆಟ್ ಅನ್ನು ಒದಗಿಸ್ಕೊಡ್ಬೇಕು. ಇಂಟರ್ನೆಟ್ ನೀನು ಸ್ಯಾಟಲೈಟ್ ಗಳ ಮುಖಾಂತರ ಕೊಡ್ತೀವೋ ಅಥವಾ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಂದ್ರೆ ಫೈಬರ್ ಅನ್ನು ಬಳಕೆ ಮಾಡಿಕೊಂಡು ಇಂಟರ್ನೆಟ್ ಒದಗಿಸ್ತೀವೋ ಅಥವಾ ಸ್ಯಾಟಲೈಟ್ ಗಳ ಮುಖಾಂತರ ನೀನು ಇಂಟರ್ನೆಟ್ ಒದಗಿಸ್ತೀವಿ ಅಂತ. ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಏನ್ ಗೊತ್ತ್ರಿ, ಅಪ್ಲಿಕೇಶನ್ ಆಫ್ ಸೈನ್ಸ್ ಬೇಕ್ರಿ. OFC ಆಪ್ಟಿಕಲ್ ಫೈಬರ್ ಕಳಿಸ್ಬೇಕಾದ್ರೆ ನನಗೆ ಏನ್ ಗೊತ್ತ್ರಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಅದು ಸೈನ್ಸ್ ಕಾನ್ಸೆಪ್ಟ್ ಗೊತ್ತಿರ್ಬೇಕಾದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಗೊತ್ತಿರ್ಬೇಕ್ರಿ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಬಂದಾಗ ಈ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೇನ್ಸ್ ಬಂದಾಗ ಅದು ಹೇಗೆ ನಮ್ಮ ಮೇನ್ಸ್ ಪರ್ಸ್ಪೆಕ್ಟಿವ್ಗೆ ಆನ್ಸರ್ ರೈಟಿಂಗ್ ಆಗತ್ರಿ. ಸೊ ಹೀಗಾಗಿ ಈ ಚಾಪ್ಟರ್ ಅಲ್ಲಿ ನಿಮಗೆ ಹ್ಯೂಜ್ ಕ್ವಶನ್ಸ್ ಬರ್ತಾವ್ರಿ. ಹ್ಯೂಜ್ ಕ್ವಶನ್ಸ್ ಬರೋದಿಲ್ರಿ. IT ಅಂಡ್ ಕಮ್ಯುನಿಕೇಶನ್, ಮಾಹಿತಿ ತಂತ್ರಜ್ಞಾನ ಮತ್ತು ಸಂವಹನ ಅಂತ ಹೇಳ್ತಾರೆ. ಸಂವಹನ ಅಂತ ಬಂದ ನೋಡ್ಕೊಡ್ರಿ, ಈಗ ನೋಡ್ರಿ ಎಲ್ಲ ಎಷ್ಟೋ ದೇಶಗಳು ಭಾರತದ UPI ಪೇಮೆಂಟ್ ನ ಬಳಕೆ ಮಾಡತ್ತೀರಿ. UPI ಪೇಮೆಂಟ್ ಬಳಕೆ ಮಾಡ್ಬೇಕಂದ್ರೆ ಸಿಗ್ನಲ್ ಕೊಡ್ಬೇಕಲ್ಲ, ಅದಕ್ಕೆ ನಾವೇನ್ ಮಾಡಿದ್ರಿ, ನಾವಿಕ್ ನೋಡ್ಕೊರಿ, ಬರೀ ನೇವಿಗೇಷನ್ ಜೊತೆಗೆ ಸಂವಹನ ಪ್ಲಾನ್ ಮಾಡತ್ತೀರಿ. ಸೊ ಈ ತರ ಟಾಪಿಕ್ಸ್ ನ ಈ ಚಾಪ್ಟರ್ಸ್ ಅಲ್ಲಿ ಕವರ್ ಮಾಡ್ತೀರಿ. ನೆಕ್ಸ್ಟ್ ನೋಡ್ಕೊಡಿ, ದ ಮೋಸ್ಟ್ ಇಂಪಾರ್ಟೆಂಟ್ ಬಯೋಟೆಕ್ನಾಲಜಿ ರೀ, ಅಂದ್ರೆ ಜೈವಿಕ ತಂತ್ರಜ್ಞಾನ ರೀ. ಜೈವಿಕ ತಂತ್ರಜ್ಞಾನದಾಗ ಜೈವಿಕ ನೋಡ್ಕೊಡಿ, ಪ್ರಿಲಿಮ್ಸ್ ಏನೇನ್ ಕೇಳ್ತಾನ್ರಿ, ವ್ಯಾಕ್ಸಿನ್ಸ್ ಅಂದ್ರೆ ಏನು, ನೆಕ್ಸ್ಟ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ ಅಂದ್ರೆ ಜೀನ್ ತಿದ್ದುಪಡಿ ಹೇಗೆ ಮಾಡ್ತಾರೆ ಅನ್ನೋದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಹೇಳ್ತಾನೆ. ಬಟ್ ಸರ್ ಮೇನ್ಸ್ ಏನ್ ಕೇಳ್ತಾನ, ಹೌ ಎಕ್ಸಾಕ್ಟ್ಲಿ ಇಸ್ ಗೋಯಿಂಗ್ ಟು ಆಸ್ಕ್ ಫಾರ್ ದ ಮೇನ್ಸ್ ಕೇಳ್ತಾರೆ, ಹೇಗೆ ಲಸಿಕೆಗಳು ಭಾರತವನ್ನು ಆರ್ಥಿಕವಾಗಿ ಮತ್ತು ಆರೋಗ್ಯವಾಗಿ ಇರಲು ಸಹಾಯ ಮಾಡುತ್ತೆ ಅಂತ ಕೇಳಬಹುದು. ಮೀನ್ಸ್ ಇನ್ ಪ್ರಿಲಿಮ್ಸ್ ದೇ ವಿಲ್ ಆಸ್ಕ್ ಕ್ವೆಶ್ಚನ್ ರಿಗಾರ್ಡಿಂಗ್ ವ್ಯಾಕ್ಸಿನ್ಸ್ ಅಂಡ್ ಟೈಪ್ಸ್ ಆಫ್ ವ್ಯಾಕ್ಸಿನ್. ದಿಸ್ ಎಕ್ಸಾಂಪಲ್ ಮನಿ ನೋಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆ ಮಲೇರಿಯಾ ಕುರಿತಾದ ಎರಡನೇ ಲಸಿಕೆಯನ್ನು ಅನುಮತಿ ನೀಡುತ್ತೀರಿ. ದಟ್ ಇಸ್ R21 ಮ್ಯಾಟ್ರಿಕ್ಸ್ M ಅನ್ನೋ ಲಸಿಕೆ ರೀ. ಅದು ತಯಾರಾಗ್ತಾ ಇರೋದು ಅಲ್ರಿ ಇಂಡಿಯಾದಲ್ಲಿರುವ ಕಂಪನಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸರ್ ಅದು ಇಂಡಿಯಾದಾಗ ತಯಾರಾದಾಗ ಏನಂತ್ರಿ, ಭಾರತದಲ್ಲಿ ಉದ್ಯೋಗಗಳು ಹುಟ್ಟುಕೊಂಡ್ರೆ ಏನಾಗುತ್ತೆ, ಜನರ ಹತ್ರ ಆದಾಯ ಬರ್ತರಿ. ಜನರಿಗೆ ಆದಾಯ ಬಂದ್ರೆ ಏನಾಗತ್ರಿ, ಜನ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಡ್ತಾರೆ. ಸರ್ ಬೇಡಿಕೆ ಇದ್ದಾಗ ಏನಂದ್ರೆ ವಸ್ತುಗಳು ತಯಾರಾಕೊಂಡು ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ, ಸರ್ಕಾರ ಖಜಾನೆ ಜಾಸ್ತಿಯಾಗಿ ನಮಗೆ ನೋಡ್ಕೊಡ್ರಿ ಜನರಿಗೆ ಒಳ್ಳೆ ಯೋಜನೆಗಳನ್ನು ತಗೊಂಡ್ಬರ್ತಾರೆ. ಇದು ನಿಮ್ಮ ಪ್ರಿಲಿಮ್ಸ್ ಕಮ್ ಮೇನ್ಸ್ ಪರ್ಸ್ಪೆಕ್ಟಿವ್ ಓದ್ಬೇಕಾದ್ರೆ ಈ ತರ ಓದ್ಬೇಕು. ಮೀನ್ಸ್ ಹೌ ದೀಸ್ ಪ್ರೊಡಕ್ಷನ್ಸ್ ಕ್ಯಾನ್ ಇನ್ಕ್ರೀಸ್ ಇಂಡಿಯಾಸ್ ಎಕನಾಮಿ
ಯಾಕಂದ್ರೆ ದೇಶದ ಆರ್ಥಿಕತೆ ಹೆಚ್ಚಾದ್ರೆ ಸರ್ಕಾರ ತಮ್ಮ ಜನತೆಗೆ ಒಳ್ಳೇದಂದ್ರೆ ಜನರ ಉದ್ಧಾರಕ್ಕಾಗಿ ಯೋಜನೆಗಳನ್ನು ತಗೊಂಡ್ಬರ್ಬೋದು. ಸೊ ಹೀಗಾಗಿ ಬಯೋಟೆಕ್ನಾಲಜಿ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಬಯೋಟೆಕ್ನಾಲಜಿ ವೆರಿ ವೆರಿ ಇಂಪಾರ್ಟೆಂಟ್. KS ಕೋರ್ಸ್ ಇದನ್ನ ಬ್ರಾಡ್ ಆಗಿ ಕವರ್ ಮಾಡ್ತೇವೆ. ಪ್ರಿಲಿಮ್ಸ್ಗೆ ಯಾವಷ್ಟು ಬೇಕು ಎಷ್ಟು ಬೇಕು ಪ್ರಿಲಿಮ್ಸ್ಗೆ ಲಿಮಿಟ್ ಮಾಡ್ತೀವಿ. ಮೇನ್ಸ್ಗೆ ಅದರ ಅಪ್ಲಿಕೇಶನ್. ಸರ್ ಮೇನ್ಸ್ ಅಲ್ಲಿ ಕನ್ನಡ ಆರ್ ಇಂಗ್ಲಿಷ್ ರೈಟಿಂಗ್ ಯಾವ್ದು ಬೆಟರ್? ನವೀನ್ ಫಸ್ಟ್ ಇದನ್ರಿ ಭಾಷೆಯನ್ನು ನೋಡ್ಕೊಡಿ. ಈಗ ನೋಡಿ, ಭೂಮಿ ಮೇಲೆ ಇಷ್ಟೆಲ್ಲ ಕೋಟಿಗಟ್ಟಲೆ ಜೀವ ವೈವಿಧ್ಯವಿದ್ದರೂ ಕೂಡ ಮನುಷ್ಯ ಮಾತ್ರ ಭೂಮಿಯನ್ನು ಆಳಲಿಕ್ಕೆ ಮೇನ್ ರೀಸನ್ ಗೊತ್ತ್ರಿ, ದಟ್ ಈಸ್ ಲ್ಯಾಂಗ್ವೇಜ್ ರೀ. ವೈ ಹ್ಯೂಮನ್ ಬೀಂಗ್ಸ್ ಆರ್ ಡಾಮಿನೇಟಿಂಗ್ ಅರ್ತ್? ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಯಾಕಂದ್ರೆ ಮನುಷ್ಯ ಒಂದಾಗಲಿಕ್ಕೆ ಬೇಕು. ನೋಡಿ, ಐ ಥಿಂಕ್ ನೀವು ಓದಿರ್ತೀರಿ, ಇತಿಹಾಸ ಓದಬೇಕಾದ್ರೆ ನೋಡ್ರಿ ಏನ್ ಹೇಳ್ತೀವಿ ನಾವು, ಪೇಲಿಯೋಲಿಥಿಕ್ ಏಜು, ನಿಯೋಲಿಥಿಕ್ ಏಜು, ಕಾಪರ್ ಏಜು ಮತ್ತು ಐರನ್ ಏಜ್ ಅಂತ ಇರ್ತಾರೆ. ಅಂದ್ರೆ ಪೇಲಿಯೋಲಿಥಿಕ್ ಯುಗದಲ್ಲಿ ನೋಡ್ಕೊಂಡು ಮನುಷ್ಯ ಬೇರೆ ಪ್ರಾಣಿಗಳ ಗುಹೆಯಲ್ಲಿ ವಾಸ ಮಾಡ್ತಿದ್ದ. ಆದ್ರೆ ನಿಯೋಲಿಥಿಕ್ ಏಜ್ ಅಲ್ಲಿ ಮನುಷ್ಯ ಒಂದಾಗಿ ಬಾಳಕ್ ಸ್ಟಾರ್ಟ್ ಮಾಡಿದ. ಯಾಕೆ? ಭಾಷೆ ಅಂತ ಹೇಳ್ತಾರೆ. ನವೀನ್ ಪ್ಲೀಸ್, ಭಾಷೆ ಅನ್ನೋದು ನೀವು ಯಾವ್ದಾದ್ರು ತಗೊಳ್ರಿ, ನಿಮಗೆ ತಲೆಯಲ್ಲಿ ವಿಚಾರಗಳು ಬಂದಿದ್ದನ್ನು ಮತ್ತು ನೀವು ತಿಳಿದುಕೊಂಡ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ರೆಸ್ ಮಾಡಕ್ಕೆ ಬಂದ್ರೆ ಸಾಕ್ರಿ. ನಿಮ್ಗೆ ಮೇನ್ಸ್ ಅಲ್ಲಿ ನೀವು ಕನ್ನಡದಾಗ ತಗೊಳ್ರಿ ಅಥವಾ ಇಂಗ್ಲಿಷ್ ಅಲ್ಲಿ ತಗೊಳ್ರಿ, ಅದು ನಿಮ್ಮ ಸ್ಟ್ರೆಂತ್ ರೀ. ಯು ಕ್ಯಾನ್ ಗೋ ಫಾರ್ ಎನಿ ಲ್ಯಾಂಗ್ವೇಜ್. ಸರ್ ಕನ್ನಡದಾಗ ಬರೋದ್ರ ಅಡ್ವಾಂಟೇಜ್ ಇರ್ತೈತಿ, ಇಂಗ್ಲಿಷ್ನೇ ಬರೋದ್ರ ಅಡ್ವಾಂಟೇಜ್ ಹಂಗಿರಲ್ರಿ. ವೆದರ್ ಯು ಆರ್ ಏಬಲ್ ಟು ಎಕ್ಸ್ಪ್ರೆಸ್ ಯುವರ್ ಥಾಟ್ಸ್ ಆರ್ ನಾಟ್. ನಿಮ್ಮ ಥಾಟ್ಸ್ ನ, ನಿಮ್ಮ ಐಡಿಯಾಸ್ನ ನೀವು ನಿಮ್ಮ ಐಡಿಯಾಸ್ನ ಹೇಳಿದ್ರಲ್ಲ. ಓಕೆ, ಪ್ರಸಾದ್ ಸರ್, ಪ್ರಸಾದ್ ಇದು PC ಕ್ಲಾಸ್ ಅಲ್ಲಿ PC ಗೆ ಸಪರೇಟ್, PC ಗೆ ಅಂತ ಸಪರೇಟ್ ವಿಡಿಯೋ ಮಾಡ್ತೀವಿ. ಪ್ರಸಾದ್ PC ಗೆ ಸಪರೇಟ್ ವಿಡಿಯೋ ಮಾಡ್ತೀವಿ, ಪ್ಲೇ ಲಿಸ್ಟ್ ಅಲ್ಲಿ ಒದಗಿಸ್ಕೊಡ್ತೀವಿ. ಪ್ರಸಾದ್ PC ಗೆ ಸಪರೇಟ್ ಕ್ಲಾಸ್ ಮಾಡ್ತೀವಿ. PC ಗೆ ಸಪರೇಟ್ ಮಾಡ್ತೀವಿ. ಪ್ರಸಾದ್ PC ಗೆ ಸಪರೇಟ್ ಮಾಡ್ತೀವಿ. ಇವತ್ತು ನಾವು ಮಾಡ್ತಾ ಇರೋದು KS ಬಗ್ಗೆ ಮಾಡಾತ್ತೇವ್ರಿ. ಸರಿ, ಪ್ರಸಾದ್ PC ಅಂತ ಕುಂದ್ರಾಕ್ ಕೊಡ್ರಿ. ಯಾರಿಗೆ ಗೊತ್ತು? ಹೂ ನೋ ದ ಡೆಸ್ಟಿನಿ. ಕೌಟಿಲ್ಯ ಅದನ್ನ ಹೇಳ್ತಾನೆ, ನೀನು ಅದನ್ನ ಟಚ್ ಮಾಡದೆ ನಿನಗೆ ಹೆಂಗ್ ಗೊತ್ತಾಗುತ್ತೆ ಅದು ನೀನು ಆಗ್ಬೋದು ಆಗ್ಲಿಕ್ಕಿಲ್ಲ ಅಂತ. ಅದಕ್ಕೆ ಕೌಟಿಲ್ಯ ಏನ್ ಹೇಳ್ತಾನೆ ಗೊತ್ತ್ರಿ, ಫಸ್ಟ್ ಟ್ರೈ. ಪೊಲೀಸ್ ಕಾನ್ಸ್ಟೇಬಲ್ ಓದ್ರಿ, ಆದ್ರೆ ಎಕ್ಸಾಮ್ ಎಲ್ಲೂ ಬರಿ. ಪ್ಲೀಸ್ ರಿಮೆಂಬರ್, ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಮಾಡ್ಕೊಡ್ರಿ, ಬಟ್ ಎಲ್ಲಾ ಎಕ್ಸಾಮ್ಸ್ ನ ಬರೀರಿ. ಇಲ್ಲಿ ನೋಡ್ರಿ ಹೇಳ್ತಾರಲಿ, ನಾನು 10 ಸರ್ಕಾರಿ ಹುದ್ದೆಗಳನ್ನು ಪಾಸ್ ಆಗಿದ್ದು ಹೇಗೆ ಗೊತ್ತೇ ಅಂತ. ಅದು ಲಾಜಿಕ್ ಹಂಗಿರಲ್ರಿ. ಓದ್ಬೇಕಾದ್ರೆ ಒನ್ ಟೈಮ್ ಚೆನ್ನಾಗಿ ಓದಿರ್ತಾರೆ. ಎಲ್ಲಾ ಎಕ್ಸಾಮ್ಸ್ ಒಂದೇ ಸಮಯದಲ್ಲಿ ಬಂದಾಗ ಎಲ್ಲಾ ಎಕ್ಸಾಮ್ ಬರ್ದಿರ್ತಾರ, ಎಲ್ಲದಕ್ಕೂ ಹೆಲ್ಪ್ ಆಗಿರ್ತಾರೆ. ಫಸ್ಟ್ ಇವು ಪ್ರಿಪೇರ್ ವೆಲ್. ಸೊ PC ನೋಡ್ಕೊಡ್ರಿ. ಈ ತಿಂಗಳ 25ನೇ ತಾರೀಕು PC ಎಕ್ಸಾಮ್ ಐತ್ರಿ. ಅದನ್ನ ಮುಂದ್ ನೋಡ್ಕೊಂಡ್ರಿ. ಬಟ್ KS ಹ್ಯೂಜ್ ರಿಕ್ರೂಟ್ಮೆಂಟ್ ಅದ ರೀ. ಸರ್ ನಾ ಇನ್ನೂ ಓದಿಲ್ಲ, ಒಂದಿಷ್ಟು ಜನ ಡೌಟ್ ಇರ್ತದ್ರಿ. ಸರ್ ಓದಿಲ್ಲ ಅಂತಂದ್ರೆ ಅಟೆಂಪ್ಟ್ ವೇಸ್ಟ್ ಮಾಡೋದು ಬೇಡ, ನೆಕ್ಸ್ಟ್ ಅಟೆಂಪ್ಟ್ ಹೋಗ್ಕೊಂತೀವಿ ಎಷ್ಟು ಜನ ಇರ್ತಾರೆ. ಮೆನಿ ಸ್ಟೂಡೆಂಟ್ಸ್ ಒಂದು ಡೌಟ್ ಇರ್ತೈತ್ರಿ, ಏನ್ ಗೊತ್ತ್ರಿ, ಸರ್ ಅಟೆಂಪ್ಟ್ ವೇಸ್ಟ್ ಆಗ್ತೋ, ನಾ ಈ ವರ್ಷ ಪ್ರಿಪೇರ್ ಆಗಿಲ್ಲ, ನೆಕ್ಸ್ಟ್ ಟೈಮ್ ಪ್ರಿಪೇರ್ ಆಗಿರುತ್ತೆ ಅಂತೇಳಿ. ಅಲ್ರಿ, ನೀವು ಫಸ್ಟ್ ಅಟೆಂಪ್ಟ್ ವೇಸ್ಟ್ ಆಗುತ್ತೆ ಅನ್ನಂಗಿದ್ರ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತಾನೆ ಅಂದ್ರೆ ಏನ್ ಗ್ಯಾರಂಟಿ ರೀ? ಅದಕ್ಕೆ ಒಂದು ಅಟೆಂಪ್ಟ್ ಕೊಟ್ಟಾಗಲ್ಲ ನನ್ನ ಬೆಂಕಿ ಅನ್ನೋದು ಏನ್ ಗೊತ್ತಾದ್ರು. ಅಂಟಿಲ್ ಅನ್ಲೆಸ್ ಇವಾಗ ಒಂದು ಅಟೆಂಪ್ಟ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಾಂಪಿಟೇಟಿವ್ ಅವೇರ್ನೆಸ್ ರೀ. ಅದಕ್ಕೆ ಹೇಳ್ತಾನೆ ಅಟೆಂಪ್ಟ್ ಅಂತ ಕುಂದ್ರಬೇಡ್ರಿ ಪ್ಲೀಸ್. ಎಕ್ಸಾಮ್ ನ ಎಲ್ಲ ಒಟ್ಟು ಸರ್ KS ಇಂಗ್ಲಿಷ್ ಇದೆಯಾ ಸರ್? KS ಇಂಗ್ಲಿಷ್ ಇದೆಯಾ? ಹೌದ್ರಿ, KS ನೀವು ಇಂಗ್ಲಿಷ್ ಅಲ್ಲಿ ಬರಿಬಹುದು, ಕನ್ನಡದಲ್ಲಿ ಬರ್ಬೋದು. ನಮ್ಮ ಕೋರ್ಸ್ ನೋಡ್ಕೊಡಿ, ನಮ್ಮ ಕೋರ್ಸ್ ಬೈಲಿಂಗಲ್ ಕೋರ್ಸ್, ಕನ್ನಡದಲ್ಲಿ ಇರ್ತದ್ರಿ, ಇಂಗ್ಲಿಷ್ ಅಲ್ಲಿ ಇರ್ತೈತಿ, ಮತ್ತು ಕಂಟೆಂಟ್ಸ್ ನ ಕನ್ನಡ ಬೇರೆ ಸಪರೇಟ್ ಕೊಡ್ತೀವ್ರಿ. ಲೈಕ್ PDF ಕೊಡ್ಬೇಕಾರ ಕನ್ನಡ PDF ಸಪರೇಟ್ ಇರ್ತದ್ರಿ, ಇಂಗ್ಲಿಷ್ PDF ಸಪರೇಟ್ ಇರ್ತೈತಿ. ಬಟ್ ಕ್ಲಾಸಸ್ ವಿಲ್ ಬಿ ಹ್ಯಾಂಡಲ್ ಬೈಲಿಂಗ್ವಲ್. ಯಾಕಂದ್ರೆ ಕರ್ನಾಟಕದಲ್ಲಿ ಜಾಬ್ ಬೇಕಾದ್ರೆ ಕನ್ನಡ ನೀವು ಅರ್ಥ ಮಾಡ್ಕೊಳ್ಳೇಬೇಕ್ರಿ. ಯಾಕಂದ್ರ ಕರ್ನಾಟಕ ಜನದ ಹಣದ ತೆರಿಗೆ ಹಣದಿಂದ ನಮ್ಗೆ ಸ್ಯಾಲರಿ ಬರ್ತದ್ರಿ. ಓಕೆ ಸರ್, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕಾ ಆರ್ ಕಂಟೆಂಟ್ ಚೆನ್ನಾಗಿ ಬರಿಬೇಕಾ, ಸ್ಕೋರ್ ಮಾಡ್ಬೋದು? ನವೀನ್ ಅವ್ರಿ, ನಮ್ಮ ಮೇನ್ಸ್ ಡಿಗ್ರಿ ಟೈಮ್ ಅಲ್ಲಿ ನೋಡ್ಕೊಡಿ. ಡಿಗ್ರಿಯಲ್ಲಿ ನಾವು ಸೆಮಿಸ್ಟರ್ ಎಕ್ಸಾಮ್ ಬರ್ತಿರ್ಬೇಕಾರ, ಸ್ಕೂಲಲ್ಲಿ ಎಕ್ಸಾಮ್ ಬರ್ತಿರ್ಬೇಕಾರ ಯಾವ ಫ್ಯಾಕಲ್ಟಿ ನನ್ನ ಪೇಪರ್ನ ಕರೆಕ್ಷನ್ ಮಾಡ್ತಾ ಅಂತ ಗೊತ್ತಿತ್ರಿ ನಮಗ. ಒಬ್ಬ ಫ್ಯಾಕಲ್ಟಿಗೆ ಸುಂದರವಾದ ಡಯಾಗ್ರಾಮ್ ಲೈಕ್ ಆಗ್ತಿರಿ, ಒಬ್ಬ ಫ್ಯಾಕಲ್ಟಿಗೆ ಸುಂದರವಾದ ಬರಹ ಇಷ್ಟ ಆಗ್ತಿರಿ, ಒಬ್ಬ ಫ್ಯಾಕಲ್ಟಿಗೆ ಸುಂದರದ ಕಂಟೆಂಟ್ ಇಷ್ಟ ಆಗ್ತಿದ್ರಿ. ಬಟ್ ನಮ್ಗೆ ಗೊತ್ತಿರ್ದ್ರಿ ಯಾರು ಫ್ಯಾಕಲ್ಟಿ ಕರೆಕ್ಷನ್ ಮಾಡ್ತಾರೆ, ಅದಕ್ಕೆ ನಾವು ಹಂಗೆ ಬರ್ತೀರಿ. ಬಟ್ ಇಲ್ಲಿ ನಮ್ಮ ಪೇಪರ್ ಕರೆಕ್ಷನ್ ಮಾಡ್ರು ಅನ್ನೋನ್ ಪರ್ಸನ್ ರೀ. ನಮ್ಮ ಪೇಪರ್ ಕರೆಕ್ಷನ್ ಮಾಡೋ ಅನ್ನೋನ್ ಪರ್ಸನ್ ಅಂದಾಗ ಎಲ್ಲವನ್ನು ನಾವು ಬ್ಯಾಲೆನ್ಸ್ ಇಟ್ಕೊಂಡು ಹೋಗ್ಬೇಕು. ವಿ ಶುಡ್ ನಾಟ್ ಗಿವ್ ಚಾನ್ಸ್ ಫಾರ್ ಎವಾಲ್ವೇಟರ್ ಟು ರಿಮೂವ್ ಅವರ್ ಮಾರ್ಕ್ಸ್. ಅಂದ್ರೆ ನಮ್ಮ ಮಾರ್ಕ್ಸ್ ನ ಕಡಿಮೆ ಮಾಡಾಕ ಎವಾಲ್ವೇಟರ್ಗೆ ಚಾನ್ಸ್ ಕೊಡ್ಬಾರ್ರಿ. ಹ್ಯಾಂಡ್ ರೈಟಿಂಗ್ ನ ಇಂಪ್ರೂವ್ ಮಾಡ್ಕೊಡ್ರಿ, ಕಂಟೆಂಟ್ ಚೆನ್ನಾಗಿಲ್ರಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕ್ರಿ. ಸರ್ ಕನ್ನಡದಲ್ಲಿ ಸರ್ ಮೈ ವೀಕ್ನೆಸ್ ಓಕೆ ಜಿಬ್ರೇಲ್ ಕನ್ನಡದಲ್ಲಿ ಹೇಳ್ತಾನ್ರಿ. ಒಬ್ಬ ಫ್ಯಾಕಲ್ಟಿಗೆ ಸುಂದರವಾದ ಬರಹ ಲೈಕ್ ಆಗ್ಬೋದು, ಒಬ್ಬ ಫ್ಯಾಕಲ್ಟಿಗೆ ಕಂಟೆಂಟ್ ಲೈಕ್ ಆಗ್ಬೋದು, ಒಬ್ಬ ಫ್ಯಾಕಲ್ಟಿಗೆ ಡಯಾಗ್ರಾಮ್ ಲೈಕ್ ಆಗ್ಬೋದು. ಬಟ್ ನಾವು ಯಾವುದನ್ನು ಚಾನ್ಸ್ ಕೊಡಬಾರ್ದು, ಎಲ್ಲದರಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ನಾವೇನು ಹ್ಯಾಂಡ್ ರೈಟಿಂಗ್ ಇಲ್ಲಪ್ಪ ಅಂತ ಅಂದ್ರೆ ಸರಿ ಇಲ್ಲ ಅಂತ ಪ್ಲೀಸ್ ಇಂಪ್ರೂವ್ ಇಟ್. ಅದೊಂದು ಬಿಟ್ರೆ ಏನು ಸಜೆಷನ್ ರೀ.
ನಿಮ್ಮ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂತಂದ್ರ ನೀವು ಅದನ್ನ ಕರೆಕ್ಷನ್ ಮಾಡ್ಕೊಳ್ಬೇಕಾದ್ರೆ, ನೀವು ಕರೆಕ್ಷನ್ ಮಾಡಲಿಲ್ಲ ಅಂದ್ರ ನೆಕ್ಸ್ಟ್ ನೋಡ್ಕೊಡಿ, ಇಲ್ಲೇ ಗ್ರೂಪ್ ಅಲ್ಲಿ ಎಷ್ಟು ಜನ ಚಾಟ್ ಮಾಡ್ತಲ್ಲ ಅದ್ರ ಯಾರೋ ಒಬ್ರು ಕರೆಕ್ಷನ್ ಮಾಡ್ಕೊಂಡು ಅವ್ರ ಎಕ್ಸಾಮ್ ಪಾಸ್ ಆಗ್ತಾರೆ. ಇಲ್ಲೇ ಎಕ್ಸ್ಕ್ಯೂಸ್ ಇಲ್ಲ ರೀ, ನುಮ್ಮಕ್ಕೆ 384 ಪೋಸ್ಟ್ ಬಿಡ್ತಾ ಇದ್ರಿಂದ ಅವ ಕಟ್ ಆಫ್ 100ಕ್ಕೆ 100 ನಿಂತರು 384 ಪೋಸ್ಟ್ಗೆ ಮಾತ್ರ ತಗೊಂತಾನ್ರಿ. 10 ಪೋಸ್ಟ್ ತಗೊಳ್ಳ, ಕಟ್ ಆಫ್ 100ಕ್ಕೆ 10 ಮಾರ್ಕ್ಸ್ ನಿಂತರು ಕೂಡ ಅವನ್ ತಗೊಳ್ಳೋದೆಷ್ಟ್ರಿ 384. ಅದಕ್ಕೆ ಹೇಳ್ತಾನೆ ನೀವು ರೆಡಿ ಇಲ್ಲ ಅಂದ್ರ ನಿನ್ನ ಪಕ್ಕದಲ್ಲಿ ಇದ್ದವನ್ ರೆಡಿನೇ ಇದಾನ್ರಿ. ಅದಕ್ಕೆ ಹೇಳಿದ್ನಲ್ರಿ, ಯಾವ ವ್ಯಕ್ತಿಗೆ ಜೀವನದಲ್ಲಿ ಅವಕಾಶದ ಮಹತ್ವ ಗೊತ್ತ್ರಿ, ಯಾವ ವ್ಯಕ್ತಿಗೆ ಜೀವನದಲ್ಲಿ ಅವಕಾಶ ಮಹತ್ವ ಗೊತ್ತಿರ್ತೈತ್ರಿ, ಯಾವ ವ್ಯಕ್ತಿಗೆ ಸಾಮರ್ಥ್ಯವಿದ್ರು ಅವಕಾಶ ಸಿಕ್ಕಿರ್ಲಿಲ್ಲ ಅವನಿಗೆ ಮಾತ್ರ ಗೊತ್ತಿರ್ತೈತಿ ಅವಕಾಶದ ಮಹತ್ವ. ಬೆಸ್ಟ್ ಎಕ್ಸಾಂಪಲ್ ಕರ್ಣ ಅಂತ ಹೇಳ್ತೀನಿ. ಕರ್ಣನ್ ಕಡೆ ಎಲ್ಲಾ ಟ್ಯಾಲೆಂಟ್ ಇತ್ತು, ಬಟ್ ವೇದಿಕೆ ಸಿಗ್ತಾ ಇರಲಿಲ್ಲ ಪ್ರೂವ್ ಮಾಡಕ್ ಅಂತೇಳಿ. ಬಟ್ ನಮಗ ನೋಡ್ಕೊಡ್ರಿ, ಇತ್ತಾಗ ವೇದಿಕೆನೂ ಐತ್ರಿ, ಆದ್ರೆ ನಾವು ಚಾನ್ಸ್ ಕೊಡ್ಬಾರ್ದು. ಸರ್ ನೀವು ಕನ್ನಡ ಮೇನ್ಸ್ ಆನ್ಸರ್ ರೈಟಿಂಗ್ ಟೀಚ್ ಮಾಡ್ತೀರಾ ಸರ್, ಮ್ಯಾಕ್ಸಿಮಮ್ KS ಎಕ್ಸಾಮ್ ಕ್ಲಿಯರ್ ಮಾಡಿದವರು ಇಂಗ್ಲಿಷ್ ಮೀಡಿಯಂ ಇದ್ದಾರೆ. ಸೊ ಇಫ್ ಪಾಸಿಬಲ್, ಇಫ್ ಇಟ್ ಈಸ್ ಪಾಸಿಬಲ್ ಟು ಕ್ರ್ಯಾಕ್ ಇನ್ ಕನ್ನಡ ಮೀಡಿಯಂ ಅಲ್ರಿ. ಓಕೆ, ನದಾಪುರ್ ಏನ್ ಗೊತ್ತ್ರಿ, ಯಾಕೆ ಕನ್ನಡದಲ್ಲಿ ಬರೋರು ತಮ್ಮ ಭಾವನೆಗಳು ಎಕ್ಸ್ಪ್ರೆಸ್ ಮಾಡ್ರಿಕ್ಕಿಲ್ಲ ಕರೆಕ್ಟ್ ಆಗಿ. ಅದಕ್ಕೆ ಫಸ್ಟ್ ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ. ಒಂದ್ ತಿಳ್ಕೊಡ್ರಿ, KS ಬರೀರಿ, ಯಾವುದೇ ಎಕ್ಸಾಮ್ ಬರೀ ಫಸ್ಟ್ ಲ್ಯಾಂಗ್ವೇಜ್ ನ ಕ್ಲಾರಿಫೈ ಮಾಡ್ಕೊಡ್ರಿ. ಯಾವುದೇ ಭಾಷೆಯು ನನ್ನ ಪ್ರಿಪರೇಷನ್ಗೆ ಮಧ್ಯೆ ಬರಬಾರ್ದ್ರಿ. ಇಟ್ ಶುಡ್ ನಾಟ್ ಕಮ್ ಇನ್ ಬಿಟ್ವೀನ್. ಸರ್ GS3 ಸೆಕ್ಷನ್ 2ಗೆ ಕನ್ನಡ ಮೀಡಿಯಂ ಅಲ್ಲಿ ಬುಕ್ ಹೇಳಿರಿ. ಬುಕ್ ಲಿಸ್ಟ್ ಅವನ್ನೆಲ್ಲ ನಾವು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದೀವಿ. ಪ್ಲೇ ಲಿಸ್ಟ್ ಅಲ್ಲಿ KSP ಲವರ್ಸ್ ನಾವೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲವೂ ಮೆನ್ಷನ್ ಮಾಡಿದ್ವಿ. ಪ್ಲಸ್ ನಮ್ಮ ಕ್ಲಾಸಿಕ್ KS ಗುರೂಜಿ ಆಪ್ ಅಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ತಗೊಳ್ರಿ ಅಥವಾ ಟೆಲಿಗ್ರಾಮ್ ಅಲ್ಲಿ ತಗೊಂಡು ನಿಮ್ಗೆ ಡೀಟೇಲ್ ಆಗಿ PDF ಇದೆ ರೀ. ಓಕೆ, PDF ಇದೆ ರೀ, ಬುಕ್ಸ್ ಲಿಸ್ಟ್ ಎಲ್ಲವೂ PDF ಇದೆ. ಪ್ಲೀಸ್ ಒನ್ ಟೈಮು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಡ್ರಿ. ಸೊ ಪ್ಲೀಸ್ ರಿಮೆಂಬರ್. ಸೊ ಬಯೋಟೆಕ್ನಾಲಜಿ ನೋಡ್ಕೊಡ್ರಿ. ಒಂದು ಸ್ಪೇಸ್ ಬಗ್ಗೆ ಓದ್ಬೇಕ್ರಿ, ಡಿಫೆನ್ಸ್ ಬಗ್ಗೆ ಓದ್ಬೇಕು, IT ಅಂಡ್ ಕಮ್ಯುನಿಕೇಶನ್ ಬಗ್ಗೆ ಓದಬೇಕು, ಬಯೋಟೆಕ್ನಾಲಜಿ ಓದ್ಬೇಕು. ಸರ್ ಮತ್ತೇನ್ ಓದ್ಬೇಕ್ರಿ? ದಟ್ ಇಸ್ ಅಣು ತಂತ್ರಜ್ಞಾನ ರೀ. ಅಣು ತಂತ್ರಜ್ಞಾನ ಓದ್ಬೇಕ್ರಿ. ಅತಿ ಹೆಚ್ಚು ಕ್ವಶನ್ಸ್ ಪ್ರಿಲಿಮ್ಸ್ ಅಲ್ಲಿ ಏನ್ ಗೊತ್ತ್ರಿ, ಅಣು ತಂತ್ರಜ್ಞಾನ. ಅದು ಮೇನ್ಸ್ ಅಲ್ಲಿ ಹೆಂಗಾಗ್ತದೆ ಗೊತ್ತ್ರಿ, ಯಾಕಂದ್ರೆ ನೋಡ್ಕೊಡ್ರಿ, ನಮಗೆ ಒಂದು ಶಕ್ತಿ ತಯಾರಾಗಬೇಕಾದ್ರೆ ಶಕ್ತಿಯ ಉತ್ಪಾದನೆಯಿಂದ ಪರಿಸರದ ತೊಂದರೆ ಆಗುತ್ತದ್ರಿ. ಸೊ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಏನ್ ಮಾಡ್ತೀರಿ, ಕರ್ನಾಟಕ ಸರ್ಕಾರ ನವೀಕರಿಸಬಹುದಾದ ಇಂಧನ ಮೀನ್ಸ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಕಡೆ ಹೋಗ್ತಾ ಇದ್ರಿ. ಸರ್ KS ಯಾವ ಬುಕ್ ಓದ್ಬೇಕು? ಓಕೆ, ಮುಲ್ಲಾ ಅವರೇ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೇಳಿದಿರಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಡಿಲ್ಲ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಪರೇಟ್ ಫೈಲ್ಸ್ ಅಂತ ಮಾಡಿರಿ. ಆ ಫೈಲ್ಸ್ ಅಲ್ಲಿ ನಿಮಗೆ ಬುಕ್ ಲಿಸ್ಟ್ ಇದೆ ರೀ, ಮತ್ತು ಯಾವ ಸಿಲೆಬಸ್ ಹೇಗಿದೆ ಅನ್ನೋದು ಲಿಸ್ಟ್ ಅಲ್ಲಿ ಆಲ್ರೆಡಿ ಹಾಕಿದ್ದೀವಿ. ಪ್ಲೀಸ್ ಒನ್ ಟೈಮ್ ಕ್ಲಾರಿಫೈ ಮಾಡ್ಕೊಡಿ. ಸೊ ಹೀಗಾಗಿ ನಮ್ಮ ಕೋರ್ಸ್ ಅನ್ನು ಹೌ ಎಕ್ಸಾಕ್ಟ್ಲಿ ಹ್ಯಾವ್ ಪ್ಲಾನ್. ನಮ್ಮ ಕೋರ್ಸ್ ನ ಹೇಗೆ ಪ್ಲಾನ್ ಮಾಡಿದ್ವಿ ಗೊತ್ತ್ರಿ, ನಾವು ಕೋರ್ಸ್ ಅನ್ನು ಹೇಗೆ ಪ್ಲಾನ್ ಮಾಡಿದ್ವಿ, ಪ್ಲಾನ್ ಮಾಡಿ ನೋಡ್ಕೊಡ್ರಿ. ಪ್ರಿಲಿಮ್ಸ್ ಒಂದು ಬ್ಯಾಚ್ ಇದೆ ರೀ. ಓಕೆ, ನೆಕ್ಸ್ಟ್ ಪ್ರಿಲಿಮ್ಸ್ ಕಮ್ ಮೇನ್ಸ್ ಸೆಕೆಂಡ್ ಬ್ಯಾಚ್ ಇದೆ ರೀ, ನೆಕ್ಸ್ಟ್ ಸೂಪರ್ 50 ಅಂತೇಳಿ, ಸೂಪರ್ 50 ಅನ್ನೋದು ಒಂದು ಸಪರೇಟ್ ಬ್ಯಾಚ್, ಅಂದ್ರೆ ಥರ್ಡ್ ಬ್ಯಾಚ್, 3 ಬ್ಯಾಚ್. ಸರ್ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಏನಂದಾಗ, ಎಷ್ಟು ಸ್ಟೂಡೆಂಟ್ಸ್ ಸರ್ ನಾ ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ ಓದ್ತೇನೆ ಅನ್ನೋದು ಇದಕ್ಕೆ ಜಾಯ್ನ್ ಆಗ್ಬೋದು. ಇಲ್ಲ ಸರ್ ನಾ ಪ್ರಿಲಿಮ್ಸ್ ಜೊತೆಗೆ ಮೇನ್ಸ್ ಓದ್ತೇನೆ ಅಂದಾಗ ಸೊ ಇದನ್ನ ಜಾಯ್ನ್ ಆಗ್ಬೋದು. ಇಲ್ಲ ಸರ್ ನಾನು 1-to-1 ಮೆಂಟರ್ಶಿಪ್ ಬೇಕಾದ್ರೆ ಸೂಪರ್ 50 ಅನ್ನೋದು ನಾಳೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಸೈನ್ಸ್ ಅಂಡ್ ಟೆಕ್ಗೆ ಯಾವ ಬುಕ್ ಓದ್ಬೇಕು? ಓಕೆ, ಸೈನ್ಸ್ ಅಂಡ್ ಟೆಕ್ಗೆ ಎನ್ವೈರನ್ಮೆಂಟ್ಗೆ ಬುಕ್ಸ್ ಗಳು ಸಂಬಂಧ ಇರಂಗಿಲ್ಲ, ಯಾಕಂದ್ರೆ ಸುದ್ದಿಯಲ್ಲಿರುವ ವಿಷಯಗಳ ಮೇಲೆ ಅವ ಇಂಡೈರೆಕ್ಟ್ಲಿ ಕ್ವಶನ್ಸ್ ಕೇಳತ್ತಾನೆ. ಸೈನ್ಸ್ ಅಂಡ್ ಟೆಕ್ ಎನ್ವೈರನ್ಮೆಂಟ್ ಹೆಂಗ್ ಹೋದ್ರಿ, ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ ಟಾಪಿಕ್ ಇರುತ್ತೋ ಆ ಟಾಪಿಕ್ ಮೇಲೆ ಕೇಳ್ತಾನೆ. ಅದು ಹೇಗೆ ಓದ್ಬೇಕು ಅನ್ನೋದು, ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಅನ್ನೋದು ಡೆಫಿನೆಟ್ಲಿ ನಾವು ಕೋರ್ಸ್ ಜೊತೆಗೆ ನಿಮ್ಮ ಜೊತೆಗೇನೆ ಇರ್ತೀವ್ರಿ. ಹ್ಯಾವ್ ಅ ಪೇಷನ್, ನಿಮ್ ಜೊತೆಗೇನೆ ಇರ್ತೀವ್ರಿ. ಸೊ ಹೀಗಾಗಿ ಈ ಕೋರ್ಸ್, ಓಕೆ, ಇವೆರಡು ಕೋರ್ಸ್ ಆಲ್ರೆಡಿ ಅನೌನ್ಸ್ ಮಾಡಿದಿರಿ. ಈ ಕೋರ್ಸ್ ಅನ್ನ ನಾಳೆ ಅನೌನ್ಸ್ ಮಾಡ್ತೀರಿ. ಇದರಲ್ಲಿ ಅಡ್ವಾಂಟೇಜ್ ಏನ್ರಿ, ಎವ್ರಿ 2 ಡೇಸ್ಗೊಮ್ಮೆ ನಿಮಗೆ ಎಕ್ಸ್ಪರ್ಟ್ ಫ್ಯಾಕಲ್ಟಿ ಜೊತೆ ಏನ್ ಗೊತ್ತ್ರಿ, ಲೈವ್ ಸೆಷನ್ ಇಟ್ಟಿರ್ತಾರೆ. ಪ್ಲಸ್ ಗೊತ್ತ್ರಿ, ಆಲ್ರೆಡಿ ನೋಡ್ಕೊಡ್ರಿ, IAS KS ಅಧಿಕಾರಿಗಳು ನಿಮ್ಗೆ ಏನ್ ಮಾಡ್ತಾರೆ, ಇಂಟ್ರಾಕ್ಟ್ ಮಾಡ್ತಾರೆ. ಸೊ ಹೀಗಾಗಿ ಆಲ್ರೆಡಿ ಈ ಕೋರ್ಸ್ ಡೀಟೇಲ್ಸ್ ನ ಕೊಟ್ಟಿದೇವ್ರಿ. ಈ ಕೋರ್ಸ್ ನ ನಾಳೆ ಲಾಂಚ್ ಮಾಡ್ತೇವ್ರಿ. ಸೊ ನಮ್ಮ ಟೀಮ್ ನೋಡ್ಕೊಡ್ರಿ, ವಿ ಅಶ್ಯೂರ್. ಓಕೆ, ನಾವು ಮಾಡ್ತಾ ಇರೋದು ಮೇನ್ಲಿ ಫೋಕಸ್ ಏನ್ ಗೊತ್ತ್ರಿ, ಕ್ವಾಲಿಟಿ ರೀ. ವಿ ಮೇನ್ಲಿ ಸ್ಟಿಕ್ ವಿತ್ ದ ಕ್ವಾಲಿಟಿ. ಸುಮ್ನೆ ಅದು ಇದು ಹೇಳಿ ನಿಮ್ಗೆ ಎಲ್ಲಾ ಎಕ್ಸ್ಟ್ರಾ ಕಂಟೆಂಟ್ ಹಾಕಿ ನಿಮಗ ಕನ್ಫ್ಯೂಸ್ ಮಾಡಬದ್ಲಿ ನಿಮಗೆ ಏನ್ ಮಾಡತ್ತೀವಿ ನಾವು ಮೇನ್ರಿ ಬೆಸ್ಟ್ ಸೋರ್ಸ್ ಮತ್ತು ಬೆಸ್ಟ್ ಆಗಿ ಗೈಡ್ ಮಾಡ್ತೇವೆ. ಸರ್ ಬೆಸ್ಟ್ ಬುಕ್ ಹೇಳಿ ಶ್ರೀಧರ್ ಬೆಸ್ಟ್ ಬುಕ್ಸ್ ಅಂತೀರ ಹಂಗಲ್ರಿ, ನಾನು ಒಬ್ಬ ಆಥರ್ ಇದೇನ್ರಿ. ಓಕೆ, ಆಥರ್ ಇದನ್ನ ಹೇಳ್ತೇನೆ ಕೊಡ್ರಿ. ಏನ್ ಗೊತ್ತ್ರಿ, ಇತಿಹಾಸ ಅನ್ನೋದು ಕೇವಲ ಒಬ್ಬ ಲೇಖಕನ ಅನಿಸಿಕೆಗೆ, ಆದ್ರೆ ಅರ್ಥಶಾಸ್ತ್ರ ಅನ್ನೋದು ಪ್ರತಿಯೊಬ್ಬರ ಅವಶ್ಯಕತೆ ರೀ. ಪ್ಲೀಸ್ ಫಿಕ್ಸ್ ಇನ್ ಮೈಂಡ್.
ಶ್ರೀಧರ್ ಮೈಂಡ್ ನಲ್ಲಿ ಇಟ್ಕೊಳ್ರಿ, ಇತಿಹಾಸ ಅನ್ನೋದು ಒಬ್ಬ ಲೇಖಕನ ಅನಿಸಿಕೆ ಮಾತ್ರ, ಆದರೆ ಅರ್ಥಶಾಸ್ತ್ರ ಅನ್ನೋದು ಬಂದ್ರೆ ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆ ರೀ. ಟಾಪಿಕ್ ಗೊತ್ತಾದ್ಮೇಲೆ ಅಲ್ಲ ನೀವು ಬುಕ್ಸ್ ಹೋಗೋದು. ಕೃತಕ ಬುದ್ಧಿಮತ್ತೆ ಇದ್ರೆ ಪ್ಲೀಸ್ ರಿಮೆಂಬರ್ ಸನ್, ಮೊಬೈಲ್ ಬಳಕೆ ಮಾಡಲಾರದೆ ಅಥವಾ ತಂತ್ರಜ್ಞಾನದ ಸಹಾಯ ಮಾಡಲಾರದೆ ನಾವು ಯಾವುದೇ ಎಕ್ಸಾಮ್ಸ್ ಈಗಿನ ಟ್ರೆಂಡ್ ತಕ್ಕಂಗ ಪಾಸ್ ಮಾಡಕ್ಕಾಗಲ್ರಿ. ದಿನದಿಂದ ದಿನಕ್ಕೆ ವಿಷಯಗಳು ಚೇಂಜ್ ಆಗ್ತಾವ್ರಿ. ದಿನದಿಂದ ದಿನಕ್ಕೆ ಸರ್ಕಾರ ಕೆಲವೊಂದಿಷ್ಟು ವಿಷಯಗಳನ್ನ ಬದಲಾವಣೆ ಅಂದ್ರೆ ಕಾಯ್ದೆಗಳ ಮುಖಾಂತರ ಬದಲಾವಣೆ ಮಾಡ್ತಾರೆ. ಸೊ ಯೂಟ್ಯೂಬ್ ಕ್ಲಾಸ್ ರೆಗ್ಯುಲರ್ ಮಾಡಿ ಸರ್. ಯೂಟ್ಯೂಬ್ ಕ್ಲಾಸ್ ರೆಗ್ಯುಲರ್ ಮಾಡ್ತೀರಿ. ಆಲ್ರೆಡಿ ನೋಡ್ಕೊಡಿ ಯೂಟ್ಯೂಬ್ ಕ್ಲಾಸಿಕ್ KS ಗುರೂಜಿ ಆಪ್ ಅಲ್ಲಿ ಅಥವಾ KS ಗುರೂಜಿ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ತೆಗಿರಿ. ಅಲ್ಲಿ PC ಗೆ ಆಲ್ರೆಡಿ ಪ್ಲೇ ಲಿಸ್ಟ್ ಹಾಕಿದೇವ್ರಿ. ಪ್ರಸಾದ್ ಆಲ್ರೆಡಿ PC ಗೆ ಪ್ಲೇ ಲಿಸ್ಟ್ ಹಾಕಿದೇವ್ರಿ. KS ಗುರೂಜಿ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಹಾಕಿದೇವ್ರಿ. ಸೊ ನಾಳಿಂದ ರೆಗ್ಯುಲರ್ ಮಾಡಿಕೊಡ್ತೀವಿ. ಸೊ ಪ್ಲೀಸ್ ರಿಮೆಂಬರ್ ಅದಕ್ಕೆ ರೀ, ಯಾವ್ದು ಬುಕ್ ಅನ್ನೋದಕ್ಕಿಂತ ಜಾಸ್ತಿ ಫಸ್ಟಿಗೆ ಯಾವ ಟಾಪಿಕ್ ನ ಹೇಗೆ ಓದ್ಬೇಕು ಅನ್ನೋದು ಅರ್ಥ ಮಾಡ್ಕೊಂಡ್ಮೇಲೆ ನೀವು ಯಾವ್ದಾರ ಬುಕ್ಸ್ ತಗೊಂಡು ಓದ್ಕೊಡ್ರಿ. ಯು ಕ್ಯಾನ್ ಗೋ ಫಾರ್ ಎನಿ ಬುಕ್ಸ್ ಬಿಕಾಸ್ ಎವ್ರಿ ಆಥರ್ ಇಸ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಹಿಸ್ ಒಪಿನಿಯನ್. ಪ್ರತಿಯೊಬ್ಬ ಲೇಖಕ ತನ್ನ ಅನಿಸಿಕೆಗಳು ಬರೆದಿರ್ತಾನ್ರಿ ಬುಕ್ಸ್ ಅಲ್ಲಿ. ಅದೇ ಒಂದಕ್ಕೆ ಸ್ಟಿಕ್ ಆಗೋದಲ್ಲ, ಆ ವಿಷಯಗಳನ್ನ ಓದ್ಕೊಂಡ್ ಬಂದು ನಾವು ಬೇರೆ ಬೇರೆ ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದು ನಾವಿಲ್ಲಿ ನಿಮಗೆ ಡಿಟೇಲ್ ಆಗಿ ಏನ್ ಗೊತ್ತ್ರಿ, 1-to-1 ಮೆಂಟರ್ಶಿಪ್ ಮಾಡ್ಕೊಂಡು ಅಥವಾ ಸಬ್ಜೆಕ್ಟ್ ಅಥವಾ ಕ್ಲಾಸ್ ಅಲ್ಲಿ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ನಾವು ನಿಮಗೆ ಗೈಡ್ ಮಾಡ್ತೀವಿ. ಡೆಫಿನೆಟ್ಲಿ ವಿ ವಿಲ್ ಗಿವ್ ಕ್ವಾಲಿಟಿ ಅಂತ ಹೇಳ್ತಾನೆ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತಾನೆ. ಇಸ್ ಇಟ್ ಎನಿ ಅನದರ್ ಡೌಟ್? ನಿಮ್ಮ ಕಾನ್ಸ್ಟೆಂಟ್ ಕ್ವಾಲಿಟಿ ಬಗ್ಗೆ ನಮಗೆ ನಂಬಿಕೆ ಇದೆ. ಥ್ಯಾಂಕ್ ಯು. ಓಕೆ ಪ್ರಸಾದ್ ಅವರೇ ಥ್ಯಾಂಕ್ ಯು ರೀ. ಓಕೆ ಓಷನ್ ಪರ್ಲ್ ಅವರೇ 6 to 10th ಅಂದ್ರ 6ನೇ ಕ್ಲಾಸಿನ ವಿದ್ಯಾರ್ಥಿಗೆ ಹೇಗೆ ಅರ್ಥ ಆಗ್ಬೇಕಲ್ಲ ಆ ತರ NCERT ಸ್ಕೂಲ್ ಬುಕ್ ಬರೆದಿರ್ತಾರೆ. ನಾವು ಗ್ರಾಜುಯೇಷನ್ ಆದ್ರಿ ಅಲ್ಲಿರೋ ವಿಷಯವನ್ನು ತಿಳ್ಕೊಂಡು ಅದನ್ನ ಹೆಂಗ ಅಪ್ಲೈ ಮಾಡ್ತೀರಿ, ಅದು ಹೇಗೆ ನಮ್ಮ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಬದಲಾವಣೆ ಮಾಡ್ತಿದೆ ಅನ್ನೋದು ಏನ್ ಗೊತ್ತ್ರಿ, ನಮ್ಮ ಪ್ರಿಪರೇಷನ್ ರೀ. ಅಲ್ಲಿ ಸ್ಕೂಲ್ ಬುಕ್ಸ್ ಅಲ್ಲಿ ಏನ್ರಿ ಮಾಹಿತಿ ಹೇಳ್ತಂದ್ರೆ ಒಂದು ಕಾನ್ಸೆಪ್ಟ್ ನ ಚೆನ್ನಾಗಿ ಎಕ್ಸ್ಪ್ಲೇನ್ ಅಂದ್ರೆ ಸಣ್ಣ ಹುಡುಗರು ಹೇಗೆ ಬೇಕಾಗಿ ಬರೆದಿರ್ತಾರೆ. ಅದೇ ನಾವು ಅದನ್ನ ತಿಳ್ಕೊಂಡು ಆದ್ಮೇಲೆ ಅದನ್ನ ಹೆಂಗ ನೀವು ಅಪ್ಲೈ ಮಾಡ್ತೀರಿ ಪರೀಕ್ಷೆಯಲ್ಲಿ ಅದನ್ನ ನಿಮ್ಗೆ ಹೇಳ್ತಾರೆ. ಆಪ್ಷನಲ್ ಸಬ್ಜೆಕ್ಟ್ ಚಾಯ್ಸಿಂಗ್ ಯಾವ ತರ ಇರಬೇಕು ಸರ್? ಪಲ್ಲವಿ ಆಪ್ಷನಲ್ ಸಬ್ಜೆಕ್ಟ್ ಲಾಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ತೆಗೆದು ಹಾಕಿದ್ದಾರೆ. KS ಆಪ್ಷನಲ್ ಸಬ್ಜೆಕ್ಟ್ ಲಾಸ್ಟ್ ಅಂದ್ರೆ 106 KS ರಿಕ್ರೂಟ್ಮೆಂಟ್ ಆದಾಗ ಆಪ್ಷನಲ್ ಸಬ್ಜೆಕ್ಟ್ ತೆಗೆದು ಹಾಕಿದ್ರಿ. ಯಾರ GS ಪೇಪರ್ ಸ್ಟ್ರಾಂಗ್ ಇರ್ತಾರಲ್ಲಿ ಅವರು ಮಾತ್ರ ಯು ಕ್ಯಾನ್ ಕ್ರ್ಯಾಕ್ ಮೇನ್ಸ್ ಯಾಕಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ತೆಗೆದಿದ್ದಾರೆ. ಪಲ್ಲವಿ ಆಪ್ಷನಲ್ ಸಬ್ಜೆಕ್ಟ್ ತೆಗೆದಿದ್ದಾರೆ. ಓಕೆ ಸರ್ ಇಂಗ್ಲಿಷ್ ಬರಲ್ಲ ಅಂದ್ರೆ KS ಪಾಸ್ ಮಾಡ. ಮುಲ್ಲಾ ಅವ್ರಿ ಅದು ನಿಮ್ಮ ಅನಿಸಿಕೆ ರೀ. ಇಂಗ್ಲಿಷ್ ಬರಲಿಲ್ಲ ಅಂದ್ರೆ KS ಪಾಸ್ ಮಾಡೋರಿ ಯಾರಂದ್ರಿ? ನಿಮಗೆ ಏನ್ ಅನಿಸ್ತತಿ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕೋದು ಯಾವ್ದಾರ ಭಾಷೆ. ಯಾಕಂದ್ರೆ ನಿಮ್ಮ ಪೇಪರ್ ಕರೆಕ್ಷನ್ ಮಾಡೋರು ಎರಡೂ ಭಾಷೆಯನ್ನು ಬಲ್ಲವರಾಗಿರ್ತಾರ್ರಿ. ನೀವು ಯಾವ್ದಾರ ಭಾಷೆಯಲ್ಲಿ ಬರೀ ಬಟ್ ನಿಮ್ಮ ಭಾವನೆಗಳನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ರಿ. ಅದು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕನ್ನೋದು ನಾವು ನಿಮ್ಗೆ ಗೈಡ್ ಮಾಡಿಕೊಡ್ತೇವ್ರಿ. ಓಕೆ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋದು ಗೈಡ್ ಮಾಡ್ತೀವಿ. ಸರ್ 660 PSI ಪೋಸ್ಟ್ ಬಿಡ್ತಾರೆ, ಫಸ್ಟ್ ನೀವು ರೆಡಿ ರೀ. ಪ್ರಸಾದ್ ಅವ್ರಿ 660 PSI ಪೋಸ್ಟ್ ನ ಬಿಡ್ತೀರಿ ಅಂತ ಹೇಳಿದ್ರಿ. ಅದು ಬಿಟ್ಟ ಮೇಲೆ ಅದಕ್ಕೊಂದು ಸಪರೇಟ್ ಆಗಿ PSI ಕೋರ್ಸ್ ಸಪರೇಟ್ ಮಾಡ್ತೀವಿ, KS ಕೋರ್ಸ್ ಸಪರೇಟ್ ಮಾಡ್ತೀವಿ, PC ಕೋರ್ಸ್ ಸಪರೇಟ್ ಮಾಡ್ತೀವಿ. ಬಿಡ್ಲಿರಿ ಬಟ್ ನೀವು ರೆಡಿ ರೀ. ಸರ್ ಹೌ ಡು ಯು ಸೆಲೆಕ್ಟ್ ಕ್ಯಾಂಡಿಡೇಟ್ ಫಾರ್ ಸೂಪರ್ 50 ಬ್ಯಾಚ್? ಪ್ರಸಾದ್ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಅಂತ ಇದಾರೆ. ನಾಳೆ ನಿಮ್ ಕೋರ್ಸ್ ಬಗ್ಗೆ ಓನರ್ ನಿಮಗೆ ನಾಳೆ ಕೋರ್ಸ್ ಬಗ್ಗೆ ನಿಮ್ಗೆ ಏನ್ ಮಾಡ್ತಾರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಆಲ್ರೆಡಿ ಅಲ್ಲಿ ಲಿಂಕ್ ಅಲ್ಲಿ ನೋಡ್ಕೊಡ್ರಿ. ಲಿಂಕ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರಿ. ಆ ಕಾಂಟ್ಯಾಕ್ಟ್ ನಂಬರ್ ನೀವು ಇದು ಯೂಸ್ ಮಾಡ್ಕೋಬಹುದ್ರಿ. ಸರ್ ಏನು ಗೊತ್ತಿಲ್ಲ ಎಕ್ಸಾಮ್ ಬಗ್ಗೆ, ಈಗ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಬಟ್ ಕಮಿಟ್ಮೆಂಟ್ ಮಾತ್ರ ಕೊಡ್ತೀನಿ ಅನ್ನೋರು ಸೂಪರ್ 50ಗೆ ಸೇರ್ಬಹುದಾ? ಆಬ್ವಿಯಸ್ಲಿ ಸುಕನ್ಯಾ ಅವರೇ ಎರಡೂ ಇದೆ ನಮ್ಮಲ್ಲಿ. ಕಮಿಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್. ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಸ್ಟ್. ಓಕೆ ಸುಕನ್ಯಾ ಅವ್ರೆ ನೀವು ಹೇಳಿರಂತ ಈ ಟಾಪಿಕ್ ತಗೊಂತಾನೆ. ಸುಕನ್ಯಾ ಅವ್ರು ನೀವು ಹೇಳಿರಂತ ಈ ಟಾಪಿಕ್ ತಗೊಂತಾನೆ. ನೀವು ಹೇಳಿದಿರಂತ ಈ ಟಾಪಿಕ್ ತಗೊಂತಾನೆ. ಸಾಧನೆ ಅಥವಾ ಸಕ್ಸಸ್ ಆರ್ ಅಚೀವ್ಮೆಂಟ್ ಇಲ್ಲಿ ನೋಡ್ರಿ, ಸಾಧನೆ ಅಂದ್ರು ಒಂದೇ, ಸಕ್ಸಸ್ ಅಂದ್ರು ಒಂದೇ ಮತ್ತು ಅಚೀವ್ಮೆಂಟ್ ಅಂದ್ರು ಒಂದೇನಾಗ ಇದಕ್ ಬರ್ಬೇಕಂದ್ರೆ ಎಲ್ಲಾರು ನೋಡ್ಕೊಂಡು ಸುಕನ್ಯಾ ಅವ್ರು ನೀವೇನಂದ್ರಿ? ಸರ್ ನಾ ಕಮಿಟ್ಮೆಂಟ್ ತಗೊಳಕ್ ರೆಡಿ ಇದ್ದೀನಿ, ಸುಕನ್ಯಾ ಹೇಳ್ತಾರೆ ನಾ ಕಮಿಟ್ಮೆಂಟ್ ತಗೊಳಕ್ ರೆಡಿ ಇದೀನಿ, ನಾನು ಸಕ್ಸಸ್ ಆಗ್ತೇನೆ ಅಂತ ಹೇಳಿ. ನೀವು ಕಮಿಟ್ಮೆಂಟ್ ಎಲ್ಲರೂ ತಗೊಂತಾರೆ, ಪ್ಲಸ್ ಅದ್ರ ಜೊತೆ ಏನ್ ಬೇಕು ನಮಗೆ? ಇನ್ವಾಲ್ವ್ಮೆಂಟ್ ಬೇಕ್ರಿ. ಓಕೆ ಇನ್ವಾಲ್ವ್ಮೆಂಟ್ ಬೇಕಂತಂದ್ರೆ ಕಮಿಟ್ಮೆಂಟ್ ಜೊತೆ ಏನ್ ಬೇಕು ನಮ್ಗೆ ಎಲ್ಲರಿಗೂ ನೋಡ್ಕೊಡಿ. ನೀವು ಅದರಲ್ಲಿ ಬೆರೆಯಬೇಕ್ರಿ. ಮೀನ್ಸ್ ಕಮಿಟ್ಮೆಂಟ್ ಎಲ್ಲರೂ ತಗೊಳತ್ತಾರೆ. ನಾನು KS ನಾನು PSI ಎಲ್ಲರೂ ಕಮಿಟ್ಮೆಂಟ್ ತಗೊಳತ್ತಾರ
ಬಟ್ ಅದ್ರಲ್ಲಿ ನೀವು ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ ಮಾತ್ರ ನಮ್ಗೆ ಏನಾಗತ್ರಿ ಸಕ್ಸಸ್ ಸಿಗ್ತರಿ. ಡೈರೆಕ್ಟ್ಲಿ ಕಮಿಟ್ಮೆಂಟ್ ಇಂದ ಸಾಧನೆಗೆ ಹಾಕಲಿ ನೀವು ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ಇನ್ವಾಲ್ವ್ಮೆಂಟ್ ತೋರಿಸ್ಬೇಕಾದ್ರೆ ಸರ್ ನಾ ಕನ್ನಡ ಮೀಡಿಯಂ ಅಂದ್ರೆ ಇಂಗ್ಲಿಷ್ ಅರ್ಥ ಆಗಲ್ಲ, ಸರ್ ನಾ ಇಂಗ್ಲಿಷ್ ಮೀಡಿಯಂ ಅಂದ್ರೆ ಕನ್ನಡದಲ್ಲಿ ಅರ್ಥ ಆಗಲ್ಲ, ಹಂಗಿಲ್ಲ ರೀ. ನೀ ಓದ್ಲಿಲ್ಲ ಅಂದ್ರೆ ಇನ್ನೊಬ್ರು ರೆಡಿನೇ ಇದಾರೆ, ಇನ್ನೊಬ್ರು ರೆಡಿ ಇದಾರೆ. ಅದಕ್ಕೆ ಹೇಳ್ತಾರೆ ಎರಡೂ ಭಾಷೆನ ಕಲ್ಕೊಡಿ. ಯಾಕೆ ಕರ್ನಾಟಕದಲ್ಲಿ 2 ಆಡಳಿತ ಭಾಷೆ ಇದಾವ್ರಿ. ಓಕೆ, ಸರ್ ಇಂಗ್ಲಿಷ್ ಲರ್ನಿಂಗ್ ಟಿಪ್ಸ್ ಅಂತ ಹೇಳ್ತಾರೆ. ಇಲ್ಲಿ ಟಿಪ್ಸ್ ಅಂತ ಏನಿಲ್ಲ ರೀ, ಲಕ್ಷ್ಮೀಕಾಂತ್ ಟಿಪ್ಸ್ ಅಂತ ಏನಿಲ್ಲ. ಪ್ಲೀಸ್ ಅದನ್ನ ಬಳಕೆ ಎಷ್ಟು ಮಾಡ್ತಿಲ್ಲ ಅಷ್ಟು ನಿಮ್ ಕವರ್ ಆಯ್ತು. ನೀವು ಕನ್ನಡದಲ್ಲಿ ಕಂಫರ್ಟಬಲ್ ಇದ್ರೆ ಕನ್ನಡದಾಗ ಬರ್ರಿ, ಒತ್ತಾಯ ಮಾಡಕ್ ಹೋಗ್ಬಿಡ್ರಿ. ನಿಮ್ಮ ಮೈಂಡ್ ನ ಇಂಗ್ಲಿಷ್ ಒತ್ತಾಯ ಮಾಡಕ್ ಹೋಗ್ಬಿಡ್ರಿ. ನೀವು ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಇದ್ರೆ ಇಂಗ್ಲಿಷಲ್ಲೇ ಬರ್ರಿ. ಬಟ್ ಏನ್ರಿ ಇದ್ರಲ್ಲಿ ಫಂಡ ನಿಮ್ಗೆ ಅರ್ಥ ಆಗ್ಬೇಕಂತ ಟಾಪಿಕ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ವೆರಿ ವೆಲ್ ಅಂಡ್ ಟಾಪಿಕ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್ ವೆರಿ ವೆಲ್ ಇನ್ ಅ ಪೇಪರ್. ಅಂದ್ರೆ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಗ್ರಿ, ವಿಷಯವನ್ನು ಚೆನ್ನಾಗಿ ನಾವು ಪೇಪರ್ ಅಲ್ಲಿ ಬರಿಬೇಕು ಅಷ್ಟೇ ರೀ. ಕನ್ನಡದಲ್ಲಿ ಯಾರಾದ್ರೂ ಬರೀ, ನೀವು ಇಂಗ್ಲಿಷಲ್ಲೇ ಬರ್ರಿ. ಆದ್ರೆ ನಮಗೆ ಕರ್ನಾಟಕದಲ್ಲಿ ಉದ್ಯೋಗ ಬೇಕಾದ್ರೆ 2 ಭಾಷೆ ಕಲಿಬೇಕು. ಯಾಕಂದ್ರೆ ಕರ್ನಾಟಕಕ್ಕೆ 2 ಆಡಳಿತ ಭಾಷೆ ಇದಾವ್ರಿ, 2 ಆಡಳಿತ ಭಾಷೆ. ಸುಕನ್ಯಾ ಅವರೇ ಪ್ಲೀಸ್ ನೀವು ಕಮಿಟ್ಮೆಂಟ್ ಕೊಡ್ತೀರಿ, ಅದ್ರ ಜೊತೆ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕ್ರಿ. ಯಾಕಂದ್ರೆ ಸಿವಿಲ್ ಪ್ರಿಪರೇಷನ್ ಆಲ್ವೇಸ್ ವಾಂಟ್ ಟು ಹ್ಯಾವ್ ಅವರ್ ಪೇಷನ್ಸ್. ನಮ್ಮ ತಾಳ್ಮೆ ಜೊತೆಗೆ ಕನ್ಸಿಸ್ಟೆನ್ಸಿನ ಭಾಳ ಚೆಕ್ ಮಾಡಿದ್ರಿ. ನಮ್ಮ ತಾಳ್ಮೆ ಜೊತೆಗೆ ನಮ್ಮ ಕನ್ಸಿಸ್ಟೆನ್ಸಿನ ಭಾಳ ಟೆಸ್ಟ್ ಮಾಡಿದ್ರಿ. ಅದು ಸಿವಿಲ್ ಪ್ರಿಪರೇಷನ್ ರೀ. ಬಿಗಿನಿಂಗ್ ಸರ್ ನಾ ಇದು ಫಸ್ಟ್ ಟೈಮ್ ನನಗೆ ಏನು ಗೊತ್ತಿರಲ್ಲ. ಯಾವತ್ತಿದ್ರೆ ಇಫ್ ಯು ವಾಂಟ್ ಟು ಬಿ ಸಮಥಿಂಗ್ ಯು ಹ್ಯಾವ್ ಟು ಎಕ್ಸೆಪ್ಟ್ ದ ನಥಿಂಗ್. ನೀವು ಜೀವನದಲ್ಲಿ ಏನೋ ಒಂದು ಆಗ್ಬೇಕಂದ್ರ ಇವತ್ತು ನಾ ಏನಿಲ್ಲ ಅಂತ ಒಪ್ಕೋಬೇಕ್ರಿ. ಒಪ್ಕೊಂಡಾದ್ಮೇಲೆ ಆ ಸಮಥಿಂಗ್ ಆಗ್ಲಿ ವರ್ಕ್ ಮಾಡ್ಬೇಕ್ರಿ. ಓಕೆ, ವರ್ಕ್ ಮಾಡ್ಲೇಬೇಕ್ರಿ. ಓಕೆ, ಆಶಾ ಅವರೇ ಓಕೆ ಸೂಪರ್ ಗೈಡೆನ್ಸ್. ಓಕೆ ಆಶಾ ಅವರೇ ಗೈಡೆನ್ಸ್ ನಾವು ಡೆಫಿನೆಟ್ಲಿ ಕೊಡ್ತೇವೆ. ಆಶಾ ಅವರೇ 1-to-1 ಮೆಂಟರ್ಶಿಪ್ ಅಲ್ಲಿ ಗೈಡೆನ್ಸ್ ಕೊಡ್ತೇವ್ರಿ, ಡೆಫಿನೆಟ್ಲಿ ಕೊಡ್ತೇವ್ರಿ. ಆಶಾ ಅವರೇ ಗೈಡೆನ್ಸ್ ಕೊಡ್ತೇವ್ರಿ. ಓಕೆ ಸೂಪರ್ ಗೈಡೆನ್ಸ್ ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ, ನಾವು ನಿಮಗೂ ಹೆಲ್ಪ್ ಆಗ್ಬೇಕಂದ್ರೆ ನೋಡ್ಕೊಡಿ. ವಿ ಆರ್ ಲಿವಿಂಗ್ ವಿತ್ ಅ ಮ್ಯೂಚುವಲ್ ರೈಟ್. ಭೂಮಿ ಮೇಲೆ ಪ್ರತಿಯೊಂದು ಜೀವಿ ಇನ್ನೊಂದು ಜೀವಿಯ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೀನ್ಸ್ ಆನ್ ದಿಸ್ ಅರ್ತ್ ಎವ್ರಿ ಆರ್ಗನಿಸಮ್ ಇಸ್ ಡಿಪೆಂಡ್ ಆನ್ ಅನದರ್ ಆರ್ಗನಿಸಮ್ ಫಂಕ್ಷನ್. ಅಂದ್ರೆ ಭೂಮಿ ಮೇಲೆ ಪ್ರತಿಯೊಂದು ಜೀವಿ ಇನ್ನೊಂದು ಜೀವಿಯ ಕೆಲಸದ ಮೇಲೆ ಡಿಪೆಂಡ್ ಇರ್ತಾರೆ. ನಾವು ನಿಮ್ಮ ಮೇಲೆ ಡಿಪೆಂಡ್ ಅದೀವಿ, ನೀವು ನಮ್ಮ ಮೇಲಿದಾಗ ಇಬ್ರು ಒಂದು ಚೆನ್ನಾಗಿ ಕುದುರ್ಕೊಂಡು ಇಬ್ಬರು ಸೇರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಕೆಲಸ ಮಾಡ್ಕೊಂಡು ಒಬ್ರಿಗೊಬ್ರು ಏನ್ ಗೊತ್ತ್ರಿ ಮ್ಯೂಚುವಲಿಸಮ್ ಇಂದ ವಿ ಕ್ಯಾನ್ ಕ್ರ್ಯಾಕ್ ಅವರ್ ಎಕ್ಸಾಮ್ಸ್ ಅಂತ ಹೇಳ್ತಾರೆ. ಓಕೆ ಸರ್, ಆಲ್ ಸಬ್ಜೆಕ್ಟ್ ಕನ್ನಡದಲ್ಲಿ ಬರೋದು, ಓನ್ಲಿ ಸೈನ್ಸ್ ಅಂಡ್ ಟೆಕ್ ಇಂಗ್ಲಿಷ್ ಬರೋದು ಹಂಗಿಲ್ರಿ. ಮಲ್ಲಿಕಾರ್ಜುನ್ ಹಾಗಿಲ್ಲ ರೀ, ಯಾವ್ದಾರ ಒಂದು ಲ್ಯಾಂಗ್ವೇಜ್ ತಗೋಬೇಕು. ಯಾಕಂದ್ರೆ ನಿಮ್ಗೆ ಫಸ್ಟ್ ಕೇಳ್ತಾರೆ, ನೀವು ಪ್ರಿಲಿಮ್ಸ್ ಕ್ವಾಲಿಫೈ ಆದ್ಮೇಲೆ ಮೇನ್ಸ್ ನೀವು ವಾಪಸ್ ನೀವು ಅಪ್ಲಿಕೇಶನ್ ಹಾಕ್ತಿರ್ವಿ ಅಂದ್ರೆ ವಾಪಸ್ ನೀವು ಅಪ್ಡೇಟ್ ಮಾಡ್ಬೇಕಾದ್ರೆ ಮೀಡಿಯಂ ಆಫ್ ಲ್ಯಾಂಗ್ವೇಜ್ ಕೇಳ್ತಂದ್ರೆ ಯಾವ ಭಾಷೆಯಲ್ಲಿ ನೀವು ಎಕ್ಸಾಮ್ ಬರೆಯಲು ಬಯಸ್ತೀರಿ ಅಂದ್ರೆ ಒಂದು ಕನ್ನಡದಲ್ಲಾರ ತಗೋಬಹುದ್ರಿ, ಇಂಗ್ಲಿಷ್ ಎಲ್ಲ ತಗೋಬಹುದ್ರಿ. ಆದ್ರೆ ಒಂದು ಪೇಪರ್ ಕನ್ನಡ, ಒಂದು ಪೇಪರ್ ಇಂಗ್ಲಿಷ್ ಎಲ್ಲ ಅಲ್ಲ ರೀ. ಯಾವ್ದಾರ ಒಂದು ಲ್ಯಾಂಗ್ವೇಜ್ ಚೂಸ್ ಮಾಡ್ಬೇಕ್ರಿ ನೀವು. KS ಇಂಟರ್ವ್ಯೂನಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ, KS ಇಂಟರ್ವ್ಯೂನಲ್ಲಿ ಏನು ಕ್ವಶನ್ ಕೇಳ್ತಾರಲ್ರಿ, ನಾವು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಪ್ಲಸ್ PT ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ತನ ಬಂದಾಗ ನಿಮಗೆ ಡೆಫಿನೆಟ್ಲಿ ಗೈಡ್ ಮಾಡ್ತೀವಿ. ಫಸ್ಟ್ ಫೋಕಸ್ ಇಲ್ಲಿ ಮಾಡ್ರಿ, ನೆಕ್ಸ್ಟ್ ಇದ್ರ ಜೊತೆ ಬಂದಾಗ ಅಲ್ಲಿ ಬಂದಾಗ ಡೆಫಿನೆಟ್ಲಿ ಗೈಡ್ ಮಾಡ್ತೀವಿ. ಸರ್ ಸೂಪರ್ 50 ಹೇಗೆ, ಫಸ್ಟ್ 50 ಮೆಂಬರ್ಸ್ ಅವ್ರ ಹೇಗೆ ಅಂತ ಹೇಳಿದ್ರಿ. ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಅಂತ ಇದ್ರಿ. ಸೊ ನಾಳೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾರೆ ಸೂಪರ್ 50 ಡೆಫಿನೆಟ್ಲಿ ನಾಳೆ ನಿಮ್ಗೆ ಎಲ್ಲ ಅಪ್ಡೇಟ್ಸ್ ಬರ್ತದ್ರಿ. ಜಸ್ಟ್ ನಮ್ ಚಾನಲ್ ಜೊತೆಗೆ ಡೆಫಿನೆಟ್ಲಿ ನಿಮ್ಗೆ ಹೇಳ್ತಾರೆ. ಇಲ್ಲ ಸರ್ ನನಗೆ ಆಫ್ಲೈನ್ ಬೇಕಂದ್ರ ಇಫ್ ಎನಿ ಸ್ಟೂಡೆಂಟ್ ವಾಂಟ್ ಹ್ಯಾವ್ ಆಫ್ಲೈನ್, ಸರ್ ನನಗೆ ಆನ್ಲೈನ್ ಬೇಡ ಸರ್, ನಾನು ಆಫ್ಲೈನ್ ಬರಕ್ ರೆಡಿ ಇದ್ದೇನೆ ಅಂದಾಗ ದೆನ್ ವೆಲ್ಕಮ್ ಟು ಧಾರವಾಡ. ಧಾರವಾಡದಲ್ಲಿ ನೋಡ್ಕೊಡ್ರಿ, ನಾವೆಲ್ಲ ಫ್ಯಾಕಲ್ಟಿ ಕ್ಲಾಸಿಕ್ ಎಜುಕೇಶನ್ ಧಾರವಾಡ ಸಂಸ್ಥೆಯಲ್ಲಿ ನಾವೇ ಕೆಲಸ ಮಾಡ್ತೀವಿ. ನಿಮ್ಗೆ ಆಫ್ಲೈನ್ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಕಮ್ ಫಾರ್ ಕ್ಲಾಸಿಕ್ ಬೇಕಾದ್ರೆ ನೀವು ಬರ್ಬೋದು. ಆಫ್ಲೈನ್ ಅಲ್ಲಿ ನಾವು ಧಾರವಾಡ ಕ್ಲಾಸಿಕ್ ಮಾಡ್ತೀವಿ. ಆನ್ಲೈನ್ ಅಂತ ಬಂದಾಗ KS ಗುರುಜಿಲಿ ಆಪ್ ಮಾಡ್ತೀವಿ. ಒಂದು ಡೌಟ್ ಇರ್ತೈತ್ರಿ, ಸರ್ ನಾವು ವರ್ಕಿಂಗ್ ಪೀಪಲ್ ಅದ್ರ ನನಗೆ ವಿಡಿಯೋ ಸಿಗುತ್ತರಿ. ಈ ವಿಡಿಯೋ ಗೊತ್ತ್ರಿ ಕೋರ್ಸ್ ಅಲ್ಲಿ ಲೈವ್ ಇರ್ತೈತ್ರಿ ಮತ್ತು ರೆಕಾರ್ಡೆಡ್ ಅಂತ. ಯಾರು ವರ್ಕಿಂಗ್ ಇರ್ತಾರಲ್ಲ ನೀವು ಆಮೇಲೆ ಕೆಲಸ ಮುಗಿಸ್ ಬಂದಾದ್ರೂ ನೋಡ್ಬೋದ್ರಿ. ಸರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಗ್ಲಿಷ್ ನಲ್ಲಿ ಬರೋದು, ಎಕ್ಸ್ಟ್ರಾ ಸಬ್ಜೆಕ್ಟ್ ಕನ್ನಡದಲ್ಲಿ ಇಲ್ಲರಿ. ಮಲ್ಲಿಕಾರ್ಜುನ್ ಹಂಗೆ ಬರೆಯಕ್ ಆಗಲ್ರಿ. ಯಾವ್ದಾರ ಒಂದು ಭಾಷೆನ ನೀವು ಚೂಸ್ ಮಾಡ್ಲೇಬೇಕ್ರಿ. ಯಾವ್ದಾರ ಒಂದು ಭಾಷೆ ನೀವು ಚೂಸ್ ಮಾಡ್ಬೇಕಾದ್ರೆ ನೀವು ಮೇನ್ಸ್ ಫಾರ್ಮ್ ಫಿಲ್ಅಪ್ ಮಾಡ್ತಿರ್ಬೇಕಾದ್ರೆ ಅವ್ರು ಅದನ್ನೇ ಕೇಳ್ತಾರೆ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸಾಮ್ ಬರೀಲು ಬಯಸುತ್ತೀರಿ. ಆದ್ರೆ ಯು ಕ್ಯಾನ್ ಗೋ ಫಾರ್ ಕನ್ನಡದಲ್ಲಿ ಯಾರು ಬರಿಬಹುದು, ಇಲ್ಲ ಇಂಗ್ಲಿಷ್ ಅಲ್ಲಿ ಆದ್ರೂ ಬರಿಬಹುದ್ರಿ. ಶ್ರೀದೇವಿ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೋರ್ಸ್ದು ಪ್ಯಾಂಪ್ಲೆಟ್ ಇದೆ ನೋಡ್ರಿ, ಅಲ್ಲಿ ನಂಬರ್ ಇದೆ ರೀ. ಆ ನಂಬರಿಗೆ ನೋಡ್ಕೊಡಿ, ಯಾಕಂದ್ರೆ ನಿಮ್ಮಲ್ಲಿ ನೋಡ್ಕೊಡಿ ಅದು ಅಡ್ಮಿಷನ್ ಮತ್ತೆ ಎನ್ಕ್ವೈರಿ ಟೀಮ್ ಬೇರೆ ಇದೆ ರೀ, ಅವ್ರು ನಿಮ್ಗೆ ಗೈಡೆನ್ಸ್ ಮಾಡ್ತಾರೆ. ಪ್ಲೀಸ್ ನಂಬರ್ ಇದೆ ತಗೋರಿ. ಸರ್ ಮೆನ್ಷನ್ಗೆ ರೈಟಿಂಗ್ ಮೇನ್ಸ್ಗೆ ಟಿಪ್ಸ್ ನಾವು 1 by 1 ಕೊಡ್ತೀವಿ, ಡೆಫಿನೆಟ್ಲಿ ಟಿಪ್ಸ್ ಕೊಡ್ತೀವಿ. ಬಟ್ ಫಸ್ಟ್ ನೀವು ನೋಡ್ಕೊಡ್ರಿ
ಓದ್ಬೇಕಾದ್ರೆ ಹೇಗೆ ಓದ್ಬೇಕು ಅನ್ನೋದನ್ನ ಸ್ಟಾರ್ಟ್ ಮಾಡಿ ಆಮೇಲೆ ಟಿಪ್ಸ್ ತಾನೇ ಬರುತ್ತೆ. ಟಿಪ್ಸ್ ನಾವು ಡೆಫಿನೆಟ್ಲಿ ನಿಮ್ಗೆ 1 by 1 ಮೆಂಟರ್ಶಿಪ್ ಅಲ್ಲಿ ಕೊಟ್ಟೇ ಕೊಡ್ತೇವೆ. ಸೂಪರ್ 50ಗೆ ಮತ್ತೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ಗೂ ಓನ್ಲಿ 1:1 ಮೆಂಟರ್ಶಿಪ್ ಅಷ್ಟೇನಾ ಡಿಫರೆನ್ಸ್? ಇಲ್ಲ ರೀ, ಸೂಪರ್ 50 ಸೂಪರ್ 50 ಮತ್ತು ಬೇರೆನೂ ಡಿಸ್ಕ್ರಿಪ್ಷನ್ ಇದೆ ರೀ. ಬೇರೆ ಅಂದ್ರೆ ನಿಮ್ಗೆ ನೋಡ್ಕೊಡ್ರಿ, ನಿಮ್ಮ ಇಂಡಿವಿಜುವಲ್ ಮೇನ್ಸ್ ಆನ್ಸರ್ ರೈಟಿಂಗ್ ಕರೆಕ್ಷನ್ ಇರ್ತದ್ರಿ. ಪ್ಲಸ್ ನಿಮ್ಗೆ ನೋಡ್ಕೊಡ್ರಿ ಎಕ್ಸ್ಪರ್ಟ್ ಇನ್ ದ ಸೆನ್ಸ್ ಆಲ್ರೆಡಿ IAS KS ಅಧಿಕಾರಿಗಳು ಏನು ವರ್ಕ್ ಮಾಡ್ತಾರಲ್ಲ ಅವ್ರ ಕಡೆಯಿಂದ ಬಂದು ನಿಮ್ಗೆ ಮೆಂಟರ್ಶಿಪ್ ಇರ್ತದ್ರಿ. ಮತ್ತು ವೀಕ್ಲಿ ಅಂಡ್ ಪರ್ ವೀಕ್ಲಿ ಅಂದ್ರೆ ಸೊ ಅಟ್ಲೀಸ್ಟ್ 2 ದಿನಕ್ಕೊಮ್ಮೆ ಆದ್ರೂ ಒಬ್ಬ ಫ್ಯಾಕಲ್ಟಿ ನಿಮ್ಗೆ ನೋಡ್ಕೊಳ್ಳಿ. ಒಬ್ಬ ಫ್ಯಾಕಲ್ಟಿ ಅಂದ್ರೆ ನಿಮ್ಮ ಕೋರ್ಸ್ ಯಾರು ತಗೊಂತಾರೆ ಅದೇ ಫ್ಯಾಕಲ್ಟೀಸ್ ಒಬ್ರು ಅಥವಾ ಇಬ್ರು ನಿಮಗೆ ಎವ್ರಿ 2 ಡೇಸ್ಗೊಮ್ಮೆ ಕಾಂಟ್ಯಾಕ್ಟ್ ಅಲ್ಲಿ ಬಂದು ನಿಮ್ಮ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಲೈಕ್ ಅದು ಆನ್ಸರ್ ರೈಟಿಂಗ್ ಆಗಲಿ ಅಥವಾ ಪ್ರಿಲಿಮ್ಸ್ ಆಗಲಿ ಅಥವಾ ನಿಮ್ಮ ಏನಾದ್ರೂ ಕೆಲವೊಂದಿಷ್ಟು ಡಿಮೋಟಿವೇಶನ್ ಆಗಿರ್ತೀರಿ ಸಮ್ಟೈಮ್ಸ್, ಆ ತರ ಮೋಟಿವೇಶನ್ ಆದ್ರೂ ನಿಮ್ಗೆ ಮಾಡ್ತಾರೆ. ಓಕೆ, ಐ ಹೋಪ್ ಇವತ್ತಿನ ಕೋರ್ಸು ಸ್ವಲ್ಪ ಯೂಸ್ ಆಗಿದೆ ಅನ್ಕೊಂತೀನಿ. ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಯಾಕೆ ಏನು ಓದ್ಬೇಕು ಪ್ರಿಲಿಮ್ಸ್ ಕಮ್ ಮೇನ್ಸ್ ಇದ್ದಾಗ. ಸೊ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲೋ ಮೆನ್ಷನ್ ಮಾಡಿದೆ. 1 ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡ್ಕೊಡಿ. ಇಲ್ಲಪ್ಪ ಅಂದ್ರೆ ನಿಮ್ಗೆ PDF ಏನಾರು ಬೇಕಾದ್ರೆ KS ಗುರುಜಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ರೀ, ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತಾರೆ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತಾನೆ. ಸೊ ಡೆಫಿನೆಟ್ಲಿ ವಿಲ್ ಕವರ್ ಅಂಡ್ ವಿ ವಿಲ್ ಮೇಕ್ ದ ಬೆಟರ್ಮೆಂಟ್ ಆಫ್ ದಿಸ್ ಕ್ರಾಶ್ ಕೋರ್ಸ್. ಪ್ಲೀಸ್ ರಿಮೆಂಬರ್ ಸೊ ಯಾಕಂದ್ರೆ ನೋಡ್ಕೊಡಿ, ಕಡಿಮೆ ಬೆಲೆಗೆ ಮಾಡ್ತಿರೋ ಉದ್ದೇಶ ಏನ್ ಗೊತ್ತೀರಿ? ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಆಬ್ವಿಯಸ್ಲಿ ಎಲ್ಲಾ ಫ್ಯಾಕಲ್ಟಿನೂ ಕೆಲವೊಂದು ಟೈಮ್ ಅದಲ್ಲಿ ನಮಗೆ ಗುಣಮಟ್ಟದ ಸಲಹೆ ಸಿಗ್ಲಾರ್ದಕ್ಕೆ ನಾವು ಎಲ್ಲೋ ಒಂದ್ ಕಡೆ ಫೀಲ್ ಇದೇವ್ರಿ. ಅದಕ್ಕೆ ನಾವು ಕಡಿಮೆ ಬೆಲೆಯಲ್ಲ ಆದ್ರೂ ಕೂಡ ಕ್ವಾಲಿಟಿ ಎಜುಕೇಶನ್ ಕೊಟ್ಕೊಂಡು ಅಟ್ಲೀಸ್ಟ್ ನಾವು ನಮ್ಮ ಸ್ಟೂಡೆಂಟ್ಸ್ ಆದ್ರೂ ಎಕ್ಸಾಮ್ ಕ್ಲಿಯರ್ ಮಾಡಲ್ಲ ಅನ್ನೋದು ನಮ್ಮ ಒಪಿನಿಯನ್ ರೀ. ಓಕೆ, ಪ್ಲೀಸ್ ಲಾಸ್ಟ್ ಶ್ರೀಕೃಷ್ಣ ಎಷ್ಟೇ ಬಲಿಷ್ಠವಾದ್ರು ಪ್ರಪಂಚಕ್ಕೆ ಧರ್ಮ ಬೋಧನೆ ಮಾಡಿದ್ರು ಶ್ರೀಕೃಷ್ಣನಿಗೂ ಒಬ್ಬ ಗುರು ಬೇಕಾಯ್ತ್ರಿ. ರಾಮ ಎಷ್ಟೇ ಬಲಿಷ್ಠವಿದ್ರು ರಾಮನಿಗೆ ಅಂದ್ರೆ ಶ್ರೀರಾಮನಿಗೂ ಕೂಡ ಒಬ್ಬ ಗುರು ಬೇಕಾಯ್ತ್ರಿ. ಪ್ಲೀಸ್ ರಿಮೆಂಬರ್. ಸೊ ಅದಕ್ಕೆ ಹೇಳ್ತಾನ್ರಿ, ಎಜುಕೇಶನ್ ಇಸ್ ದಿ ಬಿಗ್ಗೆಸ್ಟ್ ಕೀ ಟು ಎರಾಡಿಕೇಟ್ ದ ಡಿಫರೆನ್ಸ್ ಇನ್ ಸೊಸೈಟಿ. ಅದಕ್ಕೆ ಅಂಬೇಡ್ಕರ್ ಅವರು ಏನಾಗ್ತಾರೆ, ಸಮಾಜದಲ್ಲಿರುವ ತಾರತಮ್ಯವನ್ನು ಹೋಗಿಸಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ನಾ ಎಷ್ಟೇ ಗೊತ್ತಂತ ಇದ್ರೂ ಕೂಡ ಒಬ್ಬ ಗುರು ಬೇಕಾಗತ್ರಿ. ಅಂತ ದೇವರುಗಳೇ ಒಬ್ಬ ಗುರುವನ್ನು ಇಟ್ಕೊಂಡಿರುತ್ತೆ. ಯಾವುದೇ ರಿಲಿಜನ್ ಹೋಗ್ರಿ, ಒಬ್ಬ ಗುರು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಹಿಂದೆ ಒಬ್ಬ ಗುರು ಇದ್ದೇ ಇದ್ದಾನ್ರಿ. ಓಕೆ, ಐ ಹೋಪ್ ಸೂನ್ ಕೋರ್ಸ್ ಅಲ್ಲಿ ನಾವು ಮೀಟ್ ಆಗೋಣ ಅನ್ಕೊಂತೇನೆ. ಸೊ ನಾಳೆಯಿಂದ ನಿಮ್ಗೆ 3 ಕ್ಲಾಸ್ ಅಲ್ಲಿ ನೋಡ್ಕೊಡಿ. ನಾಳೆಯಿಂದ 3 ಅಥವಾ 2 ಕ್ಲಾಸ್ ನಿಮ್ಗೆ ಡೆಫಿನೆಟ್ಲಿ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಬರ್ತಾವ್ರಿ. ಓಕೆ, ಸೊ ಸೂಪರ್ 50 ಬ್ಯಾಚ್ ಬಗ್ಗೆ ನಾಳೆ ನಿಮ್ಗೆ ಡಿಟೇಲ್ ಆಗಿ ಒಂದು ಯೂಟ್ಯೂಬ್ ಒಂದು ಕ್ಲಾಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಗೈಸ್. ಸೊ ಸೂನ್ ವಿ ಕ್ಯಾನ್ ಮೀಟ್ ರೀ. ಡಿಸ್ಕ್ರಿಪ್ಷನ್ ಬಾಕ್ಲೆ ಎಲ್ಲ ಮೆನ್ಷನ್ ಮಾಡಿದ್ರಿ, ಇನ್ನೂ ಡೀಟೇಲ್ ಹೋಗ್ರಿ. ಅದ್ರಲ್ಲಿ ನಂಬರ್ ಇರ್ತದೆ, ಯು ಕ್ಯಾನ್ ಕಾಲ್ ಎನಿ ಟೈಮ್ ರೀ. ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಡೆಫಿನೆಟ್ಲಿ ನಾವು ಹೇಳ್ತೀವಿ. ಓಕೆ ಸರ್, ದಿಸ್ ಕೋರ್ಸ್ ಇಸ್ ಯೂಸ್ಫುಲ್ ಟು ಹೆಲ್ಪ್ UPSC ಆಬ್ವಿಯಸ್ಲಿ. IAS ಆಗಲಿ KS ಆಗಲಿ ಆಲ್ಮೋಸ್ಟ್ ಆಲ್ ಸೇಮ್. ಸ್ವಲ್ಪ KS ಅಲ್ಲಿ ನೀವು ಎಕ್ಸ್ಟ್ರಾ ಟಾಪಿಕ್ಸ್ ಅಂದ್ರೆ ಕರ್ನಾಟಕ ಇತಿಹಾಸ, ಕರ್ನಾಟಕ ಭೌಗೋಳಿಕ ಶಾಸ್ತ್ರ, ಕರ್ನಾಟಕದ ಆರ್ಥಿಕತೆ ಮೀನ್ಸ್ ಅರ್ಥಶಾಸ್ತ್ರ, ಸ್ವಲ್ಪ ಕರ್ನಾಟಕ ಪರ್ಸ್ಪೆಕ್ಟಿವ್ ಎಕ್ಸ್ಟ್ರಾ ಓದ್ಬೇಕಾದ್ರೆ ಇಲ್ಲಿ KS ಅಲ್ಲಿ. ಬಟ್ UPSC KS ಮೇನ್ ಸಿಲೆಬಸ್ ಸೇಮ್ ಇದೆ, ಬರೀ KS ಅಲ್ಲಿ ಸ್ವಲ್ಪ ಕರ್ನಾಟಕದ ಎಕ್ಸ್ಟ್ರಾ ಇದೆ ರೀ. ಓಕೆ ಸರ್, ಕ್ಲಾಸಸ್ ಟೈಮಿಂಗ್ ಎವ್ರಿ ಡೇ ನಿಮ್ಗೆ ಮುಂಚೆ ಅಡ್ವಾನ್ಸ್ ಆಗಿ ಮೆಸೇಜ್ ಬರ್ತೀರಿ. ಓಕೆ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ಲಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ನಿಮ್ಗೆ ಮಾರ್ನಿಂಗೇ ನಿಮ್ಗೆ ಅಪ್ಡೇಟ್ ಬರ್ತದೆ. ಇವತ್ತಿನ ಶೆಡ್ಯೂಲ್ ಏನಂತೆ ಮಾರ್ನಿಂಗ್ ಬಂದಿರ್ತದ್ರಿ. ಐ ಹೋಪ್ ಯೂಸ್ ಆಗಿದೆ ಅನ್ಕೊಂತೀರಿ. ಓಕೆ, ಲೆಟ್ಸ್ ಸಿ ಕೋರ್ಸ್ ಅಲ್ಲಿ ನಿಮ್ಗೆ ಎಲ್ಲರಿಗೆ ಮತ್ತೆ ಮುಖ ಪರಿಚಯ ಆಗರಿ. ಐ ಹೋಪ್. ಥ್ಯಾಂಕ್ ಯು ಗೈಸ್. ಹ್ಯಾವ್ ಎ ನೈಸ್ ಡೇ.